ಓಕೆ ಸ್ಟಾರ್ಟ್ ಮಾಡೋಣ ಮತ್ತೆ ಕನ್ನಡದಾಗ ಮತ್ತೆ ಇದನ್ನ ಜಾಯಿನ್ ಮಾಡಬೇಡ್ರಿ, ಆ್ಯಡ್ ಮಾಡಬೇಡ್ರಿ, ಬೇರೆ ಸೆಪ್ರೇಟ್ ಮಾಡ್ಕೊರಿ. ಓಕೆನಾ? ಇದೇ ನೋಟ್ಸ್ನ ಬೇರೆ ಸೆಪ್ರೇಟ್ ಮಾಡ್ಕೊರಿ. ನಾ ತರೋದು ಅಂತಂದೇನ್ರಿ, ಮತ್ತೆ ಎಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅಂದೇನ ಸೀರಿಯಸ್ ಆಗ್ಬೇಕು ಪ್ರೋಣ ನೀನ. ಸ್ಟಾರ್ಟ್ ಮಾಡೋಣ. ಜಾಯ್ನ್ ಆಗೋರು ಬೇಗ ಬೇಗ ಜಾಯ್ನ್ ಆಗ್ರಿ. ಇನ್ನ ಇವಾಗ ಅದೊಂದು ಹೇಳಬೇಕಿತ್ತು ನಿಮಗೆ. ಇವಾಗ ಸೆಪ್ಟೆಂಬರ್ ಒಳಗಡೆನೆ ಇವತ್ತೆಷ್ಟು? ಆಗಸ್ಟ್ ಡೇಟ್ ಎಷ್ಟು ಇವತ್ತು? 20 ಆಗಸ್ಟ್ 20 ಅಲ್ವಾ ಇವತ್ತು? ಸೆಪ್ಟೆಂಬರ್ ಒಳಗಡೆನೆ ನಿಮಗೆ ಏನ್ ಮಾಡ್ತಾನ ಅಂತಂದ್ರೆ SDA, FDA, PDO, SDAA ಪೋಸ್ಟ್ ಗಳನ್ನ ಕಾನ್ಫರ್ಮ್ ಮಾಡ್ತಾನೆ. ಹೌದಾ? ಇಲ್ಲಿ PDO 150 ಪೋಸ್ಟ್ ಅದಾವ. ಓಕೆ, FDA 200 ಪೋಸ್ಟ್ ಅದಾವ. SDA ಮತ್ತೆ ಅದಾವ, SDA 150 ಪೋಸ್ಟ್ ಅದಾವ. SDAA ಐತಿ, SDAA ಪೋಸ್ಟ್ ಅದಾವ. ಹೌದಾ? ಇವಾಗ ಸೆಪ್ಟೆಂಬರ್ ಒಳಗಡೆನೆ ಕನ್ಫರ್ಮ್ ಮಾಡ್ತಾನೆ. ಈ ಪ್ರತಿ ಒಂದಕ್ಕೂ ಕೂಡ ನಿಮಗೆ ಏನಾಗಿರ್ತೈತಿ ಅಂದ್ರೆ GK ಪೇಪರ್ 1 ಇರ್ತೈತಿ. ಹೌದಾ? GK ಅಥವಾ GS ಪೇಪರ್. ಓಕೆನಾ? ಜನರಲ್ ನಾಲೆಜ್ ಅಥವಾ ಜನರಲ್ ಸ್ಟಡಿ ಅಂತೇಳಿ ಕರೀತಾ ಬರ್ತೇವೆ. ಈ ಪೇಪರ್ ಕೂಡ ಒಂದಿರುತ್ತೆ. ಅದರ ಜೊತೆಗೆ ನಿಮಗೆ ಏನಿರುತ್ತೆ ಅಂದ್ರೆ ಕಮ್ಯುನಿಕೇಶನ್ ಪೇಪರ್ ಒಂದಿರುತ್ತೆ. ಯಾವ ಪೇಪರ್ ರೀ? ಕಮ್ಯುನಿಕೇಶನ್ ಪೇಪರ್ ಒಂದಿರುತ್ತೆ. ಇಲ್ಲಿ ಕಮ್ಯುನಿಕೇಶನ್ ಪೇಪರ್ ಅಂದ್ರೆ ನಿಮ್ಮ ಮೊನ್ನೆನೇ ಹೇಳಿ, ಹೌದಾ, ಯಾವ ರೀತಿ ಇರ್ತೈತಿ ಅಂತ ಹೇಳಿ. ಹೌದಾ? ಇಲ್ಲಿ GK ಪೇಪರ್ ಅಂತಂದ್ರೆ GK ಪೇಪರ್ ಯಾವ ಸಬ್ಜೆಕ್ಟ್ ಒಳಗೊಂಡಿರ್ತೈತಿ ಅನ್ನೋದು ಮಾತ್ರ ಹೇಳ್ತಾ ಬರ್ತೇನೆ. ಓಕೆನಾ? ಇಲ್ಲಿ GK ಸಬ್ಜೆಕ್ಟ್ ಅಂತ ಹೇಳಿ ಅಂತಂದಾಗ ಇವಾಗ ಮೇನ್ ನಾವು 5 ಸಬ್ಜೆಕ್ಟ್ ಅನ್ನು ನೋಡ್ತಾ ಬರ್ತೇವೆ. ಹೌದಾ? 5 ಸಬ್ಜೆಕ್ಟ್ ಅನ್ನು ನೋಡ್ತಾ ಬರ್ತೇವೆ. ಅಂದ್ರೆ 5 ಅನ್ನು ನೋಡ್ತಾ ಬರ್ತೇವೆ. ಯಾವುದು ಅಂತ ಹೇಳಿ ಅಂತಂದಾಗ ಇಲ್ಲಿ ಮೊದಲನೇದಾಗಿ ಹಿಸ್ಟ್ರಿ. ಇವಾಗ ಹಿಸ್ಟ್ರಿ ಮೇಲೆ ಏನ್ ಮಾಡ್ತಾ ಬರತಾನ ಅಂತ ಹೇಳಿದ್ರೆ ಅತಿ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾರ. ಹೌದಾ? ಅತಿ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳ್ತಾ ಬರತಾನ. ನೆಕ್ಸ್ಟ್ ಎರಡನೇ ಟಾಪ್ ಸಬ್ಜೆಕ್ಟ್ ಯಾವುದು ಅಂತ ಹೇಳಿ ಅಂತಂದಾಗ ಸೈನ್ಸ್ ಅಂಡ್ ಟೆಕ್ ಅಂತ ಹೇಳಿ ನೋಡ್ತಾ ಬರ್ತೇವೆ. ಸೈನ್ಸ್ ಅಂಡ್ ಟೆಕ್ ಅಂತ ಹೇಳಿ ಅಂದ್ರೆ ಟೆಕ್ನಾಲಜಿ ಅಂತ ಹೇಳಿ ಕೂಡ ಇಲ್ಲಿ ನಾವು ನೋಡ್ತಾ ಬರ್ತೇವೆ. ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಥರ್ಡ್ ಯಾವುದು ಅಂತ ಹೇಳಿ ಅಂತಂದಾಗ ಜಿಯೋಗ್ರಫಿ. ಯಾವ್ದ್ರಿ? ಜಿಯೋಗ್ರಫಿ ಅಂತ ನೋಡ್ತಾ ಬರ್ತೇವೆ. ಇಲ್ಲಿ ಹಿಸ್ಟ್ರಿ ಅಂದ್ರೆ ಇತಿಹಾಸ, ಇಲ್ಲಿ ಸೈನ್ಸ್ ಅಂದ್ರೆ ವಿಜ್ಞಾನ, ಜಿಯೋಗ್ರಫಿ ಅಂದ್ರೆ ಭೂಗೋಳ ಶಾಸ್ತ್ರ ಅಂತ ನೋಡ್ತಾ ಬರ್ತೇವೆ. ಅದರ ಜೊತೆಗೆ ಮೇನ್ ಯಾವುದು ಅಂತಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ನೋಡ್ತಾ ಬರ್ತೇವೆ. ಯಾವ್ದ್ರಿ? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ನೋಡ್ತಾ ಬರ್ತೇವೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ನೋಡ್ತಾ ಬರ್ತೇವೆ. ಹಾಗಾದ್ರೆ ಇಲ್ಲಿ ಭಾರತದ ಸಂವಿಧಾನ ಅಂತ ಕೂಡ ಇಲ್ಲಿ ನೋಡ್ತಾ ಬರ್ತೇವೆ. ಭಾರತದ ಸಂವಿಧಾನದ ಮೇಲೆ ಕೂಡ ನಿಮಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾರೆ. ಅದರ ಜೊತೆಗೆ ಇನ್ನೊಂದು ಯಾವುದು ಅಂತಂದ್ರೆ ಎಕನಾಮಿಕ್ ಅಂತ ನೋಡ್ತಾ ಬರ್ತೇವೆ. ಎಕನಾಮಿಕ್ಸ್ ಅಂದ್ರೆ ಅರ್ಥಶಾಸ್ತ್ರ ಅಂತ ಕೂಡ ಇಲ್ಲಿ ನಾವು ನೋಡ್ತಾ ಬರ್ತೇವೆ. ಇಲ್ಲಿ ಅರ್ಥಶಾಸ್ತ್ರದ ಮೇಲೆ ಕೂಡ ನಿಮಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. ಆದ್ರೆ ಅರ್ಥಶಾಸ್ತ್ರವನ್ನ ಯಾವ ರೀತಿ ನೀವು ಓದ್ಕೋಬೇಕು ಅಂತ ಹೇಳಿದಾಗ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಓದ್ಕೋಬೇಕಾಗತ್ರಿ. ಓಕೆನಾ? ಈ ಎಕನಾಮಿಕ್ ಅನ್ನ ಕರೆಂಟ್ ಅಫೇರ್ಸ್ ರಿಲೇಟೆಡ್ ನೀವ್ ಏನ್ ಮಾಡ್ತಾ ಬರ್ಬೇಕು ಅಂತ ಹೇಳಿ ಅಂತಂದಾಗ ಓದ್ಕೋಬೇಕು. SDAA ಮತ್ತು SDAಗೂ ಏನ್ ವ್ಯತ್ಯಾಸ, ಡಿಫ್ರೆನ್ಸ್ ಅಂತ ಹೇಳಿ ಅಂತಂದಾಗ ಇಲ್ಲಿ SDA ಅಂತ ಹೇಳಿ ಅಂತಂದಾಗ ದ್ವಿತೀಯ ದರ್ಜೆ ಸಹಾಯಕರು ಅಂತ ನೋಡ್ತಾ ಬರ್ತೇವೆ. ಹೌದಾ? ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತ ನೋಡ್ತಾ ಬರ್ತೇವೆ. ಆದ್ರೆ ಇದು ಬೇರೆ ಯಾವ್ದಾದ್ರೂ ಇಲಾಖೆ ಒಳಗೆ ಇರಬಹುದು, ಈ ಪೋಸ್ಟ್ ಸಿಗ್ಬಹುದು. ಆದ್ರೆ SDAA ಅಂತ ಹೇಳಿ ಐತಲ್ಲ, ಇದು ಕಾರ್ಯದರ್ಶಿ ಹುದ್ದೆ ಅಂತ ಕೂಡ ನೋಡ್ತಾ ಬರ್ತೇವೆ. ಹೌದಾ? ಪಂಚಾಯತಿಯಲ್ಲಿ ನಮಗೆ ಏನಾಗ್ತೈತೆ ಅಂದ್ರೆ ಇದು ಕಾರ್ಯದರ್ಶಿ ಹುದ್ದೆ ಅಂತ ಕೂಡ ಇಲ್ಲಿ ನಾವು ನೋಡ್ತಾ ಬರ್ತೇವೆ. ಓಕೆನಾ ಯಶು? ನೆಕ್ಸ್ಟ್ ಬರ್ರಿ, ಈ ರೀತಿ ನಾವು ನೋಡ್ತಾ ಬರ್ತೇವೆ. ಅದರ ಜೊತೆಗೆ ಮೇನ್ ಏನ್ ನೋಡ್ಕೋಬೇಕು ಅಂದ್ರೆ ಈ ಸಬ್ಜೆಕ್ಟ್ ಗಳನ್ನ ನೋಡ್ಕೋಬೇಕು ಫಸ್ಟ್. ಇವಾಗ ಇದ್ರಾಗ ಮತ್ತೆ ಏನ್ ಮಾಡ್ತಾ ಬರ್ತೀವಿ ಅಂತ ಅಂತಂದಾಗ ಮತ್ತೆ ಹೊಡ್ಕೋತ ಬರ್ತೇವೆ. ಹೌದಾ? ಇತಿಹಾಸ ಅಂತ ಅಂತಂದಾಗ ಮುಖ್ಯವಾಗಿ 4 ಇತಿಹಾಸವನ್ನ ನೋಡ್ತಾ ಬರ್ತೇವೆ. ಹೌದಾ? ಎಷ್ಟು ಇತಿಹಾಸ ರೀ? 4 ಇತಿಹಾಸ ನೋಡ್ತಾ ಬರ್ತೇವೆ. 4 ಇತಿಹಾಸವನ್ನ ಇವಾಗ ಮಾಡರ್ನ್ ಹಿಸ್ಟರಿ ಹೇಳ್ತೇನೆ. ನೆಕ್ಸ್ಟ್ ಸೈನ್ಸ್ ಅಂತ ಅಂತಂದಾಗ 3 ಸೈನ್ಸ್ ಪ್ಲಸ್ 1 ಟೆಕ್. 3 ಸೈನ್ಸ್ 1 ಟೆಕ್. 3 ಸೈನ್ಸ್ ಯಾವ್ದು ಸೇರ ಅಂತ ಕೇಳಿದಾಗ 1 ಕೆಮಿಸ್ಟ್ರಿ, 2 ಬಯಾಲಜಿ, 3 ಫಿಸಿಕ್ಸ್ ಅಂತ ನೋಡ್ತಾ ಬರ್ತೇವೆ. ಹೌದಾ? ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್. ಆ ಫಿಸಿಕ್ಸ್ ಜೊತೆಗೆ ಒಂದು ಇಂಪಾರ್ಟೆಂಟ್ ಯಾವ್ದಂದ್ರೆ ಸೈನ್ಸ್ ಅಂಡ್ ಟೆಕ್ ಅಂತ ನೋಡ್ತಾ ಬರ್ತೇವೆ. ಟೆಕ್ ಅಂತ ನೋಡ್ತಾ ಬರ್ತೇವೆ. ಇದ್ರಲ್ಲಿ ಏನಿಲ್ಲ, ಸಂಶೋಧನೆ ಬಗ್ಗೆ ಬರ್ತೈತಿ. ಯಾವ್ದಂದ್ರೆ ಇಸ್ರೋ, DRDO ಇಂಥವೇ ಬರ್ತಾವ್ರಿ. ಹೌದಾ? ಇಸ್ರೋ, DRDO ಬರ್ತಾವು. ಅಂದ್ರೆ ಉಪಗ್ರಹಗಳು ಮತ್ತು ಕ್ಷಿಪಣಿಗಳು ಅವೇ ಬರ್ತಾವು. ಇದರ ಬಗ್ಗೆ ಯಾವ್ದ್ರೊಳಗೆ ಇರ್ತೈತಿ ಅಂದ್ರೆ ಈ ಟೆಕ್ ಒಳಗೆ ಇರ್ತೈತಿ. ಅದನ್ನು ಕೂಡ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ.
ನೆಕ್ಸ್ಟ್ ಜಿಯೋಗ್ರಫಿ ಅಂತೇಳಿ ಬಂದಾಗ ಹೌದಾ, ಜಿಯೋಗ್ರಫಿ ಅಂತೇಳಿ ಬಂದಾಗ ಇದರಲ್ಲಿ ಕೂಡ ಇಂಪಾರ್ಟೆಂಟ್. ಇದನ್ನು ಕೂಡ ಏನ್ ಮಾಡ್ತಾ ಬರ್ತೀವಿ ಅಂದ್ರೆ 3 ಪಾರ್ಟ್ಗಳನ್ನಾಗಿ ಮಾಡ್ತಾ ಬರ್ತೀವಿ. ಅದರ ಜೊತೆಗೆ ವರ್ಲ್ಡ್ ಜಿಯೋಗ್ರಫಿ ಸ್ವಲ್ಪ ನೋಡ್ಕೋಬೇಕ್ರಿ. ಯಾಕಂದ್ರೆ ವರ್ಲ್ಡ್ ಜಿಯೋಗ್ರಫಿ ಮೇಲೆ ಕೂಡ ಹಲವಾರು ಪ್ರಶ್ನೆಗಳನ್ನ ಏನ್ ಮಾಡ್ತಾ ಬರ್ತಾ ಅಂದ್ರೆ ಕಂಡಕ್ಟ್ ಮಾಡ್ತಾ ಬರ್ತಾನ. ಅದಕ್ಕಾಗಿ ಅದು ಕೂಡ ಇಂಪಾರ್ಟೆಂಟ್. ಇದು ಅಂದ್ರೆ ಇಲ್ಲಿ 3 ಜಿಯೋಗ್ರಫಿ ಅಂತ ನೋಡ್ತಾ ಬರ್ತೇವೆ. ಯಾವ್ಯಾವ್ರಿ? ವರ್ಲ್ಡ್ ಬಿಟ್ಟು ಹೇಳ್ರಿ. ಇಂಡಿಯನ್ ಜಿಯೋಗ್ರಫಿ 1, ಕರ್ನಾಟಕ ಜಿಯೋಗ್ರಫಿ 2, ಫಿಸಿಕಲ್ ಜಿಯೋಗ್ರಫಿ ಅಂತೇಳಿ 3ನೇದಾಗಿ ನೋಡ್ತಾ ಬರ್ತದ. ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅಂತೇಳಿ ಕರಿತೀವಿ ಹೌದಾ. ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅಂತೇಳಿ ಕೂಡ ಇಲ್ಲಿ ಕರಿತಾ ಬರ್ತೇವೆ. ಇದನ್ನ ಯಾರಾದ್ರೂ ಹೇಳ್ಯಾರಲ್ಲ? ಅಲ್ಲ, ಕರ್ನಾಟಕ ಜಿಯೋಗ್ರಫಿ ಹೇಳ್ಯಾರ ಹೌದು. ಬಟ್ ಈ ರೀತಿ ಸಿಲೆಬಸ್ ಯಾರಾದ್ರೂ ಯಾರು ಹೇಳ್ಯಾರ? ಹೌದಾ, ಓಕೆ. ಈ ರೀತಿ ಏನ್ ಮಾಡ್ತಾ ಬರ್ತೀವಿ ಅಂದ್ರೆ ಈ ರೀತಿ ನಾವು ಡಿವೈಡ್ ಮಾಡ್ಕೊತ ಬರ್ತೇವಿ. ಅದರ ಜೊತೆಗೆ ವರ್ಲ್ಡ್ ಜಿಯೋಗ್ರಫಿ ಕೂಡ ಇಲ್ಲಿ ಏನ್ ಮಾಡ್ತಾ ಬರ್ತಾರೆ ಅಂದ್ರೆ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾ ಬರತ್ತಾರ ಹೌದಾ. ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನ ಅಂದ್ರೆ 1 ರಿಂದ 2 ಪ್ರಶ್ನೆ ಆದ್ರೂ ಕೇಳ್ತಾ ಬರ್ತಾನ. ಅದಕ್ಕೂ ಕೂಡ ನೀವೇನಾಗಿರ್ಬೇಕಂದ್ರೆ ರೆಡಿ ಆಗಿರ್ಬೇಕು ಯಾವ್ದಕ್ಕೂ ಕೂಡ. ನೆಕ್ಸ್ಟ್ ಬರ್ರಿ, ಯಾವುದು ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಹೌದಾ, ಭಾರತದ ಸಂವಿಧಾನ ಅಂತೇಳಿ. ಇಲ್ಲಿ ಭಾರತದ ಸಂವಿಧಾನ ಅಂತೇಳಿ ಅಂತಂದಾಗ ನಿಮಗೆ ಏನು ಅಂತೇಳಿ ಅಂತಂದಾಗ 1 ರಿಂದ 5ನೇ ಭಾಗದ ತನಕ ಹೌದಾ, 1 ರಿಂದ 5ನೇ ಭಾಗ 6ನೇ ಭಾಗದ ತನಕ, 1 ರಿಂದ 6ನೇ ಭಾಗ ತನಕ, 1 ರಿಂದ ಈ ರಾಜ್ಯ ಸರ್ಕಾರ ಅಂದ್ರೆ 6ನೇ ಭಾಗ ಅಂತೇಳಿ ಬರ್ತೈತಿ. ಅಲ್ಲಿ ತನಕ ನೀವೇನ್ ಇರ್ಬೇಕು ಅಂದ್ರೆ ರೆಡಿ ಇರ್ಬೇಕು. ಇದಕ್ಕೆ ಅಂದ್ರೆ ನಿಮಗೆ ಏನ್ ಮಾಡ್ತಾ ಬರ್ತಾ ಅಂದ್ರೆ ಹೆಚ್ಚು ಕ್ವಶನ್ಸ್ ಗಳನ್ನ 1 ರಿಂದ 6ನೇ ಭಾಗದಲ್ಲೇ ಕೇಳ್ತಾ ಬರ್ತಾನ ಹೌದಾ. ಅಂದ್ರೆ ಹೈ ಎಂಡಿಂಗ್ ಟಾಪಿಕ್ಸ್ ಅಂತ ನೋಡ್ತಾ ಬರ್ತೇವೆ 1 ರಿಂದ 6ನೇ ಪಾರ್ಟ್ ವರೆಗೂ ಅಂತೇಳಿ. ಏನು ವಿಧಗಳ 470 ಪ್ಲಸ್ ಅದಾವ, 470 ಪ್ಲಸ್ ಅದಾವ. ಓಕೆನಾ? ಹಾ, ಮತ್ ಬರೀ ಎಕನಾಮಿಕ್ಸ್ ಏನ್ ಮಾಡ್ಬೇಕು ಅಂದ್ರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದಾಗ ನೋಡ್ತಾ ಬರ್ಬೇಕು. ನೆಕ್ಸ್ಟ್ ಬರ್ರಿ, ಮೆಂಟಲ್ ಎಬಿಲಿಟಿ. ಯಾವ ಎಬಿಲಿಟಿ? ಮೆಂಟಲ್ ಎಬಿಲಿಟಿ ಅಂತ ನೋಡ್ತಾ ಬರ್ತೇವೆ. ಹಾಗಾದ್ರೆ ಸರ್ ಮೆಂಟಲ್ ಎಬಿಲಿಟಿ ಅಂತ ನೋಡ್ತಾ ಬರ್ತೇವೆ. ಮೆಂಟಲ್ ಎಬಿಲಿಟಿ ಅಂತ ಹೇಳಿದಾಗ ಇಲ್ಲಿ ಕೂಡ ನಾವು ಮುಖ್ಯವಾಗಿ 2 ರೀತಿಯಲ್ಲಿ ನೋಡ್ತಾ ಬರ್ತೇವೆ. ಎಷ್ಟು ರೀತಿಯಲ್ಲಿ? 2 ರೀತಿಯಲ್ಲಿ. ಹಾಗಾದ್ರೆ ಆ 2 ರೀತಿಯಲ್ಲಿ ನೋಡುವಂತಹ ಮೆಂಟಲ್ ಎಬಿಲಿಟಿ ಯಾವ ರೀತಿ ಇರ್ತೈತಿ ಅಂತ ಹೇಳಿದಾಗ ಯಾರು ಹೇಳ್ತೀರಿ? ಒಂದ್ ಯಾವ್ದು? ಮೆಂಟಲ್ ಎಬಿಲಿಟಿಯಲ್ಲಿ ಯಾವ ಮೆಂಟಲ್ ಎಬಿಲಿಟಿ ನೋಡ್ತಾ ಬರ್ತೀರಿ? ಇಲ್ಲಿ ಇಂಪಾರ್ಟೆಂಟ್ ಯಾವ ಯಾವ್ದ್ರ ಬಗ್ಗೆ ಕೇಳ್ತಾ ಬರ್ತಾ ಅಂದ್ರೆ ಚಾಪ್ಟರ್ ಹೇಳ್ಬೇಡ್ರಿ, ಚಾಪ್ಟರ್ ಬಗ್ಗೆ ಹೇಳ್ಬೇಡ್ರಿ. ವೆರಿ ಗುಡ್ ರಾಜೇಶ್ವರಿ. ಒಂದು ರೀಸನಿಂಗ್ ಅಂತ ನೋಡ್ತಾ ಬರ್ತೇವೆ ಹೌದಾ, ಒಂದು ರೀಸನಿಂಗ್ ಅಂತ ನೋಡ್ತಾ ಬರ್ತೇವೆ, ಇನ್ನೊಂದು ಅಪ್ಟಿಟ್ಯೂಡ್ ಅಂತ ನೋಡ್ತಾ ಬರ್ತೇವೆ. ರೀಸನಿಂಗ್ ಅಂಡ್ ಅಪ್ಟಿಟ್ಯೂಡ್ ಅಂತೇಳಿ ಕೂಡ ಇಲ್ಲಿ ನಾವು ನೋಡ್ತಾ ಬರ್ತೇವೆ. ಇದು ಕೂಡ ಇಂಪಾರ್ಟೆಂಟ್, ನೆನಪಿಟ್ಕೋರಿ ಓಕೆನಾ. ಅದ್ರ ಜೊತೆಗೆ ಮೆಂಟಲ್ ಎಬಿಲಿಟಿ ಆದ್ಮೇಲೆ ಕರೆಂಟ್ ಅಫೇರ್ಸ್ ಅಂತ ನೋಡ್ತಾ ಬರ್ತೇವೆ. ಯಾವ ಅಫೇರ್ಸ್ ರೀ? ಕರೆಂಟ್ ಅಫೇರ್ಸ್ ಯಾವ್ದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾನ್ರಿ? ಪ್ರಚಲಿತ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಹೇಳ್ತಾನ. ಮತ್ತೆ ಯಾವ್ದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾನ? ಸ್ಪೋರ್ಟ್ಸ್ಗೆ, ಸ್ಕೀಮಿಗೆ, ಹೌದು ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ಹೇಳ್ತಾನ ಹೌದಾ. ಈ ರೀತಿ ನೀವೇನ್ ಮಾಡ್ಬೇಕು ಅಂತ ಹೇಳಿದಾಗ ಈ ಕರೆಂಟ್ ಅಫೇರ್ಸ್ ಓದ್ತಾ ಬರ್ತೀರಿ ಅಂತ ಹೇಳಿದಾಗ ಕರ್ನಾಟಕ ಕರೆಂಟ್ ಅಫೇರ್ಸ್ ಅನ್ನ ನೀವು ಡಿವೈಡ್ ಮಾಡ್ಕೋಬೇಕು ಒಂದು. ಓಕೆನಾ? ಆ ಕರ್ನಾಟಕ ಕರೆಂಟ್ ಅಫೇರ್ಸ್ ಅನ್ನ ಡಿವೈಡ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು ಅಂದ್ರೆ ಇದನ್ನ ಹೆಚ್ಚು ಪ್ರಮಾಣದಲ್ಲಿ ಓದ್ತಾ ಬರಬೇಕು. ಯಾಕೆ ಓದ್ತಾ ಬರಬೇಕು ಅಂದ್ರೆ ಇವಾಗ KS ಒಳಗ ನಿಮಗೆ ಕರೆಂಟ್ ಅಫೇರ್ಸ್ ಮೇಲೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾ ಹೌದಾ. ಇಲ್ಲಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ನೋಡ್ತಾ ಬರ್ತೇವೆ. ನೀವು KS ಗೆ ನೀವು ಏನ್ರ ಒಂದು ಟ್ರೈ ಮಾಡಾತೀರಿ ಅಂತ ಹೇಳಿದ್ರೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ಕರೆಂಟ್ ಅಫೇರ್ಸ್ ಅಂದ್ರೆ ಕರ್ನಾಟಕ ಕರೆಂಟ್ ಅಫೇರ್ಸ್ ನೀವು ಹೆಚ್ಚು ಪ್ರಶ್ನೆಗಳನ್ನ ನೀವು ನೋಡ್ತಾ ಬರಬೇಕು. ಅದು ಪೇಪರ್ 1 ಗಾಗ್ಲಿ ಪೇಪರ್ 2 ಗಾಗ್ಲಿ. ಅಂದ್ರೆ ಪೇಪರ್ 1 ಯಾವ್ದು ಅಂತಂದ್ರೆ ನಿಮ್ಗೆ ಮೇನ್ಸ್ ಅಂದ್ರೆ ಫಸ್ಟ್ ಪ್ರಿಲಿಮ್ಸ್ ಇರ್ತೈತಿ. ಆ ಪ್ರಿಲಿಮ್ಸ್ ನಿಮಗೆ ಎಷ್ಟು ಕ್ವಶನ್ಸ್ ಕೊಟ್ಟಿರ್ತಾನ ಅಂತಂದ್ರೆ ಸುಮಾರು 200 ಕ್ವಶನ್ಸ್ ಗಳನ್ನ ಕೊಟ್ಟಿರ್ತಾನ. ಓಕೆನಾ? 200 ಕ್ವಶನ್ಸ್ ಗಳನ್ನ ಏನ್ ಮಾಡ್ತಾ ಬರ್ತಾನೆ ಅಂದ್ರೆ ಇಲ್ಲಿ ಕೊಡ್ತಾ ಬರ್ತಾನೆ. ಯಾವ್ದ್ರೊಳಗಂದ್ರೆ ಪ್ರಿಲಿಮ್ಸ್ ಅಂತ ನೋಡ್ತಾ ಬರ್ತೇವೆ, ಇದು ಕೂಡ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಮೇನ್ಸ್ ಅಂತ ನೋಡ್ತಾ ಬರ್ತೇವೆ. ಮೇನ್ಸ್ ಅಂತೇಳಿ ಅಂತಂದಾಗ ಸುಮಾರು 1250 ಅಂದ್ರೆ ಅಂಕಗಳಿಗೆ ಮಾಡ್ತಾ ಬರ್ತಾವ. ಇಲ್ಲಿ ಇದು ನಿಮಗೆ MCQs ಇರ್ತೈತಿ, ಮಲ್ಟಿಪಲ್ ಚಾಯ್ಸಿಂಗ್ ಕ್ವಶನ್ ಅಂತ ನೋಡ್ತಾ ಬರ್ತೇವೆ. ಓಕೆನಾ? MCQ ಅಂದ್ರೆ ಏನ್ರಿ? ಮಲ್ಟಿಪಲ್ ಚಾಯ್ಸಿಂಗ್ ಕ್ವಶನ್ಸ್ ಅಂತ ನೋಡ್ತಾ ಬರ್ತೇವೆ. ಇದು ನಿಮಗೆ ಏನ್ ಇರ್ತೈತಿ ಅಂದ್ರೆ ರಿಟರ್ನ್ ಎಕ್ಸಾಮ್ ಇರ್ತೈತಿ ಹೌದಾ. ಯಾವ ಎಕ್ಸಾಮ್ ರೀ? ರಿಟರ್ನ್ ಎಕ್ಸಾಮ್ ಇರ್ತೈತಿ ಅಂದ್ರೆ ಬರೆಯುವಂತಹ ಎಕ್ಸಾಮ್ ಇರ್ತೈತಿ. ಅದರ ಜೊತೆಗೆ ಮತ್ತಿನ ಏನ್ ಮಾಡ್ತಾನ ಅಂದ್ರೆ 25 ಕ್ವಶನ್ಸ್ ಗೆ ನಿಮಗೆ ಇಂಟರ್ವ್ಯೂ ಇರ್ತೈತಿ. ಓಕೆನಾ? 25 ಕ್ವಶನ್ ಏನ್ ಇರ್ತೈತಿ?
ಇಂಟರ್ವ್ಯೂ ಕೂಡ ಇಲ್ಲಿ ಇರ್ತೈತಿ ಅನ್ನೋದು ಕೂಡ ಗೊತ್ತಿರ್ಲಿ, ಇದು ಕೂಡ ನೆನಪಿರ್ಲಿ, ಇದು ಕೂಡ ಇಂಪಾರ್ಟೆಂಟ್. ಹೌದಾ ಸರ್, ನೀವು ಕರೆಂಟ್ ಅಫೇರ್ಸ್ಗೆ ಏನು ಫಾಲೋ ಮಾಡ್ತೀರಾ? ನಾನು ನಿನಗ ಫಾಲೋ ಮಾಡ್ತೀನಿ ನೋಡವ. ನೋಡೋಣ, ಹೇಳ್ತೇನೆ. ಕರೆಂಟ್ ಅಫೇರ್ಸ್ಗೆ ಏನೇನು ಓದಬೇಕು, ಯಾವುದನ್ನ ಏನ್ ಓದ್ಬೇಕು ಅನ್ನೋದನ್ನ ಪ್ರತಿಯೊಂದು ಕೂಡ ಹೇಳ್ತಾ ಬರ್ತೇನೆ. ಕರೆಂಟ್ ಅಫೇರ್ಸ್ಗೆ ಎಲ್ಲೇ ನೋಡ್ಬೇಡ್ರಿ. ಏನ್ ರೆಫರ್ ಮಾಡ್ತೀರಿ ಜಾಸ್ತಿ ಅಂತಂತಂದ್ರೆ, ಒಂದು ಸ್ಪರ್ಧಾ ವಿಜೇತ ಮ್ಯಾಗಜಿನ್ ರೆಫರ್ ಮಾಡಿ. ಸ್ಪರ್ಧಾ ವಿಜೇತ, ಈ ಸ್ಪರ್ಧಾ ವಿಜೇತ ಮ್ಯಾಗಜಿನ್ ಆದ್ರೂ ರೆಫರ್ ಮಾಡ್ರಿ, ಅಥವಾ ಸ್ಪರ್ಧಾ ಅರಿವು ಅಂತೇಳಿ ಇವಾಗ ಬಂದಿದೆ, ಅದು ಕೂಡ ಚೆನ್ನಾಗಿದೆ. ಸ್ಪರ್ಧಾ ಅರಿವು ಅಂತೇಳಿ ಇದೆ, ಅದು ಕೂಡ ಚೆನ್ನಾಗಿದೆ. ಇದನ್ನಾದ್ರೂ ರೆಫರ್ ಮಾಡ್ರಿ, ಇದನ್ನಾದ್ರೂ ರೆಫರ್ ಮಾಡ್ರಿ. ಎರಡರೊಳಗ ಒಂದ್ ರೆಫರ್ ಮಾಡ್ರಿ. ಈ ಒಂದ್ಸಲ ನೀವೇನ್ ಮಾಡ್ತೇವೆ, ಅಂದ್ರೆ ಒಂದ್ ತಿಂಗಳದ್ದು ಅಂದ್ರೆ 1 ಮಂತ್ ಎರಡು ತಗೋರಿ. ಬೇಕಾರೆ ಎರಡು ತಗೋರಿ. ತಗೊಂಡ್ ನೀವೇನ್ ಮಾಡ್ಬೇಕು ಅಂದ್ರೆ ಎರಡನ್ನೂ ಓದ್ಬೇಕು. ಇದು ಈಜಿ ಅನ್ಸತ್ತೋ, ಇದು ಈಜಿ ಅನ್ಸತ್ತೋ ಅಂದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಕ್ಕೆ. ಹೌದಾ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಕ್ಕೆ ಯಾವ್ದು ನಿಮಗೆ ಈಜಿ ಅನಿಸ್ತೈತಿ ಅಂತ ನೋಡ್ರಿ. ಇನ್ ಇಂಗ್ಲಿಷ್ ಅಂತೇಳಿ ಬೇಕು ಅಂದ್ರೆ ಸ್ಪರ್ಧಾ ಅರಿವಿನ ತಗೋರಿ. ಸ್ಪರ್ಧಾ ಅರಿವು ತಗೋರಿ. 6 ತಿಂಗಳದು ಬರ್ತೈತಿ, ಮಂತ್ಲಿನೂ ಬರ್ತೈತಿ. ಇಂಗ್ಲಿಷ್ ಬೇಕು ಅಂದ್ರೆ ಸ್ಪರ್ಧಾ ಅರಿವಿನ ತಗೋರಿ. ಇದೆ. ಇವಾಗ ಸ್ಪರ್ಧಾ ಅರಿವು ಕಡೆಯಿಂದ ನಿಮಗೆ ಪ್ರತಿಯೊಂದು ಬುಕ್ಸ್ ಕೂಡ ಬರ್ತಾವ. ಅದಾ, ಪ್ರತಿಯೊಂದು ಬುಕ್ಸ್ ಕೂಡ ಬರ್ತಾವ. ಅಲ್ಲಿ ಏನಾದ್ರು ಅಲ್ಲಿ ನೀವು ಪರ್ಚೇಸ್ ಮಾಡಬಹುದು, ಬೈ ಮಾಡಬಹುದು. ಒಳ್ಳೆ ಬುಕ್ಸ್ ಬರ್ತವೆ. ಓಕೆನಾ, ಇದನ್ನ ರೆಫರ್ ಮಾಡಿ. ಅದರ ಜೊತೆಗೆ ಇಲ್ಲಿ ಸರ್ ನಾವು ಯಾವ್ದಾದ್ರು ಡೈಲಿ ಇರುವಂತಹ ಕರೆಂಟ್ ಅಫೇರ್ಸ್ ಕ್ಲಾಸ್ ಅನ್ನ ನಾವು ರೆಫರ್ ಮಾಡ್ತೀವಿ ಅಂತೇಳಿ ಅಂದ್ರೆ ಕನ್ನಡ ಮೀಡಿಯಂ ಓದೋರು, ಹೌದಾ, ಕನ್ನಡ ಮೀಡಿಯಂ ಓದೋರು ಏನ್ ಮಾಡ್ತಾ ಬರ್ತೀರಿ ಅಂತೇಳಿ ಅಂತಂದ್ರೆ, ನೀವು ಇಲ್ಲಿ ಒಂದು ಭರತ್ ಸರ್ ಅಂತೇಳಿ ಹೇಳ್ತಾರೆ, ಭರತ್ ಸಿ ಎನ್ ಅಂತೇಳಿ ಅವ್ರದ್ದು ಆಫೀಸರ್ಸ್ ಅಡ್ಡಾ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ಯಾವ ಅಡ್ಡಾರಿ? ಆಫೀಸರ್ಸ್ ಅಡ್ಡಾ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದನ್ನಾದ್ರೂ ಒಂದು ಫಾಲೋ ಮಾಡ್ರಿ. ಅದು ಬೇಡ ಅಂತಂದ್ರೆ, ಅದು ಬೇಡ ಅಂತೇಳಿ ಅಂದ್ರೆ ಇವಾಗ ಇನ್ನೊಂದೇನು ಅಂತಂದ್ರೆ, ಇಲ್ಲಿ ಸ್ಟಡಿ ರೇಸ್ ಇನ್ ಕನ್ನಡ ಅಂತೇಳಿ ಇದೆ. ಸ್ಟಡಿ ರೇಸ್ ಇನ್ ಕನ್ನಡ ಅಂತೇಳಿ ಇದೆ. ಈ ಸ್ಟಡಿ ರೇಸ್ ಇನ್ ಕನ್ನಡ ಆದ್ರೂ ನೀವು ರೆಫರ್ ಮಾಡ್ರಿ, ಅಥವಾ ಆಫೀಸರ್ಸ್ ಅಡ್ಡ ಆದ್ರೂ ರೆಫರ್ ಮಾಡಿ. ಹೌದಾ, ಎರಡರೊಳಗ ಯಾವ್ದಾದ್ರು ಒಂದು ರೆಫರ್ ಮಾಡ್ರಿ. ಇವು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಸ್ಟಡಿ ರೇಸ್ ಇನ್ ಕನ್ನಡ ಆದವರು ಇವರು ಕೂಡ ಮ್ಯಾಗಜಿನ್ ಮಾಡ್ತಾರೆ, ಮ್ಯಾಗಜಿನ್ ಕೊಡ್ತಾರೆ. ಬಟ್ ಇವ್ರು ಏನ್ ಮಾಡ್ತಾರ ಅಂತಂದ್ರೆ, ಲಾಸ್ಟಿಗೆ ಪ್ರತಿಯೊಂದು ಎಕ್ಸಾಮ್ ಆದ್ಮೇಲೂ ಕೂಡ ಅವ್ರು ಏನ್ ಮಾಡ್ತಾರೆ, ಪ್ರೂಫ್ ಹಾಕ್ತಾರೆ, ವಿಡಿಯೋ ಪ್ರೂಫ್ ಮಾಡ್ತಾರೆ. ಅಂದ್ರೆ ತಮ್ಮ ಮ್ಯಾಗಜಿನ್ ಇಂದಾಗ್ಲಿ ತಮ್ಮ ವಿಡಿಯೋ ಇಂದಾಗ್ಲಿ ಎಷ್ಟು ಕ್ವಶನ್ಸ್ ಬಂದಾವು ಅನ್ನೋದನ್ನ ನೀವು ಯೂಟ್ಯೂಬ್ ಒಳಗ ಸರ್ಚ್ ಮಾಡ್ರಿ. ಇವತ್ತು ಹೋಗಿ ಸ್ಟಡಿ ರೇಸ್ ಇನ್ ಕನ್ನಡ ಅಂತೇಳಿ ಯೂಟ್ಯೂಬ್ ಒಳಗೆ ಸರ್ಚ್ ಮಾಡ್ರೆ ಅದು ನಿಮಗೆಲ್ಲ ಗೊತ್ತಾಗುತ್ತೆ. ಹೌದಾ, ಅದರ ಜೊತೆಗೆ ಇನ್ನೊಂದೇನು ಅಂತಂದ್ರೆ, ಇದೇ ಸಂಸ್ಥೆದ್ದು, ಹೌದಾ, ಇದೇ ಕೋಚಿಂಗ್ ಸೆಂಟರ್ದು ಒಂದು ಇದೈತಿ. ನಾನು ನಿನ್ನೆ ನೋಡಿದೆ, ಅವ್ರು ನಿನ್ನೆ ಹೇಳಿದ್ರು ನನಗೆ, ಮಧುಸೂದನ. ಇದು ಇದೆ, ಏನು ಅಂತಂದ್ರೆ ಇನ್ಸ್ಟಾ ಗ್ರೂಪ್ ಐತೆ ಅವ್ರದ್ದು, ಹೌದಾ. ಆ ಇನ್ಸ್ಟಾ ಒಳಗ ಅವ್ರದ್ದು ಐತಿ. ಬಟ್ ಅದ್ರಾಗಂತೂ ಅವ್ರಿಗಂತೂ ಪ್ರತಿಯೊಂದು ಇಂಪಾರ್ಟೆನ್ಸ್ ಕೂಡ ಅವ್ರು ಏನ್ ಮಾಡ್ತಾ ಬರ್ತಾರೆ ಅಂದ್ರೆ ಎರಡು ಮಾಡ್ತಾ ಬರ್ತಾರೆ. ಹೌದಾ, ಅಂದ್ರೆ ಎರಡು ಅದಾವು. ಆ ಎರಡರಲ್ಲಿ ಕೂಡ ಅವ್ರು ಏನ್ ಮಾಡ್ತಾ ಬರ್ತಾರ ಅಂದ್ರೆ, ಅದನ್ನ ಕರೆಂಟ್ ಅಫೇರ್ಸ್ ಆಗ್ಲಿ ಅದಾಗ್ಲಿ ಇದಾಗ್ಲಿ ಇಂಪಾರ್ಟೆಂಟ್ ಇದ್ದಿದ್ದೇನ ಅವರು ಯಾಡ್ ಮಾಡ್ತಾ ಬರ್ತಾರ. ಅವುಗಳನ್ನ ರೆಫರ್ ಮಾಡ್ರಿ, ಓದ್ರಿ. ಹೌದಾ, ಇವಾಗ ಹೇಳಕ್ ಆಗಲ್ಲ ಯಾವ್ದು ಹೆಂಗ್ ಇಂಪಾರ್ಟೆಂಟ್ ಆಗ್ತೈತಿ ಅನ್ನೋದು ಯಾವ್ದು ಕೂಡ ನಾವು ಹೇಳಕ್ ಆಗಲ್ಲ. ಅದಕ್ಕಾಗಿ ಅದನ್ನು ಕೂಡ ನೀವು ರೆಫರ್ ಮಾಡ್ತಾ ಬರ್ರಿ. ಓಕೆ, ಇಂಗ್ಲಿಷ್ ಏನ್ ಬೇಕು? ಕ್ಲಾಸ್ ಬೇಕಾ? ಇಂಗ್ಲಿಷ್ ಕ್ಲಾಸ್ ಬೇಕಾ? ಇಂಗ್ಲಿಷ್ ಕ್ಲಾಸ್ ಕರೆಂಟ್ ಅಫೇರ್ಸ್ ಮಾಡೋರಂತ ಬೆಟ್ರೆ ಯಾರು ಇಲ್ಲವಾ? ನೋಡ್ತಿದ್ರೆ ಹಿಂದಿ ಒಳಗ್ ನೋಡ್ಬೇಕು ನೋಡು. ಹಿಂದಿ ಒಳಗ್ ನೋಡ್ಬೇಕು. ಹಿಂದಿ ಒಳಗ್ ಅಂತಂದ್ರೆ ಅವರು ಸೆಂಟ್ರಲ್ ಗವರ್ಮೆಂಟ್ ಗೆ ಇದು ಮಾಡ್ತಾರ, ಕರೆಂಟ್ ಅಫೇರ್ಸ್ ಮಾಡ್ತಾರ. ಸೆಂಟ್ರಲ್ ಗವರ್ಮೆಂಟ್ ಗೆ ಕರೆಂಟ್ ಅಫೇರ್ಸ್ ಮಾಡ್ತಾರ, ಅದನ್ನೇ ರೆಫರ್ ಮಾಡ್ಬೇಕು. ಓಕೆನಾ, ಇಂಗ್ಲಿಷ್ ಅಂತೇಳಿ ಬಂತು ಅಂದ್ರೆ. ಅದು ಬಿಡ್ತು ಅಂದ್ರೆ ಜ್ಞಾನ ಗಂಗೋತ್ರಿ ಅಂತೇಳಿ ಇವಾಗ ಮಾಡತ್ತಾರ. ಇಲ್ಲೇ ಜ್ಞಾನ ಗಂಗೋತ್ರಿ, ಹೌದಾ, ಅವರು ಕೂಡ ಮಾಡ್ತಾರ. ಬಟ್ ಅದು ಕೂಡ ಅಷ್ಟಕ್ಕೊಂದು ಇದು ಇಲ್ಲ. ಇದಾಯ್ತಾ? ಕರೆಂಟ್ ಅಫೇರ್ಸ್ ಆಯ್ತು. ಕರೆಂಟ್ ಅಫೇರ್ಸ್ ಆದ್ಮೇಲೆ ಮೆಂಟಲ್ ಅಬಿಲಿಟಿ ಆಯ್ತು. ಮೆಂಟಲ್ ಅಬಿಲಿಟಿ ಆದ್ಮೇಲೆ ನೀವೇನ್ ಮಾಡ್ತಾ ಬರ್ತೀರ ಅಂದ್ರೆ, ಮತ್ತೆ ಸ್ಟ್ಯಾಟಿಕ್ ಜಿಕೆ ಅಂತೇಳಿ ಬರ್ತೈತಿ. ಹೌದಾ, ಯಾವ ಜಿಕೆ? ಸ್ಟ್ಯಾಟಿಕ್ ಜಿಕೆ ಅಂತೇಳಿ ಬರ್ತೈತಿ. ಸ್ಟ್ಯಾಟಿಕ್ ಜಿಕೆ ಒಳಗೆ ಏನ್ ಬರ್ತಾವ ಅಂದ್ರೆ ಅವಾರ್ಡ್ಸ್ ಬರ್ತಾವು, ಸ್ಪೋರ್ಟ್ಸ್ ಬರ್ತೈತಿ. ಹೌದಾ, ಈ ರೀತಿ ನಿಮಗೆ ಏನ್ ಮಾಡ್ತಾರ ಅಂದ್ರೆ ಬೇರೆ ಅಂದ್ರೆ
ಈ ರೀತಿ ಅಂದ್ರೆ ಇವಾಗ ಪದ್ಮ ಅವಾರ್ಡ್ಸ್ ಅಂತ ನೋಡ್ತಾ ಬರ್ತೇವೆ, ಪದ್ಮ ಪ್ರಶಸ್ತಿಗಳನ್ನು ನೋಡ್ತಾ ಬರ್ತೇವೆ. ಆ ಪದ್ಮ ಪ್ರಶಸ್ತಿ ಮತ್ತ ಭಾರತದ ಅತ್ಯುನ್ನತ ಪ್ರಶಸ್ತಿಗಳನ್ನು ನೋಡ್ತಾ ಬರ್ತೇವೆ. ಹೌದಾ? ಆ ರೀತಿ ಪ್ರಶಸ್ತಿಗಳ ಬಗ್ಗೆ ಅದು ಇದು ಅಂತ ಕೇಳ್ತಾ ಬರ್ತಾನ. ಅವು ಎಲ್ಲರ ಬಗ್ಗೆ ಎಲ್ಲಿ ಬರ್ತಾವ ಅಂದ್ರೆ ಈ ಸ್ಟ್ಯಾಟಿಕ್ ಜಿಕೆ ಒಳಗೆ ಕೂಡ ಇಲ್ಲಿ ಬರ್ತಾ ಹೋಗ್ತಾವು. ಇದನ್ನು ಕೂಡ ನೀವು ರೆಫರ್ ಮಾಡ್ಲೇಬೇಕು. ಹೌದಾ? ರೆಫರ್ ಮಾಡ್ಲೇಬೇಕು. ಇದು ಕೂಡ ಇಂಪಾರ್ಟೆಂಟ್. ಇವಾಗ ನೋಡ್ರಿ ಎಷ್ಟು ಸಬ್ಜೆಕ್ಟ್ ಆಯ್ತು ಅಂತ ಹೇಳಿ. ಇದು 4, ಇದು 3 ಪ್ಲಸ್ 1, ಇದು 4, 8. 8 ಆದ್ಮೇಲೆ 3 ಪ್ಲಸ್ ಇದು 1 ಎಷ್ಟಾತ್ರಿ? 8 4 12 ಆಯ್ತು. 12 ಇದೊಂದು 13, ಇದೊಂದು 14. 14 ಆದ್ಮೇಲೆ ಇವೆರಡು ಎಷ್ಟಾತ್ರಿ? 16 ಆತ್ರಿ. 16 ಆದ್ಮೇಲೆ ಕರೆಂಟ್ ಅಫೇರ್ಸ್. ಓಕೆನಾ? ಈ ರೀತಿ ನೀವು ಏನ್ ಮಾಡ್ತಾ ಬರ್ಬೇಕಂದ್ರೆ ಬೇರೆ ಬೇರೆನ ಹೊಡ್ಕೊಂಡು ಓದ್ತಾ ಬರಬೇಕು. ಇದು ನಿಮಗೆ ಕೇಳುವಂತಹ ಎಸ್ ಡಿ ಆಗ್ಲಿ ಎಫ್ ಡಿ ಆಗ್ಲಿ ನಿಮಗೆ ಸಿಲೆಬಸ್. ಅದ್ರ ಜೊತೆಗೆ ಅಂದ್ರೆ ಜಿ ಕೆ ಪೇಪರ್ಗೆ ಇದೆಲ್ಲ ಓದ್ಕೋಬೇಕು. ಕಮ್ಯುನಿಕೇಶನ್ ಪೇಪರ್ ಬಂತು ಅಂತಂದ್ರೆ 3 ಸಬ್ಜೆಕ್ಟ್ ಓದ್ಕೋಬೇಕು. ಇಲ್ಲ ತೆಗೆದ್ರು ಕಮ್ಯುನಿಕೇಶನ್ ಇಟ್ಟ. ಓಕೆನಾ? ಏನ್ ಮಾಡ್ತಾ ಬರ್ತಾನಂದ್ರೆ ಇದು ಜಿ ಕೆ ಸಿಲೆಬಸ್ ಕೊಡ್ತಾನೆ ಈ ರೀತಿ. ಅದಾದ್ಮೇಲೆ ನಿಮಗೆ ಮತ್ತೇನ್ ಮಾಡ್ತಾನಂದ್ರೆ ಕಮ್ಯುನಿಕೇಶನ್ ಪೇಪರ್ ಕೊಡ್ತಾನ. ಯಾವ ಪೇಪರ್? ಕಮ್ಯುನಿಕೇಶನ್ ಪೇಪರ್ ಅಂದ್ರೆ ಇವಾಗಂತೂ ಆ ಜಿ ಕೆ ಪೇಪರ್ ಗಂಡ ಆದ್ರೆ ಕಮ್ಯುನಿಕೇಶನ್ ಪೇಪರ್ ಹೆಂಡತಿ ಆದಾಗ ಆಗ್ಬಿಟ್ಟೈತಿ. ಹೌದಾ? ಜಿ ಕೆ ಪೇಪರ್ ಗಂಡ ಆದ್ರೆ ಕಮ್ಯುನಿಕೇಶನ್ ಪೇಪರ್ ಹೆಂಡತಿ ಆದಾಗ ಆಗ್ಬಿಟ್ಟೈತಿ. ಯಾಕೆ ಇದು ಹಂಗ ಆಗ್ಬಿಟ್ಟೈತಿ ಅಂತಂದ್ರೆ ಇವಾಗ ಎಲ್ಲಾ ಎಂಪ್ಲಾಯ್ಸ್ ಹೌದಾ ಅಂದ್ರೆ ಇವಾಗ ಅವ್ರ ನೌಕರರು ಏನ್ ಮಾಡ್ತಾರ ಅಂದ್ರೆ ಅಂದ್ರೆ ಏನೋ ಒಂದ್ ಯಾವ ರೀತಿ ಆದ್ರು ಅಂತ ಅಂದ್ರೆ ಒಂದ್ ಹುದ್ದೆಯನ್ನು ಪಡಿತಾರ. ಅಂದ್ರೆ ಹುದ್ದೆ ಪಡಿತಾರೆ. ಇವಾಗ ಅವ್ರಿಗೆ ಏನ್ ಮಾಡ್ತಿದ್ರು ಅಂದ್ರೆ ಮೊದಲೆಲ್ಲ ಬರೀ ಜಿ ಕೆ ಮಾಡ್ತಿದ್ರು. ಹೌದಾ? ಜಿ ಕೆ ಮಾಡಿ ಮತ್ತೆ ಆಮೇಲೆ ಏನ್ ಮಾಡ್ತಿದ್ರು ಅಂತಂದ್ರೆ ಆ ಜಿ ಕೆ ಜೊತೆಗೆ ಕನ್ನಡ ಒಂದ್ ಮಾಡ್ತಿದ್ರು. ಎಸ್ ಡಿ ಎಫ್ ಡಿ ಅಂತಂದಾಗ ಅವರಿಗೆ ಕನ್ನಡ ಒಂದ್ ಎಕ್ಸಾಮ್ ಮಾಡ್ತಿದ್ರು. ಅದು 100 ಮಾರ್ಕ್ಸಿಗೆ ಮಾಡ್ತಿದ್ರು. 100 ಮಾರ್ಕ್ಸಿಗೆ ಮಾಡಿ ಅವರಿಗೆ ಸೆಲೆಕ್ಷನ್ ಮಾಡ್ಕೋತಿದ್ರು ಕನ್ನಡವನ್ನು. ಅವಾಗ ಅವರಲ್ಲಿ ಹೋದ್ರು ಅಂತಂದ್ರೆ ಆಫೀಸಿಗೆ ಹೋದ್ರು ಅಂತಂದ್ರೆ ಅವ್ರು ಏನ್ ಮಾಡ್ಬೇಕಲ್ಲಿ? ಅವ್ರು ಏನ್ ಮಾಡ್ಬೇಕು? ಯಾವ ಏನ್ ಆಪರೇಟ್ ಮಾಡ್ಬೇಕು? ಕಂಪ್ಯೂಟರ್ ಆಪರೇಟ್ ಮಾಡ್ಬೇಕು. ಇವಾಗ ಕಂಪ್ಯೂಟರ್ ಆಪರೇಟ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಏನ್ ಗೊತ್ತಿರ್ಬೇಕು? ಕಂಪ್ಯೂಟರ್ ಬಗ್ಗೆ ಬೇಸಿಕ್ ಗೊತ್ತಿರ್ಬೇಕು. ಆ ಕಂಪ್ಯೂಟರ್ ಬಗ್ಗೆ ಬೇಸಿಕ್ ಗೊತ್ತಿರ್ಬೇಕು ಅಂದ್ರೆ ಅವ್ರಿಗೆ ಏನ್ ಗೊತ್ತಿರ್ಬೇಕು? ಇಂಗ್ಲಿಷ್ ಗೊತ್ತಿರ್ಬೇಕಾ ಬೇಡ? ಇಂಗ್ಲಿಷ್ ಗೊತ್ತಿರ್ಬೇಕು ಅವರಿಗೆ. ಹೌದಾ? ಅದಕ್ಕಾಗಿ ಇವಾಗ ಅವರು ಏನ್ ಮಾಡಿದ್ರು ಅಂತಂದ್ರೆ ಹೋಗ್ತಾರ ಕೂಡ್ತಾರ 1 ವರ್ಷ ಆದ್ರೂ ಟ್ರೈನಿಂಗ್ ಮಾಡ್ತಾರೆ. ಒಂದು ಏನಿಲ್ಲ ಅಂತಂದ್ರೆ 8 ರಿಂದ 9 ತಿಂಗಳ ಟ್ರೈನಿಂಗ್ ತಗೋತಾರ. ಆ 8 ರಿಂದ 9 ತಿಂಗಳ ಟ್ರೈನಿಂಗ್ ತಗೋತಾರ ಅಂತಂದ್ರೆ ಇವನ್ನೆಲ್ಲ ಕಲಿಯಕ್ಕೆ ಅವರಿಗೆ ಸಾಧ್ಯ ಆಗುದಿಲ್ಲ. ಗೊತ್ತಾ? ಕಷ್ಟ ಆಗ್ತೈತಿ. ಇವಾಗ ಸಡನ್ಲಿ ಯಾರಿಗಾರ ಇವಾಗ ನಮ್ದೊಳಗೆ ಯಾರಿಗಾರ ಹೋಗಿ ಕಾಡೊಳಗೆ ಇಟ್ಟು ಬಂದ್ರೆ ನಾವು ಉಳಿತೀವನ? ಉಳಿಯಂಗಿಲ್ಲ. ಗೊತ್ತಾ? ಅಲ್ಲಿಂದ ಏನ್ ಮಾಡ್ತೀವಿ? ಓಡ್ ಬರ್ತೇವೆ. ಹಂಗೆ ಆಗ್ತೈತಿ. ಇಲ್ಲೂ ಕೂಡ ಹಂಗೆ ಆಯ್ತು. ಅದಕ್ಕಾಗಿ ಇವಾಗ ಹೆಚ್ಚು ಜ್ಞಾನ ಇರಬೇಕು. ಅದಾ ಅಲ್ಲಿ ಇದ್ದಂತಹ ಎಂಪ್ಲಾಯ್ಗೆ ಒಳ್ಳೆಯ ಜ್ಞಾನ ಇರಬೇಕು ಅಂತ ಅನ್ಕೊಂಡು ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಈ ಕಂಪ್ಯೂಟರ್ ಆಗ್ಲಿ ಅಂದ್ರೆ ಈ ಕಂಪ್ಯೂಟರ್ ನಾಲೆಜ್ ಅಂತ ಹೇಳಿ ಕೊಡ್ತಾನ. ಅದ್ರ ಜೊತೆಗೆ ಜನರಲ್ ಇಂಗ್ಲಿಷ್ ಅಂತ ಹೇಳಿ ಕೊಡ್ತಾನ. ಅದಾ ಜನರಲ್ ಇಂಗ್ಲಿಷ್ ಅಂತ ಹೇಳಿ ಕೊಡ್ತಾನ. ಇವೆರಡನೇ ಅದ್ರ ಜೊತೆಗೆ ಕನ್ನಡನು ಕೂಡ ಸ್ವಲ್ಪ ಜ್ಞಾನ ಇರ್ಲಿ ಅಂತ ಹೇಳಿ ಅನ್ಕೊಂಡು ಈ ಕನ್ನಡ ಅದರ ಜೊತೆಗೆ ಕಮ್ಯುನಿಕೇಶನ್ ಪೇಪರ್ಗೆ ಕಂಪ್ಯೂಟರ್ ಇಂಗ್ಲಿಷ್ ಮತ್ತು ಕನ್ನಡ ಏನ್ ಮಾಡ್ತಾ ಬರ್ತಾನೆ ಅಂದ್ರೆ ಮೂರನ್ನು ಕೂಡ ಹೆಚ್ಚು ಜ್ಞಾನ ಇರ್ಲಿ, ಹೆಚ್ಚು ಓದ್ಕೊಳ್ಳಿ ಅಂತ ಅನ್ಕೊಂಡು ಅವ್ರು ಏನ್ ಮಾಡ್ತಾರ ಅಂದ್ರೆ ಒಂದು ಪೇಪರ್ ಅನ್ನ ಹಿಡಿತಾ ಬಂದಾರ. ಹೌದಾ? ಇದಿಷ್ಟು ನಿಮಗೆ ಯಾವುದಾದ್ರೂ ಒಂದು ಹುದ್ದೆಯನ್ನ ನೀವು ಪಡಿಬೇಕು ಅಂದ್ರೆ ಇದಿಷ್ಟು ಓದ್ಕೋಬೇಕು. ಬಟ್ ಇವಾಗ ಪೊಲೀಸ್ ಆಗ್ಬೇಕಂದ್ರೆ ಒಂದು ಪಿ ಸಿ ಆಗ್ಬೇಕಂದ್ರೆ ಒಂದು KSR ಒಟ್ಟು ಪೊಲೀಸ್ ನೀವು ಪೊಲೀಸ್ ಆಗ್ಬೇಕು ಅಂದ್ರೆ ಸರ್ ಮತ್ತೆ ಅದಕ್ಕೂ ನಾವು ಕಮ್ಯುನಿಕೇಶನ್ ಪೇಪರ್ ಬರಿಬೇಕೇನ್ರಿ ಅಂತ ಹೇಳಿ ಕೇಳಬೇಡ್ರಿ. ಮತ್ತೆ ಅದಕ್ಕಿಲ್ಲ. ಬಟ್ ಅದನ್ನ KE ದವ್ರಿಗೆ ಎಕ್ಸಾಮ್ ಕೊಟ್ಟಾರ. ಹೌದಾ? ಇವಾಗ ಇಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡೋರು ಯಾರು ಅಂದ್ರೆ KE ದವ್ರು. ಬಟ್ ಅವ್ರಿಗೆ ಅದನ್ನು ಕೂಡ ಹೇಳಕ್ ಬರಂಗಿಲ್ಲ. KE ದವ್ರು ಕೂಡ ಇದಕ್ಕೆ ಕಮ್ಯುನಿಕೇಶನ್ ಇಟ್ಟರೆ ಇಡಬಹುದು. ಮುಂದಿನ ದಿನಮಾನ ಒಳಗ ಅವ್ರು ಇಟ್ಟರೆ ಇಡಬಹುದು, ಹೇಳಕ್ ಆಗೋದೇ ಇಲ್ಲ. ಅದಕ್ಕಾಗಿ ನಾವೇನಾಗಿರ್ಬೇಕು ಅಂದ್ರೆ ಯಾವುದೇ ರೀತಿ ಇದ್ರೂ ಕೂಡ ರೆಡಿ ಇರಬೇಕು. ಅವ್ರು ಕಮ್ಯುನಿಕೇಶನ್ ಆದ್ರೂ ಕೊಡ್ಲಿ, GK ಆದ್ರೂ ಕೊಡ್ಲಿ, ಅದು ನಮಗ್ ಸಂಬಂಧ ಬಿಟ್ಟಿಲ್ಲ. ಬಟ್ ನಮ್ದೇನು ಓದಬೇಕು ಒಂದು ಹುದ್ದೆಯನ್ನು ಪಡಿಬೇಕು. ಓಕೆ? ಒಂದ್ ಜಾಬ್ ಅನ್ನ ಪಡಿತಾ ಬರೀಬೇಕು. ಇದು ಬಿಟ್ರೆ ಮತ್ತೇನೋ ಬೇರೆ ಕೆಲ್ಸಾನೇ ಇಲ್ಲ. ಓಕೆನಾ? ಇವಾಗ ನೇರವಾಗಿ ಎಲ್ಲಿ ಹೋಗೋಣ? ಇಷ್ಟೇನೆ.
ಇದು ಸ್ವಲ್ಪ ಇತಿಹಾಸವನ್ನ, ಈ ಇತಿಹಾಸದ ಹಿನ್ನೆಲೆಯನ್ನ, ಬ್ಯಾಕ್ ಗ್ರೌಂಡ್ ಅನ್ನ ಹೇಳ್ತಾ ಬರ್ತೇನೆ. ಹೌದಾ, ಬ್ಯಾಕ್ ಗ್ರೌಂಡ್ ಹೇಳ್ತಾ ಬರ್ತೀನಿ. ಬ್ಯಾಕ್ ಗ್ರೌಂಡ್ ಹೇಳಿ ಆಮೇಲೆ ಏನ್ ಮಾಡ್ತಾ ಬರ್ತೀನಿ ಬರೋಣ ಅಂದ್ರೆ ನೇರವಾಗಿ ಮಾಡರ್ನ್ ಹಿಸ್ಟ್ರಿಗೆ ಬಂದ್ಬಿಡೋಣ. ಹಾಗಾದ್ರೆ ಇಲ್ಲಿ ಇತಿಹಾಸ ಅಂತ ನೋಡ್ತಾ ಬರ್ತೇವೆ ಅಥವಾ ಹಿಸ್ಟರಿ ಅಂತ ನೋಡ್ತಾ ಬರ್ತೇವೆ. ಸರ ಹಿಸ್ಟರಿ ಅಂದ್ರೆ ಏನ್ರಿ ಅಂತೇಳಿ ಕೇಳಿದಾಗ, ಹೌದಾ, ಅಂದ್ರೆ ಈ ಹಿಸ್ಟರಿ ಅಂದ್ರೆ ಏನು ಅಂತೇಳಿ ಅಂತಂದಾಗ, ಇವಾಗ ಎಕ್ಸಾಂಪಲ್ ನೀವೇ ಇಲ್ಲಿ ಕುಂತಿರ್ತೀರಿ, ಹೌದಾ, ಇವಾಗ ಇಲ್ಲಿ ಎಲ್ಲ ಕುಂತು ಏನ್ ಮಾಡಿರ್ತೀರಿ, ಕ್ಲಾಸ್ ಅನ್ನ ಕೇಳಾತೀರಿ. ಆ ಕ್ಲಾಸ್ ಕೇಳಾಕತ್ತೀರಿ ಅಂತಂದ್ರೆ ಇವಾಗ ನೀವು ಇಲ್ಲಿಂದ ಹೋಗ್ತೀರಿ ಹೊರಗಡೆ, ಹೌದಾ, ಇಲ್ಲಿಂದ ಏನ್ ಮಾಡ್ತೀರಿ, ಹೊರಗೆ ಹೋಗ್ತೀರಿ. ಹೊರಗೆ ಹೋದ್ಮೇಲೆ ನಾಳೆ ಬರ್ತೀರಿ. ನಾಳೆ ಬಂದ ಮೇಲೆ ನೀವೇನ್ ಮಾಡ್ತಾ ಬರ್ತೀರಿ ಅಂದ್ರೆ ನಿನ್ನೆಯ ತರಗತಿಯಲ್ಲಿ ಏನೇನು ಓದ್ಕೊಂಡಿರಲ್ಲ ಅದನ್ನೆಲ್ಲ ಏನ್ ಮಾಡ್ತೀರಿ ಅಂದ್ರೆ ಇಲ್ಲಿ ಕುಂತ ರಿವಿಷನ್ ಮಾಡ್ತೀರಿ. ಅರ್ಥ ಆಯ್ತಾ? ಹೌದಾ, ಅಂದ್ರೆ ಇವಾಗ ಅದು ಗತಿಸಿ ಹೋಗೈತಿ. ನಿನ್ನೆಯ ದಿನ ಏನಾಗೈತಿ, ಗತಿಸಿ ಹೋಗೈತ್ರಿ. ಹೌದಾ, ಅಂದ್ರೆ ಅದು ಹೋಗೈತಿ. ಆ ಗತಿಸಿ ಹೋಗಿರುವಂತಹ ಘಟನೆಯನ್ನ ನೀವೇನ್ ಮಾಡತ್ತೀರಿ, ಈಗ ಮತ್ತಿಲ್ಲಿ ಬಂದು ಓದಾತ್ತೀರಿ. ಹೌದಾ, ಆ ಗತಿಸಿ ಹೋಗಿರೋ ಘಟನೆಯನ್ನು ಕುರಿತು ಅಧ್ಯಯನ ಮಾಡತ್ತೀರಿ. ಆ ಅಧ್ಯಯನ ಮಾಡೋದು ಯಾವ್ದ್ರಿ, ಇತಿಹಾಸ ಅಂತೇಳಿ ಕರಿತೀವಿ. ಹೌದಾ, ಅಂದ್ರೆ ಇಲ್ಲಿ ಗತಿಸಿ ಹೋದ ಘಟನೆಗಳನ್ನ ಅಧ್ಯಯನ ಮಾಡೋದೇ ನಾವು ಇತಿಹಾಸ ಅಂತೇಳಿ ಕರಿತೇವೆ. ಆಲ್ರೆಡಿ ಆಗಿ ಹೋಗಿರುವಂತಹ ಆ ಘಟನೆಗಳ ಕುರಿತು, ಆ ಇನ್ಸಿಡೆಂಟ್ ಗಳ ಕುರಿತು ನಾವೇನ್ ಮಾಡ್ತಾ ಬರ್ತೇವೆ ಅಂದ್ರೆ ಇಲ್ಲಿ ಅಧ್ಯಯನ ಮಾಡ್ಕೊತ ಬರ್ತೇವೆ. ಅದನ್ನೇ ಇತಿಹಾಸ ಅಂತೇಳಿ ಕರಿತಾ ಬರ್ತೇವೆ ಅನ್ನೋದು ಕೂಡ ಗೊತ್ತಿರಲಿ. ಹಾಗಾದ್ರೆ ಇಲ್ಲಿ ಇತಿಹಾಸ ಅಥವಾ ಹಿಸ್ಟರಿ ಅಂತೇಳಿ ಕೂಡ ನೋಡ್ತಾ ಬರ್ತೇವೆ. ಹಾಗಾದ್ರೆ ಇಲ್ಲಿ ಸಂಸ್ಕೃತದ ಇತಿಹಾಸ ಎಂಬ ಪದ, ಇಲ್ಲಿ ಇತಿಹಾಸ ಎಂಬ ಪದ ಯಾವ ಭಾಷೆಯ ಪದವಾಗಿದೆ ಅಂತ ಕೇಳಿದಾಗ ಸಂಸ್ಕೃತ ಪದ. ಹೌದೇನಾ? ಈ ಸಂಸ್ಕೃತದ ಇತಿಹಾಸ ಎಂಬ ಪದವು ನಮಗೆ ಇಂಗ್ಲಿಷ್ ನ ಹಿಸ್ಟರಿ ಎಂಬ ಪದದ ಅನುವಾದವಾಗಿದೆ ಅನ್ನೋದು ಕೂಡ ಗೊತ್ತಿರಲಿ. ಯಾವ ಪದದ ಅನುವಾದವಾಗಿದೆ? ಹಿಸ್ಟರಿ ಎಂಬ ಪದದ ಅನುವಾದವಾಗಿದೆ ಅನ್ನೋದು ಕೂಡ ಗೊತ್ತಿರಲಿ. ಇದೇ ಹಿಸ್ಟರಿ ಎಂಬ ಪದವು ಯಾವ ರೀತಿ ಉತ್ಪತ್ತಿಯಾಯಿತು, ಯಾವ ರೀತಿ ನಮಗೆ ಬೆಳವಣಿಗೆ ಆಯಿತು, ಯಾವ ರೀತಿ ಡೆವಲಪ್ಮೆಂಟ್ ಆಯಿತು ಅನ್ನೋದು ಕೂಡ ಗೊತ್ತಿಲ್ಲ. ಯಾವ ರೀತಿ ಬೆಳವಣಿಗೆ ಆಗ್ತೈತಿ ಸರ್ ಹಿಸ್ಟರಿ ಎಂಬ ಪದ ಅಂತೇಳಿ ಅಂತಂದಾಗ, ಇಲ್ಲಿ ಹಿಸ್ಟರಿ ಎಂಬ ಪದವು ಗ್ರೀಕ್ ಲ್ಯಾಂಗ್ವೇಜ್ ನ, ಯಾವ ಲ್ಯಾಂಗ್ವೇಜ್ ನ, ಗ್ರೀಕ್ ಲ್ಯಾಂಗ್ವೇಜ್ ಅಥವಾ ಗ್ರೀಕ್ ಭಾಷೆಯ ಅಂತ ನೋಡ್ತಾ ಬರ್ತೇವೆ. ಗ್ರೀಕ್ ಭಾಷೆಯ ಯಾವ ಪದ, ಯಾವ ವರ್ಡ್? ವೆರಿ ಗುಡ್, ಹಿಸ್ಟೋರಿಯಾ ಎಂಬ ಪದದಿಂದ ನಮಗೆ ಏನಾಗ್ಯ ಸರ್ ಅಂತೇಳಿ ಅಂತಂದ್ರೆ ಇಲ್ಲಿ ಹಿಸ್ಟರಿ ಎಂಬ ಪದ ನಮಗೆ ಬಂದಿದೆ ಅನ್ನೋದು ಕೂಡ ಗೊತ್ತಿರ್ತದ. ಹಿಸ್ಟರಿ ಎಂಬ ಪದ ಬಂದಿದೆ ಅನ್ನೋದು ಕೂಡ ಗೊತ್ತಿರಲಿ. ಹಾಗಾದ್ರೆ ಇದೇ ಹಿಸ್ಟೋರಿಯಾ ಪದದ ಅರ್ಥವನ್ನ ನೋಡ್ತಾ ಹೋದಾಗ, ಅದರ ಮೀನಿಂಗ್ ಅನ್ನ ನೋಡ್ತಾ ಹೋದಾಗ ಇಲ್ಲಿ ತನಿಖೆ ಮಾಡು ಅಥವಾ ವಿಚಾರಣೆ ಮಾಡು ಎಂಬ ಅರ್ಥವನ್ನು ಕೂಡ ಕೊಡ್ತಾ ಬರ್ತೈತಿ. ತನಿಖೆ ಮಾಡು ಅಥವಾ ವಿಚಾರಣೆ ಮಾಡು ಎಂಬ ಅರ್ಥವನ್ನು ಕೂಡ ಇಲ್ಲಿ ಕೊಡ್ತಾ ಬರ್ತೈತಿ ಅನ್ನೋದು ಕೂಡ ಗೊತ್ತಿದೆ. ಹೌದಾ, ಮೇನ್ ಅಷ್ಟೇ ಇರುತ್ತೆ. ಅದರ ಜೊತೆಗೆ ಇದೇ ಹಿಸ್ಟರಿ ಎಂಬ ಪದವನ್ನ ಅಂದ್ರೆ ಅಥವಾ ಈ ಹಿಸ್ಟರಿಯನ್ನ ಬೆಳಕಿಗೆ ತಂದವರು ಯಾರು ಅಂತ ನೋಡ್ತಾ ಬಂದಾಗ, ಹೌದಾ, ಈ ಬೆಳಕಿಗೆ ತಂದವರು ಯಾರು ಅಂತ ನೋಡ್ತಾ ಬಂದಾಗ 1784ರಲ್ಲಿ ಏನಾಗ್ತದೆ ಸರ್ ಅಂತ ಹೇಳಿದ್ರೆ ಒಂದು ಸಂಸ್ಥೆ ಸ್ಥಾಪನೆ ಆಗ್ತದೆ. ಹೌದಾ, ಸರ್ ವಿಲಿಯಂ ಜೋನ್ಸ್ ಅಂತೇಳಿ ಬರ್ತಾನೆ. ಯಾರು ಬರ್ತಾರ್ರಿ? ಸರ್ ವಿಲಿಯಂ ಜೋನ್ಸ್ ಅಂತೇಳಿ ಬರ್ತಾರ. ಈ ಸರ್ ವಿಲಿಯಂ ಜೋನ್ಸ್ ರವರು ಏನ್ ಮಾಡ್ತಾರ ಅಂತ ಹೇಳಿದಾಗ ಒಂದು ಪ್ರಮುಖವಾದಂತಹ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರ. ಅದೇ ಸಂಸ್ಥೆ ಯಾವ ಸರ? ಅದು ಕನಿಂಗ್ಹ್ಯಾಮ್. 1861 ಭಾರತದ ಪುರಾತತ್ವ ಇಲಾಖೆ ಸ್ಥಾಪನೆ ಮಾಡ್ತಾರ. ಯಾರು ಅಂತ ಅಂತಂದಾಗ ಇಲ್ಲಿ ಲಾರ್ಡ್ ಕನಿಂಗ್ಹ್ಯಾಮ್ ಅಂತ ನೋಡ್ತಾ ಬರ್ತೇವೆ. ಇವರಿಗೆ ನಾವು ಭಾರತದ ಪುರಾತತ್ವ ಇಲಾಖೆಯ ಪಿತಾಮಹ ಅಂತೇಳಿ ಕರಿತಾ ಬರ್ತೇವೆ. ಭಾರತದ ಪುರಾತತ್ವ ಇಲಾಖೆಯ ಪಿತಾಮಹ ಅಂತೇಳಿ ಕರಿತಾ ಬರ್ತೇವೆ ಲಾರ್ಡ್ ಕನಿಂಗ್ಹ್ಯಾಮ್ ರವರನ್ನ. ಆಗ ಇವರು 1861ರಲ್ಲಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರ. 1861 ನಲ್ಲಿ, ಅದೇ 1862 ರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಕೆಲಸವನ್ನ ಸ್ಟಾರ್ಟ್ ಮಾಡ್ಕೋತಾರ. ಅಂದ್ರೆ ಆ ಸಂಶೋಧನೆಯನ್ನ ಏನ್ ಮಾಡ್ತಾರ ಅಂದ್ರೆ ಅವರು ಸ್ಟಾರ್ಟ್ ಮಾಡ್ಕೋತಾರ ಅಂತ ನೋಡ್ತಾ ಬರ್ತೇವೆ. ಆದ್ರೆ ಇದೇ ಸಂಸ್ಥೆ 1888ರಲ್ಲಿ ಇದೇನಾಗ್ತೈತಿ ಅಂದ್ರೆ ಮತ್ತೇನಾಗ್ತದ ಅಂತಂದ್ರೆ ರದ್ದುಗೊಳ್ತಾ ಹೋಗ್ತೈತಿ. ಅದೇ ಏನಾಗ್ತಂದ್ರೆ ಕ್ಯಾನ್ಸಲ್ ಆಗ್ತಾ ಬರ್ತೈತಿ. ಸರ್ ಇದು ಯಾಕೆ ಕ್ಯಾನ್ಸಲ್ ಆಗ್ತೈತಿ ಅನ್ನೋದು ಕೂಡ ನೆನಪಿಟ್ಕೊರಿ. ಯಾಕೆ ಕ್ಯಾನ್ಸಲ್ ಆಗ್ತೈತ್ರಿ? ನೋ, ಯಾಕೆ ಕ್ಯಾನ್ಸಲ್ ಆಗ್ತೈತಿ? ಎಸ್, ಈ ಪುರಾತತ್ವ ಇಲಾಖೆ 1888ರಲ್ಲಿ ಕ್ಯಾನ್ಸಲ್ ಆಗ್ತಾ ಬರ್ತೈತಿ. ಯಾಕೆ ಕ್ಯಾನ್ಸಲ್ ಆಗ್ತೈತಿ ಅಂತೇಳಿ ಅಂತಂದಾಗ, ಈ ಪುರಾತತ್ವ ಇಲಾಖೆ ಇಲ್ಲಿ 1600ರಲ್ಲಿ ಏನಾಗ್ತೈತಿ ಅಂತೇಳಿ ಅಂತಂದಾಗ ನಮಗೆ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗ್ತೈತಿ. ಯಾವ ಕಂಪನಿ ರೀ?
ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗಿರ್ತೈತಿ. ಇದೇ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡ್ತೈತಿ ಅಂದ್ರೆ ಪುರಾತತ್ವ ಇಲಾಖೆಯನ್ನ ಸ್ಥಾಪನೆ ಮಾಡ್ಲಿಕ್ಕೆ ಫಂಡ್ ಅನ್ನ ಕೊಟ್ಟಿರ್ತೈತಿ. ಫಂಡ್ ಅಂದ್ರೆ ಅಲ್ಲಿ ದುಡ್ಡನ್ನ ಹಾಕಿರ್ತೈತಿ. ಆದ್ರೆ ಇದೇ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡುದಿಲ್ಲ ಅಂತ ಹೇಳಿದ್ರೆ 1888ರ ಸಮಯದಲ್ಲಿ ಯಾವುದೇ ರೀತಿಯ ಫಂಡ್ ಅನ್ನ ಹೆಲ್ಪ್ ಮಾಡುವುದಿಲ್ಲ, ಸಹಾಯವನ್ನ ಮಾಡುವುದಿಲ್ಲ, ಯಾವುದೇ ರೀತಿಯ ಹಣದ ಸಹಾಯವನ್ನ ಮಾಡುವುದಿಲ್ಲ. ಇವಾಗ ನಾವು ಏನೋ ಒಂದು ಸಂಶೋಧನೆ ಮಾಡ್ತೀವಿ ಅಂತ ಹೇಳಿ ಅಂತಂದಾಗ ಯಾವುದೋ ಒಂದು ಕೆಲಸಕ್ಕೆ ಹೊಂಟಿವಿ ಅಂತ ಹೇಳಿ ಅಂತಂದಾಗ ಅಲ್ಲಿ ಏನಿರ್ಬೇಕು, ದುಡ್ಡು ಇರ್ಬೇಕು. ದುಡ್ಡು ಇಲ್ಲ ಅಂದ್ರೆ ಆಗ್ತಿತ್ತ ಕೆಲಸ? ಇಲ್ಲ. ಇವಾಗ ನೀವು ಇಲ್ಲಿಂದ ಅಂದ್ರೆ ಟೀನ್ ಫ್ಯಾಕ್ಟ್ರಿಗೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ 6 ರೂಪಾಯಿ ಕೊಡ್ತೀರಾ, 12 ರೂಪಾಯಿ ಕೊಡ್ತೀರಾ? 12 ರೂಪಾಯಿ ಕೊಟ್ಟು ಹೋಗ್ಬೇಕು. ಅದೇ 12 ರೂಪಾಯಿ ನಿಮ್ ಕಡೆ ಇಲ್ಲ ಅಂತಂದ್ರೆ ಕರ್ಕೊಂಡು ಹೋಗ್ತಾರ? ಕರ್ಕೊಂಡು ಹೋಗ್ತಾರ? ಇಲ್ಲ, ಕರ್ಕೊಂಡು ಹೋಗಿದ್ದಿಲ್ಲ. ಇವ ಏನಪ್ಪ ಯಾಕಾರ ಬಂದ್ ಇಳಿ ಅಂತಾರ. ಕಂಡಕ್ಟರ್ ಅಂತಾರ ಇಳಿ ಹೋದಲ್ಲ ಅಂತಾರ, ಹೌದಿಲ್ರಿ? ಅಂತಾರ, ಅಲ್ಲೇ ಇಳಿಸ್ಬಿಡ್ತಾರ. ದುಡ್ಡು ಕೊಟ್ಟಿಲ್ಲ ಅಂದ್ರೆ ಇಳಿಸ್ಬಿಡ್ತಾರ. ಅದೇ ರೀತಿ ಇಲ್ಲಿ ಕೂಡ ಹಂಗೆ ಆಯ್ತು. ದುಡ್ಡು ಇರ್ಲಿಲ್ಲ, ದುಡ್ಡೆಲ್ಲ ಖಾಲಿ ಆಯ್ತು, ಸಂಶೋಧನೆ ಮಾಡಕ್ ದುಡ್ಡಿಲ್ಲ, ಏನಿಲ್ಲ. ಓಕೆನಾ? ಅದಕ್ಕಾಗಿ ಇಲ್ಲಿ ಏನಾಗ್ತೈತಿ, ಇದು ಹರದ್ದಾಗ್ಬಿಡ್ತೈತಿ. ನೆಕ್ಸ್ಟ್ ಬರ್ತಾನ, ಇನ್ನೊಬ್ಬ ಬರ್ತಾನ. ಯಾರು ಬರ್ತಾರ್ರಿ? 1904ರಲ್ಲಿ ಭಾರತದ ವೈಸ್ರಾಯ್ ಅಂತ ನೋಡ್ತಾ ಬರ್ತೇವೆ, ಇಂಡಿಯಾದ ವೈಸ್ರಾಯ್ ಅಂತ ನೋಡ್ತಾ ಬರ್ತೇವೆ. ವೆರಿ ಗುಡ್. ಲಾರ್ಡ್ ಕರ್ಜನ್ ಅಂತ ನೋಡ್ತಾ ಬರ್ತೇವೆ. ಯಾರೀ? ಲಾರ್ಡ್ ಕರ್ಜನ್ ಅಂತ ನೋಡ್ತಾ ಬರ್ತೇವೆ. ಇದೇ ಲಾರ್ಡ್ ಕರ್ಜನ್ ಏನ್ ಮಾಡ್ತಾನಂದ್ರೆ 1905ರಲ್ಲಿ ಬಂಗಾಳವನ್ನ ವಿಭಜನೆ ಮಾಡ್ತಾ ಬರ್ತಾನ. ಏನ್ ಮಾಡ್ತಾನ್ರಿ? ಬಂಗಾಳವನ್ನ ವಿಭಜನೆ ಮಾಡ್ತಾ ಬರ್ತಾನ ಅನ್ನೋದು ಕೂಡ ಗೊತ್ತಿರಲಿ, ಇದು ಇಂಪಾರ್ಟೆಂಟ್. ಇದೇ ಲಾರ್ಡ್ ಕರ್ಜನ್ ಏನ್ ಮಾಡ್ತಾನ ಅಂತಂದ್ರೆ 1904ನಲ್ಲಿ ಏನ್ ಮಾಡ್ತಾನ ಸರ್ ಅಂತ ಹೇಳಿದಾಗ ಇದೇ ಪುರಾತತ್ವ ಇಲಾಖೆಯನ್ನ ಮತ್ತೆ ರಿಟರ್ನ್ ಸ್ಥಾಪನೆ ಮಾಡ್ತಾ. ಹೌದಾ? ಇಲ್ಲ, ಅದು ಮೈಸೂರೊಳಗೆ ಮಿರ್ಜಾ ಇಸ್ಮಾಯಿಲ್. ಹೌದಾ? ಅದು ಮೈಸೂರೊಳಗೆ. ಬಟ್ ಇಲ್ಲಿ ಇವರು ಓವರ್ ಆಲ್ ಇಂಡಿಯಾ, ಅದು ನಮ್ಮ ಕರ್ನಾಟಕದಲ್ಲಿ ಮಾತ್ರ. ಅರ್ಥ ಆಯ್ತಾ? ದೆಹಲಿ ಒಳಗೆ ಅದ್ರ ಕೇಂದ್ರ ಕಚೇರಿ ಐತಿ. ಹೌದಾ? ಇದನ್ನೇನ ಅಂದ್ರೆ ಇವಾಗೆಲ್ಲ ಏನು ಅಂತಂದ್ರೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸ್ತಾ ಬರ್ತಾರೆ. ಯಾವುದು ಅಂದ್ರೆ ಸಾಂಸ್ಕೃತಿಕ ತಾಣಗಳು ಅಂತೇಳಿ. ಹೌದಾ? ಸಾಂಸ್ಕೃತಿಕ ತಾಣಗಳು ಅಂತೇಳಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸ್ತಾ ಬರ್ತಾರ. ಅದನ್ನ ಯಾವ್ದು ಅಂದ್ರೆ ಪುರಾತತ್ವ ಇಲಾಖೆನೆ ಅದಕ್ಕೆ ಸಬ್ಮಿಟ್ ಮಾಡ್ತೀವಿ. ಹೌದಾ? ಯಾವ ಪ್ರದೇಶವನ್ನ ಸೇರಿಸಬೇಕು ಅಂತೇಳಿ ಅಲ್ಲಿ ಯುನೆಸ್ಕೋಗೆ ಆ ಪಟ್ಟಿ ಕೊಡೋದೆ ಯಾವ್ದು ಅಂದ್ರೆ ಈ ಇಲಾಖೆ. ಈ ರೀತಿ ಅವಾಗ ಇಲ್ಲಿ ಏನಾಗ್ತೈತಿ ಅಂದ್ರೆ ಇದೇ ಲಾರ್ಡ್ ಕರ್ಜನ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ 1904ನಲ್ಲಿ ಮತ್ತೆ ಏನ್ ಮಾಡ್ತಾನ ಅಂತಂದ್ರೆ ಇದೇ ಪುರಾತತ್ವ ಇಲಾಖೆಯನ್ನ ಸ್ಥಾಪನೆ ಮಾಡ್ತಾ ಬರ್ತಾನ. ಹಾಗಾದ್ರೆ ನಿಮಗ್ ಕೇಳ್ತಾನ, ಇಲ್ಲಿ ಪುರಾತತ್ವ ಇಲಾಖೆಯನ್ನ ಸ್ಥಾಪನೆ ಮಾಡಿದ್ದು ಯಾವಾಗ ಅಂತೇಳಿ. ಹೌದಾ? ಯಾವಾಗ ಅಂತೇಳಿ ಅಂದ್ರೆ ಇಲ್ಲಿ ನಿಮಗೆ 1861 ಅಂತೇಳಿ ಕೊಟ್ಟಿದ್ದ ಅಂದ್ರೆ ಫಸ್ಟ್ ಅದನ್ನ ಪ್ರಿಫರೆನ್ಸ್. ಓಕೆನಾ? ಫಸ್ಟ್ ಅದು ಪ್ರಿಫರೆನ್ಸ್. 1861 ಕೊಟ್ಟಿಲ್ಲ ಅಂತಂದ್ರೆ 1904. ಓಕೆನಾ? 1904 ಅಂತ ನೋಡ್ತಾ ಬರ್ತೇವೆ. ಆಗ ಇದೇ ಲಾರ್ಡ್ ಕರ್ಜನ್ ಏನ್ ಮಾಡ್ತಾನೆ, ಅದನ್ನ ಸ್ಥಾಪನೆ ಮಾಡಿ ಅದರ ಮೊದಲ ನಿರ್ದೇಶಕನನ್ನಾಗಿ ನೇಮಕ ಮಾಡ್ತಾನೆ. ಯಾರಿಗ್ರಿ? ವೆರಿ ಗುಡ್. ಜಾನ್ ಮಾರ್ಷಲ್ ರವರನ್ನ ಏನ್ ಮಾಡ್ತಾ ಬರ್ತಾನಂದ್ರೆ ಅದರ ಮೊದಲ ನಿರ್ದೇಶಕನನ್ನಾಗಿ ಮಾಡ್ತಾ ಬರ್ತಾನ. ಅದು ಕೂಡ ಇಂಪಾರ್ಟೆಂಟ್. ಈ ರೀತಿ ನೆನಪಿಟ್ಕೋರಿ. ಇದೆ ಇವಾಗ ಇಲ್ಲಿ ಗ್ರೀಕ್ ಭಾಷೆಯ ಯಾವ್ದಂದ್ರೆ ಹಿಸ್ಟೋರಿಯಾ ಎಂಬ ಪದದಿಂದ ಹಿಸ್ಟರಿ ಎಂಬ ಪದ ಬಂದಿದೆ ಅನ್ನೋದು ಕೂಡ ಗೊತ್ತಿರಲಿ. ಅದರ ಜೊತೆಗೆ ಹಿಸ್ಟರಿ ಅಂದ್ರೆ ತನಿಖೆ ಮಾಡುವ ಅಥವಾ ವಿಚಾರಣೆ ಮಾಡುವ ಅಂತ ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಹಾಗಾದ್ರೆ ಇಲ್ಲಿ ನೋಡ್ರಿ 1784ರಲ್ಲಿ ಸರ್ ವಿಲಿಯಂ ಜೋನ್ಸ್ ನವರು ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರ, ಒಂದು ಸೊಸೈಟಿಯನ್ನ ಸ್ಥಾಪನೆ ಮಾಡ್ತಾ ಬರ್ತಾರ. ಅಂತಹ ಆ ಸೊಸೈಟಿ ಯಾವ್ದು ಸರ ಅಂತೇಳಿ ಕೇಳಿದಾಗ ಯಾವ್ದ್ರಿ ಯಾವ ಸೊಸೈಟಿಯನ್ನ ಸ್ಥಾಪನೆ ಮಾಡ್ತಾರ ಅಂದ್ರೆ 1784ರಲ್ಲಿ, ಅಂದ್ರೆ ಇದಕ್ಕಿಂತ ಮುಂಚೆ ಪುರಾತತ್ವ ಇಲಾಖೆ ಸ್ಥಾಪನೆ ಆಗೋದಕ್ಕೆ ಮುಂಚೆ. ಹೌದು. ದಿ ಏಸಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಹೇಳಿ. ಯಾವ್ದ್ರಿ? ದಿ ಏಸಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂಬ ಸಂಸ್ಥೆಯನ್ನ ಏನ್ ಮಾಡ್ತಾ ಬರ್ತಾರ ಅಂತ ಹೇಳಿದ್ರೆ ಆ ಸೊಸೈಟಿಯನ್ನ ಸ್ಥಾಪನೆ ಮಾಡ್ತಾ ಬರ್ತಾರ. ಯಾರು ಸ್ಥಾಪನೆ ಮಾಡ್ತಾರ ಅಂದ್ರೆ ಸರ್ ವಿಲಿಯಂ ಜೋನ್ಸ್ ಅವರು ಸ್ಥಾಪನೆ ಮಾಡ್ತಾರ. ಆಗ ಸ್ಥಾಪನೆ ಮಾಡಿದಂತಹ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸಂಶೋಧನೆಯನ್ನ ಕೈಗೊಳ್ತಾರ. ಆದ್ರೆ ಇವ್ರ ಕೈಲಿ ಅದು ಆಗುದಿಲ್ಲ. ಹೌದಾ? ಆಗುದಿಲ್ಲ. ಆಗ್ಬೇಕಂದ್ರೆ ಫಂಡ್ ಬೇಕು, ಫಂಡ್ ಇಲ್ಲ. ಅದಕ್ಕಾಗಿ ಅವರು ಆಗುದಿಲ್ಲ, ಅವ್ರು ಬಿಟ್ಟು ಬಿಡ್ತಾರ. ಆಮೇಲೆ ಯಾರು ಮಾಡ್ತಾರಂದ್ರೆ ಸರ್ ಜಾನ್ ಮಾರ್ಷಲ್ ಅವರು ಮಾಡ್ತಾರ ಅನ್ನೋದು ಕೂಡ ಗೊತ್ತಿರಲಿ. ಅವಾಗಿಂದ ಏನಂತಂದ್ರೆ ಸಂಶೋಧನೆ ಸ್ಟಾರ್ಟ್ ಆಗ್ತೈತಿ. ಆಗ ಸಂಶೋಧನೆ ಸ್ಟಾರ್ಟ್ ಆದಾಗೆ ನಮಗೆ ಏನಾಗ್ತೈತಿ ಅಂತಂದಾಗ 1921ರಲ್ಲಿ ಯಾವ ನಾಗರಿಕತೆ, ಯಾವ ಸಿವಿಲೈಸೇಷನ್ ರೀ? ಸಿಂಧು
ನಾಗರಿಕತೆ ಹೌದಾ. ಇಲ್ಲಿ ಸಿಂಧೂ ನಾಗರಿಕತೆಯ ಪ್ರಮುಖವಾದಂತಹ ನಗರ ಅಂತ ನೋಡ್ತಾ ಬರ್ತೇವೆ. ಹಾಗಾದ್ರೆ ಸಿಂಧೂ ನಾಗರಿಕತೆಯಲ್ಲಿ ನಾವು ಸಂಶೋಧನೆ ಮಾಡಿದಂತಹ ಅಂದ್ರೆ ಡಿಸ್ಕವರ್ ಮಾಡಿದಂತಹ ಮೊಟ್ಟ ಮೊದಲ ನಗರ ಅಂತೇಳಿ ಕೂಡ ಕರಿತಾ ಬರ್ತೇವೆ. ಆ ನಗರ ಯಾವ ಸರ ಅಂತಂದ್ರೆ ಹರಪ್ಪ ಅಂತೇಳಿ ಕೂಡ ಇಲ್ಲಿ ಕರಿತಾ ಬರ್ತೇವೆ. ಈ ಹರಪ್ಪ ಅಂತೇಳಿ ಕೂಡ ಕರಿತಾ ಬರ್ತೇವೆ. ಇದನ್ನೇ ನಾವು ಸಿಂಧೂ ನಾಗರಿಕತೆ ಅಂತೇಳಿ ಕರಿತಾ ಬರ್ತೇವೆ. ಸರ್, ಸಿಂಧೂ ನಾಗರಿಕತೆ ಅಂತೇಳಿ ಯಾಕೆ ಕರಿತೀವಿ ಅಂತೇಳಿ ಅಂತಂದಾಗ ಇಲ್ಲಿ ಹರಪ್ಪ ನಾಗರಿಕತೆ ಅಂತೇಳಿ ಕರಿತೀವಿ, ಕಂಚಿನ ಯುಗದ ನಾಗರಿಕತೆ ಅಂತೇಳಿ ಕೂಡ ಇದನ್ನ ಕರಿತಾ ಬರ್ತೇವೆ. ಹಾಗಾದ್ರೆ ಇಲ್ಲಿ ನೋಡ್ರಿ ಹರಪ್ಪ ನಾಗರಿಕತೆ ಅಂತೇಳಿ ಕೂಡ ಇಲ್ಲಿ ನಾವು ಕರಿತಾ ಬರ್ತೇವೆ. ಇಲ್ಲಿ ಇದನ್ನ ಸಿಂಧೂ ನಾಗರಿಕತೆ ಅಂತೇಳಿ ಯಾಕೆ ಕರಿತಾ ಬರ್ತೇವೆ ಅಂತೇಳಿ ಅಂತಂದಾಗ ಇದು ಸಿಂಧೂ ನದಿಯ ದಡದಲ್ಲಿ ಯಾವ ನದಿಯ ದಡದಲ್ಲಿ ಅಂದ್ರೆ ಸಿಂಧೂ ನದಿಯ ದಡದಲ್ಲಿ ಅಲ್ಲಿ ಬೆಳವಣಿಗೆ ಆಗ್ತೈತಿ. ಅದಕ್ಕಾಗಿ ಇದನ್ನ ಸಿಂಧೂ ನಾಗರಿಕತೆಯ ಅಂತೇಳಿ ಕರಿತಾ ಬರ್ತೇವೆ. ದಿ ರಾಯಲ್ ಎಸೆಟಿಕ್ ಆಫ್ ಸೊಸೈಟಿ, ಹೌದೌದು, ದಿ ರಾಯಲ್ ಎಸೆಟಿಕ್ ಆಫ್ ಸೊಸೈಟಿ. ಈ ರೀತಿ ನೋಡ್ತಾ ಬರ್ತೇವೆ. ಹಾಗಾದ್ರೆ ಈ ಇತಿಹಾಸದ ಬಗ್ಗೆ, ಇದೇ ಹಿಸ್ಟರಿಯ ಕುರಿತು ಮೊಟ್ಟ ಮೊದಲ ಬಾರಿಗೆ ವೈಜ್ಞಾನಿಕವಾಗಿ ಏನ್ ಮಾಡ್ತಾ ಬರ್ತಾರ ಅಂದ್ರೆ ಅಧ್ಯಯನವನ್ನ ಮಾಡ್ತಾ ಬರ್ತಾರ. ಯಾರು ಅಂತೇಳಿ ಅಂತಂದಾಗ ಯಾರೇ ಗ್ರೀಕ್ ದೇಶದ ಒಬ್ಬ ಪ್ರಮುಖ ಕವಿ ಅಂದ್ರೆ ಕವಿ ಅಂತೇಳಿ ಕೂಡ ಇಲ್ಲಿ ನಾವು ನೋಡ್ತಾ ಬರ್ತೇವೆ. ಸಂಶೋಧನಾಕಾರ ಅಂತೇಳಿ ಕೂಡ ಇಲ್ಲಿ ನಾವು ನೋಡ್ತಾ ಬರ್ತೇವೆ. ಯಾರು ಅಂತೇಳಿ ಅಂತಂದಾಗ ಹೆರೋಡೋಟಸ್ ಅಂತೇಳಿ ನೋಡ್ತೇವೆ. ಯಾವ ಡೋಟಸ್? ಹೆರೋಡೋಟಸ್ ಅಂತೇಳಿ ಕೂಡ ಇಲ್ಲಿ ನಾವು ನೋಡ್ತಾ ಬರ್ತೇವೆ. ಇದೇ ಹೆರೋಡೋಟಸ್ ಏನ್ ಮಾಡ್ತಾನೆ ಅಂದ್ರೆ ಇತಿಹಾಸದ ಕುರಿತು ಮೊಟ್ಟ ಮೊದಲ ಬಾರಿಗೆ ವೈಜ್ಞಾನಿಕವಾಗಿ ಅಧ್ಯಯನವನ್ನ ಮಾಡ್ತಾ ಬರ್ತಾನ. ಅದಕ್ಕಾಗಿ ಇದೇ ಹೆರೋಡೋಟಸ್ ರವರನ್ನ ನಾವು ಏನಂತೇಳಿ ಕರಿತಾ ಬರ್ತೇವಿ ಅಂತೇಳಿ ಅಂತಂದ್ರೆ ದ ಫಾದರ್ ಆಫ್ ಏನ್ರಿ ದ ಫಾದರ್ ಆಫ್ ಇತಿಹಾಸದ ಪಿತಾಮಹ ಅಂತೇಳಿ ಕರಿತೇವ. ಜಗತ್ತಿನ ಇತಿಹಾಸದ ಪಿತಾಮಹ ಅಂತೇಳಿ ಕರಿತೇವೆ. ದ ಫಾದರ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತೇಳಿ ಕೂಡ ಇಲ್ಲಿ ಕರಿತಾ ಬರ್ತೇವೆ. ದ ಫಾದರ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತೇಳಿ ಕೂಡ ಇಲ್ಲಿ ನಾವು ಏನ್ ಮಾಡ್ತಾ ಬರ್ತೇವೆ ಅಂದ್ರೆ ಕರಿತಾ ಬರ್ತೇವೆ ಅನ್ನೋದು ಕೂಡ ಅಲ್ಲಿ ಗೊತ್ತಿರಬೇಕು. ಹೌದಾ? ಹಾಗಾದ್ರೆ ಇವರನ್ನೇ ನಾವು ದ ಫಾದರ್ ಆಫ್ ಅಂದ್ರೆ ಜಗತ್ತಿನ ಇತಿಹಾಸದ ಪಿತಾಮಹ ಅಂತೇಳಿ ಯಾಕೆ ಕರಿತೀವಿ ಅಂತಂದ್ರೆ ಅದು ಗೊತ್ತಿರಬೇಕು. ಯಾಕಂತಂದ್ರೆ ಇವರು ಮೊಟ್ಟ ಮೊದಲನೇ ಬಾರಿಗೆ ಈ ಇತಿಹಾಸದ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಾರ, ಅದಕ್ಕಾಗಿ ಕರಿತೀವಿ. ಅದರ ಜೊತೆಗೆ ನೆಕ್ಸ್ಟ್ ದ ಫಾದರ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತೇಳಿ ಕೇಳ್ತಾ ಬಂದಾಗ ದ ಫಾದರ್ ಆಫ್ ಇಂಡಿಯನ್ ಹಿಸ್ಟ್ರಿ ಕಾಮೆಂಟ್ ಮಾಡಿ ಬೇಗ. ವೆರಿ ಗುಡ್, ಕಲ್ಹಣ ಅಂತೇಳಿ. ಹೌದಾ? ಇಲ್ಲಿ ಭಾರತದ ಇತಿಹಾಸದ ಪಿತಾಮಹ ಅಂತೇಳಿ ಕರೆದಾಗ ಭಾರತದ ಇತಿಹಾಸದ ಪಿತಾಮಹ ಅಂತೇಳಿ ಕರೆದಾಗ ಪಿತಾಮಹ ಅಂತೇಳಿ ನೋಡಿದಾಗ ನಾವು ಕಲ್ಹಣನನ್ನ ಕರಿತಾ ಬರ್ತೇವೆ. ಹಾಗಾದ್ರೆ ಇದೇ ಕಲ್ಹಣ ಒಂದು ಪ್ರಮುಖವಾದಂತಹ ಕೃತಿಯನ್ನ ಬರೀತಾನ. ಯಾವ ಕೃತಿ ರೀ? ಕಮೆಂಟ್ ಮಾಡಿ ಬೇಗ. ವೆರಿ ಗುಡ್, ರಾಜತರಂಗಿಣಿ ಅಂತ ನೋಡ್ತಾ ಬರ್ತೇವೆ. ಈ ರಾಜತರಂಗಿಣಿ ನಮಗೆ ಯಾವುದರ ಕುರಿತು ತಿಳಿಸ್ತಾ ಬರ್ತೈತಿ ಸರ್ ಅಂತೇಳಿ ತಂದಾಗ ಕಾಶ್ಮೀರದ ಇತಿಹಾಸದ ಕುರಿತು ತಿಳಿಸ್ತಾ ಬರ್ತೈತಿ. ಯಾವುದರ ಇತಿಹಾಸ? ಕಾಶ್ಮೀರದ ಇತಿಹಾಸದ ಕುರಿತು ನಮಗೆ ತಿಳಿಸ್ತಾ ಬರ್ತೈತಿ. ಯಾವುದು ಅಂದ್ರೆ ರಾಜತರಂಗಿಣಿ. ಆ ರಾಜತರಂಗಿಣಿಯನ್ನು ರಚನೆ ಮಾಡಿದವರು ಯಾರು ಅಂದ್ರೆ ಕಲ್ಹಣ. ಹಾಗಾದ್ರೆ ಇಲ್ಲಿ ಕರ್ನಾಟಕ ಇತಿಹಾಸದ ಪಿತಾಮಹ ಅಂತ ನೋಡ್ತಾ ಬರ್ತೇವೆ. ದ ಫಾದರ್ ಆಫ್ ಕರ್ನಾಟಕ ಹಿಸ್ಟ್ರಿ ಅಂತೇಳಿ ಕರಿತಾ ಬರ್ತೇವೆ. ಯಾರೇ? ಇ.ಪಿ. ವೆರಿ ಗುಡ್, ಇ.ಪಿ. ರೈಸ್ ಅಂತ ನೋಡ್ತಾ ಬರ್ತೇವೆ. ಇ.ಪಿ. ರೈಸ್ ನಾವು ಕರ್ನಾಟಕದ ಇತಿಹಾಸದ ಪಿತಾಮಹ ಅಂತೇಳಿ ಕರಿತಾ ಬರ್ತೇವೆ. ಅದರ ಜೊತೆಗೆ ಇನ್ನೊಂದು ಗೊತ್ತಿರಬೇಕು, ಇಲ್ಲಿ ಭಾರತದ ಪ್ರಾಗೈತಿಹಾಸದ ಪಿತಾಮಹ ಅಂತೇಳಿ ಕರಿತಾ ಬರ್ತೇವೆ. ಭಾರತದ ಪ್ರಾಗೈತಿಹಾಸದ ಪಿತಾಮಹ ಅಥವಾ ಕರ್ನಾಟಕದ ಪ್ರಾಗೈತಿಹಾಸದ ಪಿತಾಮಹ ಅಂತೇಳಿ ಕೂಡ ಕರಿತಾ ಬರ್ತೇವೆ. ಯಾರು ಸರ್ ಅಂತೇಳಿ ಕೇಳಿದಾಗ ಯಾರೇ? ಕಮೆಂಟ್ ಮಾಡ್ರಿ ಬೇಗ. ಯಾರೇ? ಭಾರತದ ಪ್ರಾಗೈತಿಹಾಸದ ಪಿತಾಮಹ ಅಥವಾ ಕರ್ನಾಟಕದ ಪ್ರಾಗೈತಿಹಾಸದ ಪಿತಾಮಹ ಕಮೆಂಟ್ ಮಾಡ್ರಿಪ್ಪ. ಓಕೆ, ಇಲ್ಲಿ ಭಾರತದ ಪ್ರಾಗೈತಿಹಾಸದ ಪಿತಾಮಹ ಅಥವಾ ಕರ್ನಾಟಕದ ಪ್ರಾಗೈತಿಹಾಸದ ಪಿತಾಮಹ ಅಂತೇಳಿ ಕರಿತಾ ಬರ್ತೇವೆ ಸರ. ಯಾರಿಗೆ ಅಂತೇಳಿ ಅಂತಂದಾಗ ರಾಬರ್ಟ್ ಬ್ರೂಸ್ಫುಟ್ ಅಂತೇಳಿ ಕೂಡ ನೋಡ್ತಾ ಬರ್ತೇವೆ. ಇವರನ್ನ ನಾವು ಭಾರತದ ಪ್ರಾಗೈತಿಹಾಸದ ಪಿತಾಮಹ ಅಥವಾ ಕರ್ನಾಟಕದ ಪ್ರಾಗೈತಿಹಾಸದ ಪಿತಾಮಹ ಅಂತೇಳಿ ಕರಿತಾ ಬರ್ತೇವೆ. ಹಾಗಾದ್ರೆ ಸರ್ ಇವನಿಗೆ ನಾವು ಭಾರತದ ಪ್ರಾಗೈತಿಹಾಸದ ಪಿತಾಮಹ ಅಂತೇಳಿ ಯಾಕೆ ಕರಿತೀವಿ ಅನ್ನೋದು ಇಂಪಾರ್ಟೆಂಟ್. ಯಾಕೆ ಕರಿತೀವ್ರಿ ಅಂತೇಳಿ ಅಂತಂದಾಗ ಈತ ಏನ್ ಮಾಡ್ತಾನ ಅಂತೇಳಿ ಅಂತಂದಾಗ
ಕ್ರಿಸ್ತ ಶಕ 1868ರ ಸಮಯದಲ್ಲಿ, ಹೌದಾ, 1868ರ ಸಮಯದಲ್ಲಿ ಇಲ್ಲಿ ಕರ್ನಾಟಕ ರಾಜ್ಯದ, ಯಾವ ರಾಜ್ಯದ? ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಪಿಕಲಿಹಾಳ್ ಎಂಬ ಗ್ರಾಮದಲ್ಲಿ, ಯಾವ ಗ್ರಾಮದಲ್ಲಿ? ರಾಯಚೂರು, ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಪಿಕಲಿಹಾಳ್ ಎಂಬ ಗ್ರಾಮದಲ್ಲಿ ಏನ್ ಮಾಡ್ತಾರೆ ಅಂದ್ರೆ 1868ರಲ್ಲಿ ಈತ ಒಂದು ಕೊಡಲಿಯನ್ನ ಪತ್ತೆ ಹಚ್ತಾನ. ಮೊಟ್ಟ ಮೊದಲ ಬಾರಿಗೆ ಒಂದು ಕೊಡಲಿಯನ್ನ ಪತ್ತೆ ಹಚ್ತಾನ. ಆ ಕೊಡಲಿಯನ್ನ ಪತ್ತೆ ಹಚ್ಚಿದಕ್ಕಾಗಿ ಇವನಿಗೆ ನಾವು ಏನಂತೇಳಿ ಕರಿತಾ ಬರ್ತೇವಿ ಅಂತೇಳಿ ಅಂದಾಗ, ಇವನಿಗೆ ನಾವು ಭಾರತದ ಪ್ರಾಗೈತಿಹಾಸದ ಪಿತಾಮಹ ಮತ್ತು ಕರ್ನಾಟಕದ ಪ್ರಾಗೈತಿಹಾಸದ ಪಿತಾಮಹ ಅಂತೇಳಿ ಕರಿತಾ ಬರ್ತೇವೆ. ಓಕೆನಾ? ಪ್ರೀ ಹಿಸ್ಟ್ರಿ ಫಾದರ್ನ ಸರ್ ಅಲ್ಲ, ಪ್ರೀ ಹಿಸ್ಟ್ರಿ ಫಾದರ್ ಅಲ್ಲ, ಪ್ರಾಚೀನ ಭಾರತದ ಇತಿಹಾಸ ಅಂತೇಳಿ ಕರೆಯಲ್ಲ. ನೆಕ್ಸ್ಟ್, ಹಾಗಾದ್ರೆ ನೆಕ್ಸ್ಟ್ ಭಾರತದ ಶಾಸನಗಳ ಪಿತಾಮಹ ಅಂತೇಳಿ ಕರಿತಾ ಬರ್ತೇವಿ. ಯಾರ್ರಿ? ಅಶೋಕನನ್ನ ನಾವು ಭಾರತದ ಶಾಸನಗಳ ಪಿತಾಮಹ ಅಂತೇಳಿ ಕರಿತಾ ಬರ್ತೇವೆ. ಹಾಗಾದ್ರೆ ಇದೇ ಅಶೋಕನನ್ನ ಭಾರತದ ಶಾಸನಗಳ ಪಿತಾಮಹ ಅಂತೇಳಿ ಯಾಕೆ ಕರಿತೇವ್ರಿ ಅಂತೇಳಿ ಅಂತಂದಾಗ, ಭಾರತದಲ್ಲಿ ಅತಿ ಹೆಚ್ಚು ಶಾಸನಗಳನ್ನು ಹೊರಡಿಸ್ತಾನೆ. ಅದರ ಜೊತೆಗೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾಸನಗಳನ್ನು ಹೊರಡಿಸಿದಂತಹ ಅರಸ ಅಂತೇಳಿ ಕೂಡ ಕರಿತೇವೆ. ಹಾಗಾದ್ರೆ ಅತಿ ಹೆಚ್ಚು ಶಾಸನಗಳನ್ನು ಹೊರಡಿಸ್ತಾನ ಅಂತ ನೋಡ್ತಾ ಬರ್ತೇವೆ. ಹಾಗಾದ್ರೆ ಮುಖ್ಯವಾಗಿ ಎಷ್ಟು ಶಾಸನಗಳನ್ನ ಹೊರಡಿಸ್ತಾನ ಅನ್ನೋದು ಇಂಪಾರ್ಟೆಂಟ್. ಎಷ್ಟು ರೀ? ಕೇಳ್ಯಾರ? ಇದೊಂದು ಕ್ವಶನ್ ಆಗಿದೆ. ನೋ 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 ನೋ, ಅದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ 17 ಸ್ಥಳದಲ್ಲಿ 14 ಶಾಸನಗಳು. ನೋ 14 ನೋ. ಇದನ್ನ ಹೇಳ್ತೇನಂತೆ. ನೋ 54 ಶಾಸನಗಳನ್ನ 54 ಶಾಸನಗಳನ್ನ ಏನ್ ಮಾಡ್ತಾನ ಅಂತಂದ್ರೆ ಇಲ್ಲಿ ಹೊರಡಿಸ್ತಾ ಬರ್ತಾನ ಅನ್ನೋದು ಕೂಡ ಗೊತ್ತಿರ್ಲಿ. ಅದಕ್ಕಾಗಿ ನಾವು ಭಾರತದ ಅದಕ್ಕಾಗಿ ಇವನಿಗೆ ಟೋಟಲ್ ಅವಂದು 54 ಶಾಸನ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದೇನು ಅಂತೇಳಿ ಅಂತಂದಾಗ ಕರ್ನಾಟಕದ ಶಾಸನಗಳ ಪಿತಾಮಹ ಅಂತೇಳಿ ಕರಿತಾ ಬರ್ತೇವೆ. ಯಾರ್ರಿ? ಓಕೆ ಯೂಸ್ ಮಾಡ್ತೇನೆ. ಯಾರ್ರಿ? PL ರೈಸ್. PL ರೈಸ್ ಅಂತೇಳಿ ಕೂಡ ಇಲ್ಲಿ ನಾವು ಏನ್ ಮಾಡ್ತಾ ಬರ್ತೇವೆ ಅಂದ್ರೆ ನೋಡ್ತಾ ಬರ್ತೇವೆ. ಇದು ಕೂಡ ಇಂಪಾರ್ಟೆಂಟ್. ಓಕೆನಾ? ಓಕೆ, ವರಿ ಮಾಡ್ಕೋಬೇಡ್ರಿ, ಯೂಸ್ ಮಾಡ್ತೇನೆ. ಈ ರೀತಿ ನಾವು ಫಾದರ್ಸ್ ಗಳಂದ್ರೆ ಈ ಇತಿಹಾಸದ ಫಾದರ್ ಅಂದ್ರೆ ಹಿಸ್ಟರಿಯ ಫಾದರ್ಸ್ ಗಳನ್ನ ನೋಡ್ತಾ ಬರ್ತೇವೆ. ಹಿಸ್ಟರಿಯ ಫಾದರ್ಸ್ ಗಳನ್ನ ಏನ್ ಮಾಡ್ತಾ ಬರ್ತೇವೆ ಅಂದ್ರೆ ನೋಡ್ತಾ ಬರ್ತೇವೆ. ಇದು ಕೂಡ ಇಂಪಾರ್ಟೆಂಟ್. ಈ ರೀತಿ ನಮಗೆ ಏನಾಗ್ತೈತಿ ಅಂತ ಹೇಳಿದಾಗ ಇತಿಹಾಸ ಮುಂದೆ ಬರ್ತಾ ಹೋಗ್ತೈತಿ ಅನ್ನೋದು ಕೂಡ ನೋಡ್ತೀವಿ. ಹಾಗಾದ್ರೆ ಇದೇ ಹಿಸ್ಟರಿಯನ್ನ ನಾವು ಏನ್ ಮಾಡ್ತಾ ಬರ್ತೀವಿ ಅಂದ್ರೆ ಕೆಲವು ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾ ಬರ್ತೇವೆ. ಅಂದ್ರೆ ಮುಖ್ಯವಾಗಿ 3 ಪಾರ್ಟ್ಸ್ ಆಗಿ ನಾವು ಇದನ್ನ ವಿಂಗಡಣೆ ಮಾಡ್ತಾ ಬರ್ತೇವೆ. ಎಷ್ಟು ಪಾರ್ಟ್ಸ್ ರೀ? 3 ಪಾರ್ಟ್ಸ್ ಆಫ್ ಇನ್ನ ಹಿಸ್ಟರಿ ಅಂತ ಕೂಡ ನಾವು ನೋಡ್ತಾ ಬರ್ತೇವೆ. ಹಾಗಾದ್ರೆ ರಾಬರ್ಟ್ ಬ್ರೂಸ್ ಮತ್ತೆ ಹೇಳಿ ಸರ್, ಭಾರತದ ಪ್ರಾಗೈತಿಹಾಸದ ಪಿತಾಮಹ ಅಂತೇಳಿ ಕರೀತಾರ ಅವನಿಗೆ. ಇದು ಪ್ರಾಗೈತಿಹಾಸಿಕ ಅಂತಂದ್ರೆ ಇವಾಗ ಪ್ರಾಚೀನ ಕಾಲದ ಇತಿಹಾಸ, ಪ್ರಾಚೀನ ಕಾಲ. ಹೌದಾ? ಇಲ್ಲಿ ಪ್ರಾಗೈತಿಹಾಸ ಅಂದ್ರೆ ಪ್ರೀ ಹಿಸ್ಟರಿ. ಹೌದು. ಹೂ ಇಸ್ ದ ಇಂಡಿಯನ್ ಪ್ರೀ ಹಿಸ್ಟರಿ ಫಾದರ್ ಅಂತೇಳಿ ಕರೀತಾ ಅಂದ್ರೆ ಹೂ ಇಸ್ ದ ಇಂಡಿಯನ್ ಪ್ರೀ ಹಿಸ್ಟರಿ ಫಾದರ್ ಅಂತೇಳಿ ಕರೀತಾ ಅಂತಂದ್ರೆ ರಾಬರ್ಟ್ ಬ್ರೂಸ್. ಹೌದು, ರಾಬರ್ಟ್ ಬ್ರೂಸ್ ಕೇಳ್ರಿ. ರಾಬರ್ಟ್ ಬ್ರೂಸ್ ಅಂತ ಅಂತಂದಾಗ ಇಲ್ಲಿ ಹೂ ಇಸ್ ದ ಇಂಡಿಯನ್ ಪ್ರೀ ಹಿಸ್ಟರಿ ಫಾದರ್ ಅಂತೇಳಿ ಕರೀತಾ ಅಂದ್ರೆ ಪ್ರೀ ಹಿಸ್ಟರಿ ಫಾದರ್ ಅಂತ ಹೇಳಿ ನೋಡ್ತಾ ಬಂದಾಗ ನಾವು ಯಾರಿಗೆ ಕರೀತಾ ಬರ್ತೀವಿ ಅಂತ ಹೇಳಿದ್ರೆ ರಾಬರ್ಟ್ ಬ್ರೂಸ್ ರವನ್ನ ನಾವು ಕರೀತಾ ಬರ್ತೀವಿ. ಓಕೆನಾ? ದ ಫಾದರ್ ಆಫ್ ಪ್ರೀ ಹಿಸ್ಟರಿ. ಓಕೆ, ಗುಡ್. ಹಾಗಾದ್ರೆ ಇಲ್ಲಿ 3 ಪಾರ್ಟ್ಸ್ ಅನ್ನಾಗಿ ನಾವು ಏನ್ ಮಾಡ್ತಾ ಬರ್ತೀವಿ ವಿಂಗಡಣೆ ಮಾಡ್ತಾ ಬರ್ತೇವೆ. ಯಾವ ಅಂತ ಹೇಳಿದಾಗ ಮೊದಲನೇದಾಗಿ ಪ್ರೀ ಹಿಸ್ಟರಿ, ಪ್ರೋ ಹಿಸ್ಟರಿ, ಅದರ ಜೊತೆಗೆ
ಮೂರನೇದಾಗಿ ಹಿಸ್ಟರಿ ಅಂತೇಳಿ ಕರಿತೀವಿ. ಹೌದಾ? ಥರ್ಡ್ ಒನ್ ಯಾವ್ದ್ರಿ? ಹಿಸ್ಟರಿ ಅಂತೇಳಿ ಕೂಡ ನೋಡ್ತಾ ಬರ್ತೇವೆ. ಫಸ್ಟ್ ಒನ್ ಯಾವ್ದು ಅಂದ್ರೆ ಪ್ರೀ ಹಿಸ್ಟರಿ ಅಂತ ನೋಡ್ತಾ ಬರ್ತೇವೆ. ಹೌದಾ? ಪ್ರೀ ಹಿಸ್ಟರಿ. ಸೆಕೆಂಡ್ ಒನ್ ಪ್ರೋ ಹಿಸ್ಟರಿ. ಥರ್ಡ್ ಒನ್ ಹಿಸ್ಟರಿ ಅಂತೇಳಿ ಕೂಡ ಇಲ್ಲಿ ನಾವು ಕರೀತಾ ಬರ್ತೇವೆ. ಇಲ್ಲಿ ಪ್ರೀ ಹಿಸ್ಟರಿ ಅಂತೇಳಿ ಅಂತಂದಾಗ ನಮಗೆ ಯಾವುದೇ ರೀತಿಯ ದಾಖಲೆಗಳು ಇರಲ್ರಿ. ಅದೇ ಇತಿಹಾಸವನ್ನ ನಾವು ಪ್ರೀ ಹಿಸ್ಟರಿ ಅಂತೇಳಿ ಕರೀತಾ ಬರ್ತೇವೆ. ಪ್ರೋ ಹಿಸ್ಟರಿ ಅಂತೇಳಿ ಅಂತಂದಾಗ ದಾಖಲೆಗಳಿದ್ದು ಅದನ್ನ ಓದ್ಲಿಕ್ಕೆ ಬರುವುದಿಲ್ಲ, ಅದನ್ನ ಪ್ರೋ ಹಿಸ್ಟರಿ ಅಂತೇಳಿ ಕರಿತೀವಿ. ಹಿಸ್ಟರಿ ಅಂತಂದಾಗ ಇವಾಗ ಈಗಿನ ಇತಿಹಾಸ ಕಾಲವನ್ನ ಈ ಇತಿಹಾಸ ಕಾಲವನ್ನ ನಾವು ಹಿಸ್ಟರಿ ಅಂತೇಳಿ ಕೂಡ ಇಲ್ಲಿ ಕರೀತಾ ಬರ್ತೀವಿ ಅನ್ನೋದು ಕೂಡ ಗೊತ್ತಿರ್ಲಿ. ಇದು ಹಿಸ್ಟರಿ ಅನ್ನೋದ್ರೆ ಇತಿಹಾಸದ ಒಂದು ಸಣ್ಣ ಪರಿಚಯ ನಿಮಗೆ ಗೊತ್ತಿರಲೇಬೇಕು. ಅದಾದ್ಮೇಲೆ ಇದೇ ಹಿಸ್ಟರಿಯಲ್ಲಿ ನಾವೇನ್ ಮಾಡ್ತಾ ಬರ್ತೀವಿ ಅಂದ್ರೆ ಮಾಡರ್ನ್ ಹಿಸ್ಟರಿಯನ್ನ ನೋಡ್ತಾ ಬರ್ತೇವೆ. ಮಾಡರ್ನ್ ಹಿಸ್ಟರಿಯನ್ನ ನೋಡ್ತಾ ಬರ್ತೇವೆ ಅನ್ನೋದಕ್ಕಿಂತ ಇಲ್ಲಿ ಇಂಡಿಯನ್ ಹಿಸ್ಟರಿಯನ್ನ ನೋಡ್ತಾ ಬರ್ತೇವೆ. ಯಾವ ಹಿಸ್ಟರಿಯನ್ನ? ಇಂಡಿಯನ್ ಹಿಸ್ಟರಿಯನ್ನ ನಾವೇನ್ ಮಾಡ್ತಾ ಬರ್ತೇವೆ ಅಂದ್ರೆ ಈ ಹಿಸ್ಟರಿ ಕಾಲದಲ್ಲಿ ನೋಡ್ತಾ ಬರ್ತೇವೆ ಅನ್ನೋದು ಕೂಡ ಗೊತ್ತಿದೆ. ಹಾಗಾದ್ರೆ ಯಾವ ರೀತಿ ಅಂತೇಳಿ ಅಂತಂದಾಗ ಇದೇ ಇಂಡಿಯನ್ ಹಿಸ್ಟರಿಯನ್ನ ನಾವು ಏನ್ ಮಾಡ್ತಾ ಬರ್ತೀವಿ ಅಂತೇಳಿ ಅಂತಂದಾಗ ಅಧ್ಯಯನದ ಅನುಕೂಲಕ್ಕಾಗಿ. ಹೌದಾ? ಯಾವ್ದ್ರ ಪರ್ಪಸ್ಗಾಗಿ? ಅಧ್ಯಯನದ ಅನುಕೂಲಕ್ಕಾಗಿ ಇದನ್ನ ಏನ್ ಮಾಡ್ತಾ ಬರ್ತೀವಿ ಅಂತೇಳಿ ಅಂತಂದಾಗ ಮುಖ್ಯವಾಗಿ ನಾವು 3 ಭಾಗಗಳನ್ನಾಗಿ ಮಾಡ್ತೇವೆ. ಇದರಲ್ಲಿ ಕೂಡ ಎಷ್ಟ್ರಿ? 3 ಪಾರ್ಟ್ಸ್ ಗಳನ್ನಾಗಿ ಅಂದ್ರೆ 3 ಪಾರ್ಟ್ಸ್ ಗಳನ್ನಾಗಿ ಇದರಲ್ಲಿ ಏನ್ ಮಾಡ್ತಾ ಬರ್ತೇವೆ ಅಂದ್ರೆ ವಿಂಗಡಣೆ ಮಾಡ್ತಾ ಬರ್ತೇವೆ. ಹಾಗಾದ್ರೆ 3 ಪಾರ್ಟ್ಸ್ ಗಳು ಯಾವ್ಯಾವ ಸರ ಅಂತ ಹೇಳಿ ಕೇಳಿದಾಗ ಇಲ್ಲಿ ಮೊದಲನೇದಾಗಿ ನೋಡ್ರಿ, ಮೊದಲನೇದಾಗಿ ಏನ್ಸಿಯಂಟ್ ಹಿಸ್ಟರಿ ಅಂತ ನೋಡ್ತೀವಿ. ಯಾವ ಹಿಸ್ಟರಿ? ಏನ್ಸಿಯಂಟ್ ಹಿಸ್ಟರಿ ಅಂತ ಹೇಳಿ ನೋಡ್ತಾ ಹೋಗ್ತೇವೆ. ಆಯ್ತಾ? ಪ್ರಾಚೀನ ಭಾರತದ ಏನ್ಸಿಯಂಟ್ ಹಿಸ್ಟರಿ ಆಫ್ ಇಂಡಿಯಾ ಅಂತ ಹೇಳಿ ಏನ್ಸಿಯಂಟ್ ಹಿಸ್ಟರಿ ಆಫ್ ಇಂಡಿಯಾ ಅಂತ ನೋಡ್ತಾ ಬರ್ತೇವೆ. ಪ್ರಾಚೀನ ಭಾರತದ ಇತಿಹಾಸ. ನೆಕ್ಸ್ಟ್ ಎರಡನೇದ್ದು ಮಿಡಿವಲ್ ಹಿಸ್ಟರಿ. ಹಿಸ್ಟರಿ ಆಫ್ ಮಿಡಿವಲ್ ಇಂಡಿಯಾ ಅಂತ ಕೂಡ ನೋಡಬಹುದು. ಹಿಸ್ಟರಿ ಆಫ್ ಮಿಡಿವಲ್ ಇಂಡಿಯಾ ಅಂತ ಕೂಡ ನೋಡಬಹುದು. ಮಿಡಿವಲ್ ಹಿಸ್ಟರಿ ಅಂತ ಕೂಡ ಇಲ್ಲಿ ನೋಡ್ತಾ ಬರ್ತೇವೆ. ನೆಕ್ಸ್ಟ್ ಯಾವ್ದು ಸರ್ ಆಗಲಿ ಅಂತಂದಾಗ ಕೊನೆಯದಾಗಿ ಮಾಡರ್ನ್ ಹಿಸ್ಟರಿ. ದ ಹಿಸ್ಟರಿ ಆಫ್ ಮಾಡರ್ನ್ ಇಂಡಿಯಾ ಅಂತ ಕೂಡ ನೋಡಬಹುದು. ದ ಹಿಸ್ಟರಿ ಆಫ್ ಮಾಡರ್ನ್ ಇಂಡಿಯಾ ಅಂತ ಕೂಡ ನೋಡಬಹುದು. ಪ್ರಾಚೀನ ಭಾರತ ಇತಿಹಾಸ, ಮಧ್ಯಕಾಲೀನ ಭಾರತ ಇತಿಹಾಸ, ಅದರ ಜೊತೆಗೆ ಮಾಡರ್ನ್ ಅಂತ ಹೇಳಿದಾಗ ಆಧುನಿಕ ಭಾರತದ ಇತಿಹಾಸ ಅಂತ ಕೂಡ ಗೊತ್ತಿರಬೇಕು. ನೀವೇನ್ ಮಾಡಿದ್ರಿ ಅಂದ್ರೆ ಇಷ್ಟೇ ಗೊತ್ತಿರ್ಲಿ ಸಾಕು. ಅಂದ್ರೆ ಇತಿಹಾಸ ಅಂದ್ರೆ ಭಾರತ ಇತಿಹಾಸ ಅಂತ ಹೇಳಿದಾಗ ಒಂದು ಏನ್ಸಿಯಂಟ್, ಮಿಡಿವಲ್, ಮಾಡರ್ನ್ ಮೂರೇ ನೆನಪಿಟ್ಕೊರಿ ಸಾಕು. ಅದರ ಜೊತೆಗೆ ಇಲ್ಲಿ ಕರ್ನಾಟಕ ಸರ್ಕಾರದ ಕರ್ನಾಟಕ ಗವರ್ಮೆಂಟ್ ನಮಗೆ ಅತಿ ಹೆಚ್ಚು ಪರೀಕ್ಷೆಗಳನ್ನ ಅಂದ್ರೆ ಅತಿ ಹೆಚ್ಚು ಪರೀಕ್ಷೆಗಳನ್ನ ನಡೆಸೋದಕ್ಕಾಗಿ ನಾವೇನ್ ಮಾಡ್ತಾ ಬರ್ತೀವಿ ಅಂದ್ರೆ ಅದರ ಜೊತೆಗೆ ಈ 3 ಹಿಸ್ಟರಿಗಳ ಜೊತೆಗೆ ಅದರ ಜೊತೆಗೆ ಕರ್ನಾಟಕ ಹಿಸ್ಟರಿ ಕೂಡ ಇಂಪಾರ್ಟೆಂಟ್. ಯಾವ ಹಿಸ್ಟರಿ? ಕರ್ನಾಟಕ ಹಿಸ್ಟರಿ ಕೂಡ ನಮಗೆ ಏನಾಗ್ತೈತ್ರಿ ಇಂಪಾರ್ಟೆಂಟ್ ಆಗ್ತೈತಿ ಅನ್ನೋದು ಕೂಡ ಗೊತ್ತು. ಓಕೆನಾ? ಕರ್ನಾಟಕ ಹಿಸ್ಟರಿ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗ್ತೈತಿ ಅನ್ನೋದು ಕೂಡ ಗೊತ್ತಿರಲಿ. ಇದು ಕೂಡ ಇಂಪಾರ್ಟೆಂಟ್. ಹಾಗಾದ್ರೆ ಇಲ್ಲಿ ನಾವು ನೇರವಾಗಿ ಹೋಗೋಣ ಎಲ್ಲಿಗೆ ಅಂದ್ರೆ ಇವಾಗ ನಿಮ್ಗೆ ಏನ್ಷಿಯಂಟ್ ಹಿಸ್ಟರಿ ಆಗೈತಿ ಅನ್ಕೋತೀನಿ. ಅದ್ರ ಜೊತೆಗೆ ಈಗ ಮಾಡರ್ನ್ ಹಿಸ್ಟರಿಗೆ ಹೋಗೋಣ. ಏನ್ಷಿಯಂಟ್ ಮತ್ತು ಮಿಡಲ್ ಆಗೈತಿ. ಹೌದಾ? ನೇರವಾಗಿರೋದು ಯಾವ್ದು ಅಂದ್ರೆ ಮಾಡರ್ನ್ ಹಿಸ್ಟರಿ ಅಂತ ನೋಡ್ತಾ ಬರ್ತೀವಿ. ಮಾಡರ್ನ್ ಹಿಸ್ಟರಿ ಅಂತೇಳಿ ಅಂತಂದಾಗ ಇಲ್ಲಿ ನೋಡ್ರಿ ಮಾಡರ್ನ್ ಹಿಸ್ಟರಿ ಅಂತೇಳಿ ಅಂತಂದಾಗ ಆಧುನಿಕ ಭಾರತದ ಇತಿಹಾಸ ಅಂತೇಳಿ ಕೂಡ ಇಲ್ಲಿ ನಾವು ನೋಡ್ತಾ ಬರ್ತೀವಿ. ಯಾವ ಇತಿಹಾಸ? ಆಧುನಿಕ ಭಾರತದ ಇತಿಹಾಸ ಅಂತೇಳಿ ಕೂಡ ನೋಡ್ತಾ ಬರ್ತೀವಿ. ಹಾಗಾದ್ರೆ ಇದೇ ಆಧುನಿಕ ಭಾರತದ ಇತಿಹಾಸದಲ್ಲಿ ನಾವು ಏನ್ ಮಾಡ್ತಾ ಬರ್ತೀವಿ ಅಂತೇಳಿ ಅಂತಂದಾಗ ಇಲ್ಲಿ ಯುರೋಪಿಯನ್ನರ ಆಗಮನದಿಂದ ಎಲ್ಲಿಂದ ಅಂತೇಳಿ ಅಂತಂದಾಗ ಅರೈವ್ಸ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಅಂತ ನೋಡ್ತಾ ಬರ್ತೇವೆ. ಅರೈವ್ಸ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಅಂತ ನೋಡ್ತಾ ಬರ್ತೀವಿ. ಆ ಯುರೋಪಿಯನ್ನರ ಆಗಮನದಿಂದ ಎಲ್ಲಿ ತನ ನೋಡ್ತಾ ಬರ್ತೀವಿ ಅಂತ ಹೇಳಿದಾಗ ಭಾರತದ ಸ್ವತಂತ್ರ ಸಿಗುವವರೆಗೂ. ಭಾರತಕ್ಕೆ ಸ್ವತಂತ್ರ ಸಿಗುವವರೆಗೂ ಅಂತ ಅಂದ್ರೆ ಈಗ ನಮ್ಮ ಭಾರತಕ್ಕೆ ಭಾರತ ಇಂಡಿಪೆಂಡೆನ್ಸ್ ಆಗೋವರೆಗೂ ನಾವೇನ್ ಮಾಡ್ತಾ ಬರ್ತೇವ್ರಿ ಈ ಆಧುನಿಕ ಭಾರತ ಇತಿಹಾಸವನ್ನ ಕೂಡ ಇಲ್ಲಿ ನಾವು ಏನ್ ಮಾಡ್ತಾ ಬರ್ತೀವಿ ಅಂದ್ರೆ ನೋಡ್ತಾ ಬರ್ತೇವೆ. ಎಲ್ಲಿಂದ ಅಂತ ಹೇಳಿದಾಗ 1498 ನಲ್ಲಿ ನಮಗೆ ಏನ್ ಮಾಡ್ತಾರೆ ಅಂದ್ರೆ ಯುರೋಪಿಯನ್ನರು ಬಂದು ಬಿಡ್ತಾರೆ. ಎಲ್ಲಿಗೆ? ಅರೈವಲ್ ಆಗ್ತಾರೆ. ಎಲ್ಲಿಗೆ ಅಂದ್ರೆ ನಮ್ಮ ಭಾರತಕ್ಕೆ ನೋಡ್ತಾ ಬರ್ತೇವೆ. ಸ್ವಲ್ಪ ಅದು ಹಿಂದಿಂದ ಇಲ್ಲಿಂದ ಅಲ್ಲಿಗೆ ಜಿಗಿತೀನಿ. 1498ಗೆ ಬರ್ತಾರ. 1498 ಮೇ 17ಗೆ ಮೇ 17ಗೆ ಯಾರು ಬರ್ತಾರ ಅಂತೇಳಿ ಅಂದ್ರೆ ಪೋರ್ಚುಗೀಸ್ ದೇಶದ ಅಥವಾ ಪೋರ್ಚುಗೀಸ್ ದೇಶದ ಒಬ್ಬ ನಾವಿಕ ಅಂತೇಳಿ ಕೂಡ ನೋಡ್ತಾ ಬರ್ತೇವೆ. ಒಬ್ಬ ನಾವಿಕ ಅಥವಾ ಒಬ್ಬ ಸೇಲರ್ ಅಂತೇಳಿ ಕೂಡ ನೋಡ್ತಾ ಬರ್ತೇವೆ. ಸೇಲರ್ ಅಂತೇಳಿ ಕೂಡ ಇಲ್ಲಿ ನಾವು ನೋಡ್ತಾ ಬರ್ತೇವೆ. ಸೇಲರ್ ಅಂದ್ರೆ ನಾವಿಕ.
ಆ ನಾವಿಕ ಅಂತ ನೋಡ್ತಾ ಬರ್ತೇವೆ. ಯಾವಾಗ ಬರ್ತಾನಂದ್ರೆ ಈ ನಾವಿಕ ಯಾರು ಅಂದ್ರೆ ವಾಸ್ಕೋಡಿ ಗಾಮ. ಯಾವ ಗಾಮ? ವಾಸ್ಕೋಡಿ ಗಾಮ ಅಂತ ಕೂಡ ನೋಡ್ತಾ ಬರ್ತೇವೆ. ಹಾ, ವಾಸ್ಕೋಡಿ ಗಾಮ ಏನ್ ಮಾಡ್ತಾನೆ ಅಂದ್ರೆ ಬರ್ತಾನ ಅನ್ನೋದು ಗೊತ್ತಿಲ್ಲ. ಇವ 1498ರಲ್ಲಿ ಬಂದ ತಕ್ಷಣ ಇಲ್ಲಿಂದ ಸ್ಟಾರ್ಟ್ ಆಗ್ತೈತಿ. ಎಲ್ಲಿವರೆಗೆ? 1947 ಆಗಸ್ಟ್ 15 ವರೆಗೆ ಇಲ್ಲಿ ಏನಾಗ್ತದ ಅಂತಂದ್ರೆ ಹೋರಾಡಬೇಕಾಗ್ತೈತಿ. ನಾವು ಹೋರಾಟ ಮಾಡ್ಬೇಕಾಗ್ತೈತಿ. ಯಾರ ಜೊತೆಗೆ? ಈ ಯುರೋಪಿಯನ್ನರ ಜೊತೆಗೆ. ಹೌದಾ? ಯಾರ ಜೊತೆಗೆ? ಯುರೋಪಿಯನ್ಸ್ ಜೊತೆಗೆ. ಈ ಯುರೋಪಿಯನ್ಸ್ ಜೊತೆಗೆ ನಾವ್ಯಾಕೆ ಹೋರಾಟ ಮಾಡಬೇಕು ಅಂತೇಳಿ ಅಂತಂದಾಗ ಅದು ನಮ್ಮ ಭಾರತದಲ್ಲಿರುವಂತಹ ದೊರೆಗಳು ಅಂದ್ರೆ ಕಿಂಗ್ಸ್ ಅಂತ ನೋಡ್ತಾ ಬರ್ತೇವೆ. ಹೌದಾ? ಅಂದ್ರೆ ಆ ದೊರೆಗಳು ಮಾಡಿರುವಂತಹ ಒಂದು ತಪ್ಪು. ಹೌದಾ? ಒಂದು ರಾಂಗ್ ಡಿಸಿಷನ್ ಅಂತೇಳಿ ಹೇಳ್ಬೋದ್ರಿ. ಹೌದಾ? ರಾಂಗ್ ಡಿಸಿಷನ್ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ನಾವು ರಾಂಗ್ ಡಿಸಿಷನ್ ಅಂತೇಳಿ ಹೇಳ್ತಾ ಬರಬಹುದು ಅಂತೇಳಿ ಅಂತಂದಾಗ ಇವಾಗ ನಮ್ಮ ಭಾರತದಲ್ಲಿರುವಂತಹ ಆ ದೊರೆಗಳು ಆ ದೊರೆಗಳು ಅಥವಾ ಅರಸರು ಏನ್ ಮಾಡ್ತಿದ್ರು ಅಂತಂದ್ರೆ ಅವರಿಗೆ ಅವರವರಲ್ಲೇ ತಾವು ಹೊಡೆದಾಡ್ಕೊತಿದ್ರು. ಹೊಡೆದಾಡ್ಕೊತಿದ್ರು. ಅದಕ್ಕಾಗಿ ಮತ್ತ ಬೇರೆ ಔಟ್ಸೈಡ್ ಇಂದ ಅವರಿಗೆ ಮತ್ತೆ ಔಟ್ಸೈಡ್ ಇಂದ ಏನಾದ್ರೂ ಸ್ವಲ್ಪ ಏನಾದ್ರೂ ಸಿಗ್ತೈತಿ ಏನೋ ಅಂತೇಳಿ ಅವ್ರು ಏನ್ ಮಾಡ್ತಾ ಬರ್ತಿದ್ರು ಅಂದ್ರೆ ವೇಟ್ ಮಾಡ್ಕೋತ ಕೂತಿದ್ರು. ಆ ವೇಟ್ ಮಾಡ್ಕೋತ ಕೂತಿದ್ರು. ಆ ವೇಟ್ ಮಾಡ್ತಿರುವಂತಹ ಇಲ್ಲಿ ಒಬ್ಬ ಅರಸ ಅಂತ ನೋಡ್ತಾ ಬರ್ತೇವೆ. ಇಲ್ಲಿ ಕೇರಳದ ಕಲ್ಲಿಕೋಟೆಯ ಜಾಮೋರಿಯನ್ ಅಂತೇಳಿ ಒಂದು ಮನೆತನ. ಹೌದಾ? ಕೇರಳದ ಕಲ್ಲಿಕೋಟೆಯ ಯಾವ ಮನೆತನ ಅಂತಂದ್ರೆ ಜಾಮೋರಿಯನ್ ಅಂತೇಳಿ ಒಂದು ಏನು ಅಂತೇಳಿ ಅಂತಂದಾಗ ಒಂದು ಮನೆತನ ಅಂತ ನೋಡ್ತಾ ಬರ್ತೇವೆ. ಆ ಜಾಮೋರಿಯನ್ ಮನೆತನದ ಅರಸ ಅಂತ ಕಿಂಗ್ ಅಂತ ನೋಡ್ತಾ ಬರ್ತೇವೆ. ಅದರ ಕಿಂಗ್ ಆಗಿದ್ದ ಯಾರು ಅಂತೇಳಿ ಅಂತಂದ್ರೆ ಯಾರೇ? ಮಾನ ವಿಕ್ರಮ ಅಂತ ನೋಡ್ತೇವೆ. ಮಾನ ವಿಕ್ರಮ ಅಂತ ನೋಡ್ತೇವೆ. ಈ ಮಾನ ವಿಕ್ರಮ ಏನ್ ಮಾಡಿಬಿಡ್ತಾನ ಅಂತೇಳಿ ಅಂತಂದಾಗ ಈತ ಏನ್ ಮಾಡ್ತಾನ ಅಂತಂದ್ರೆ ಇಲ್ಲಿ 1498 ಒಳಗ 1498 ಮೇ 17 ಒಳಗ ಇಲ್ಲಿ ಯಾರು ಬರ್ತಾರ ಅಂತೇಳಿ ಅಂದ್ರೆ ನೇರವಾಗಿ ಬರ್ತಾನ ಕಲ್ಲಿಕೋಟೆಯ ಕಾಪುಡ ಎಂಬ ಗ್ರಾಮಕ್ಕೆ. ಕಲ್ಲಿಕೋಟೆಯ ಯಾವ ಗ್ರಾಮಕ್ಕೆ? ಕಾಪುಡ ಎಂಬ ಆ ಗ್ರಾಮಕ್ಕೆ ಬರ್ತಾನ. ಆ ವಿಲೇಜ್ಗೆ ಬರ್ತಾನ. ಹೌದಾ? ಆ ವಿಲೇಜ್ಗೆ ಬರ್ತಾನೆ ಯಾರು ಅಂದ್ರೆ ವಾಸ್ಕೋಡಿ ಗಾಮ ಬರ್ತಾನ. ವಾಸ್ಕೋಡಿ ಗಾಮ ಬಂದಾಗ ಈತನಿಗೆ ಅದ್ಧೂರಿಯಾಗಿ ಏನ್ ಮಾಡ್ತಾನ ಅಂದ್ರೆ ಸೆಲೆಬ್ರೇಷನ್ ಮಾಡಿ ಆತ ಏನ್ ಮಾಡ್ಕೊತಾನ ಅಂದ್ರೆ ಬರ ಮಾಡ್ಕೊತಾನ. ಸೆಲೆಬ್ರೇಷನ್ ಮಾಡಿ ಅವನಿಗೆ ಏನ್ ಮಾಡ್ಕೊತಾನ ಅಂತಂದ್ರೆ ಇಲ್ಲಿ ಬರ ಮಾಡ್ಕೊತಾನ. ಯಾರು ಬರ ಮಾಡ್ಕೊ ಅಂದ್ರೆ ಆಹ್ವಾನವನ್ನ ಮಾಡ್ಕೊತಾನ ಅಂತ ಕೂಡ ಇಲ್ಲಿ ನಾವು ನೋಡ್ತಾ ಬರ್ತೇವೆ. ಇದೇ ವಾಸ್ಕೋಡಿ ಗಾಮ ಏನ್ ಮಾಡ್ತಾನ ಅಂತಂದ್ರೆ ಭಾರತದಲ್ಲಿದ್ದಂತಹ ಎಲ್ಲಾ ಸಂಪತ್ತನ್ನ ಏನ್ ಮಾಡ್ತಾನ ಅಂದ್ರೆ ಲೂಟಿ ಹೊಡಿತಾನ. ಹೌದಾ? ಲೂಟಿ ಹೊಡ್ಕೊಂಡು ಮತ್ತೇನ್ ಮಾಡ್ತಾನ ಅಂದ್ರೆ ಇಲ್ಲಿ ಜುಲೈ ಅಂದ್ರೆ ಮೇ ಒಳಗ್ ಬಂದಂತಹ ಇವ ಮತ್ತೇನ್ ಮಾಡ್ತಾನ ಅಂದ್ರೆ ಕೆಲವೇ ತಿಂಗಳ ನಂತರ ಮತ್ತನ ರಾಷ್ಟ್ರಕ್ಕೆ ಹೋಗ್ತಾನ. ಹೌದಾ? ಮತ್ತನ ರಾಷ್ಟ್ರ ಯಾವ್ದ್ರಿ? ಯಾವ್ದಾಗಿತ್ತು ಅವನ ದೇಶ? ಯಾವ್ದಾಗಿತ್ತು ಕಂಟ್ರಿ? ಗುಡ್, ಯುರೋಪ್ ಕಾಂಟಿನೆಂಟ್. ಹೌದಾ? ಕಾಂಟಿನೆಂಟ್ ಆಗಿತ್ತು. ಅಂದ್ರೆ ಖಂಡ ಕಾಂಟಿನೆಂಟ್ ಅಂತ ಹೇಳಿ ಖಂಡ ಅಂದ್ರೆ ಕಾಂಟಿನೆಂಟ್ ನೋಡ್ತಾ ಬರ್ತೇವೆ. ಅದು ಯಾವ್ದು ಅಂದ್ರೆ ಯುರೋಪ್ ಅಂತ ನೋಡ್ತಾ ಬರ್ತೇವೆ. ಅದೇ ನಾವು ಕಂಟ್ರಿ ಅಂತ ನೋಡ್ತಾ ಬಂದಾಗ ಯಾವ ದೇಶದವರಾಗಿದ್ರು ಅಂತಂದ್ರೆ ಪೋರ್ಚುಗಲ್ ದೇಶ ಅಂತ ನೋಡ್ತಾ ಬರ್ತೇವೆ. ಹೌದಾ? ಪೋರ್ಚುಗೀಸ್ ದೇಶದವನಾಗಿದ್ದ ಅಂತ ನೋಡ್ತಾ ಬರ್ತೇವೆ. ಆಗ ಪೋರ್ಚುಗೀಸ್ ದೇಶಕ್ಕೆ ಮತ್ತೆ ರಿಟರ್ನ್ ಹೋಗ್ತಾರ. ಆ ರಿಟರ್ನ್ ಹೋಗುವಾಗ ಈತ ಏನ್ ಮಾಡ್ತಾನ ಗೊತ್ತೇನ್ರಿ? ಹೌದಾ? ಏನ್ ಮಾಡ್ತಾನಂದ್ರೆ ತಾನು ತಂದಂತಹ ಸಂಪತ್ತಿನ 60% ಹೆಚ್ಚು ಸಂಪತ್ತನ್ನು ತಗೊಂಡು ಹೋಗ್ತಾನೆ. ಎಲ್ಲಿಂದ? ಭಾರತದಿಂದ. ಹೌದಾ? ಎಲ್ಲಿಂದ? ಭಾರತದಿಂದ ಅಂತೇಳಿ ಕೂಡ ನೋಡ್ತಾ ಬರ್ತೇವೆ. ಯಾಕೆ ಭಾರತದಿಂದನೇ ಆತ ತಗೊಂಡು ಹೋಗ್ತಾನ ಅಂತಂದ್ರೆ ಭಾರತದ ಮೇಲೆ ದಾಳಿಯನ್ನ ಮಾಡ್ತಾನ. ದಾಳಿ ಮಾಡಿದಂತಹ ಈತ ಹಲವಾರು ಪ್ರದೇಶಗಳ ಮೇಲೆ ಏನ್ ಮಾಡ್ತಾನ ಅಂದ್ರೆ ಅಟ್ಯಾಕ್ ಮಾಡಿ ಅವುಗಳನ್ನೆಲ್ಲ ವಶಪಡಿಸ್ಕೊತಾನ. ಅವುಗಳನ್ನೆಲ್ಲ ತನ್ನ ಸ್ವಾಧೀನಪಡಿಸ್ಕೊಂಡು ಅವ್ರ ಕಡೆ ಎಲ್ಲ ಆ ಸಂಪತ್ತ ಪಡ್ಕೊಂಡು ಮತ್ತ ರಿಟರ್ನ್ ಹೋಗ್ತಾರ. ಅವಾಗ ಅವ್ರು ಏನ್ ನೋಡ್ಕೋತಾರ? ರುಚಿ ನೋಡ್ಕೋತಾರ ಇಲ್ರಿ? ಸಾಂಬಾರ್ ಪದಾರ್ಥ ಇನ್ನ ಬಂದಿಲ್ಲ, ತಡಿ ಬರ್ತೇನೆ, ಅಟ್ಯಾಕ್ ಯೋಚನೆ ಮಾಡ್ತೀವಿ. ಹೌದಾ? ರುಚಿ ನೋಡ್ಕೋತಾರ. ಅವಾಗಿಂದ ಏನ್ ಮಾಡ್ತಾರ ಅಂದ್ರೆ ಪ್ಲಾನ್ ಆಗಿರ್ತೈತಿ, ಹೆಂಗಾರ ಮಾಡಿ ಇವರಿಗೆ ಪಡಿಬೇಕು ಅಂತೇಳಿ. ಹೌದಾ? ಈ ರೀತಿ ಏನ್ ಮಾಡ್ತಾ ಬರ್ತಾರ ಅಂದ್ರೆ ಇವರು ಬರ್ತಾರ ಅನ್ನೋದ್ ಕೂಡ ಗೊತ್ತಿರ್ಲಿ. ಹಾಗಾದ್ರೆ ನೇರವಾಗಿ ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ ಮಾಡರ್ನ್ ಹಿಸ್ಟ್ರಿ ಒಳಗ ಫಸ್ಟ್ ಸ್ಟಾರ್ಟಿಂಗ್ ಯಾವ್ದು ನೋಡ್ಬೇಕು, ಏನ್ ನೋಡ್ಬೇಕು ಅನ್ನೋದನ್ನ ನೋಡ್ಕೊತ ಹೋಗ್ಬಿಡೋದು. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ನೋಡ್ತಾ ಹೋಗ್ತೇವೆ. ಯುರೋಪಿಯನ್ನರ ಆಗಮನ ಅಂತ ಹೇಳಿ ನೋಡ್ತಾವೆ. ಅಂದ್ರೆ ಅರೈವಲ್ಸ್ ಆಫ್ ಯುರೋಪಿಯನ್ಸ್. ಇದು ಒಂದ್ ಸ್ವಲ್ಪ ನಿಮಗೆ ಕ್ಲೀವ್ ಇದ್ದಂಗಿದೆ. अभी पिक्चर बहुत बाकी है.
ತಲೆ ಕೆಟ್ಟ ಹೋಗ್ತೈತೆ ಹಂಗ ಯಾರು ಬರ್ತಾರ ಯಾರಿಗ್ ಹೊಡಿತಾರ ಎಲ್ಲಿ ಹೊಡಿತಾರ ಹೆಂಗ್ ಹೊಡಿತಾರ ಯಪ್ಪ ಅರೆ ಸಾಪ ಯುರೋಪಿಯನ್ಸ್ ಟು ಇಂಡಿಯಾ ಹೌದಾ ಅರೈವಲ್ಸ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಅಂತ ನೋಡ್ತಾ ಬರ್ತೇವೆ ಹಾಗಾದ್ರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಭಾರತಕ್ಕೆ ಇದರಲ್ಲಿ ಯಾವ ಯಾವುದನ್ನ ಅಧ್ಯಯನ ಮಾಡ್ಬೇಕು ಅನ್ನೋದು ನೋಡ್ಕೊಳ್ಳಿ ಭಾರತಕ್ಕೆ ಯಾರ ಆಗಮನ ಯುರೋಪಿಯನ್ನರ ಆಗಮನ ಅಂತ ಕೂಡ ನಾವು ನೋಡ್ತಾ ಬರ್ತೇವೆ ಹಾಗಾದ್ರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತ ನೋಡ್ತಾ ಬರ್ತೇವೆ ಹಾಗಾದ್ರೆ ಯಾವ ಯಾವ ಯುರೋಪಿಯನ್ನರು ಭಾರತಕ್ಕೆ ಬರ್ತಾರ ಅನ್ನೋದು ಕೂಡ ಇಂಪಾರ್ಟೆಂಟ್ ಇಲ್ಲಿ ಮೊಟ್ಟ ಮೊದಲನೇದಾಗಿ ಬರ್ತಾರ ಯಾರು ಬರ್ತಾರ ಅಂತ ಅಂತಂದಾಗ ಯಾರೇ ಯಾವ ದೇಶದವರು ಅಂದ್ರೆ ಯುರೋಪ್ ಅಂತ ಅಂದ್ರೆ ಯುರೋಪ್ ಖಂಡ ಅಂತ ಕರೆಕ್ಟ್ ಆಗಿ ನೆನಪಿಟ್ಕೊರಿ ಯುರೋಪ್ ಅಂದ್ರೆ ಯುರೋಪ್ ಖಂಡ ಅಂತಲೇ ನೆನಪಿಟ್ಕೊರಿ ಆ ಯುರೋಪ್ ಖಂಡ ಎಲ್ಲಿ ಬರ್ತೈತಿ ಅನ್ನೋದನ್ನ ಪ್ರತಿಯೊಂದು ಕೂಡ ನಿಮಗೆ ಮ್ಯಾಪ್ ಒಳಗ ತಿಳಿಸ್ತೀರಂತ ಇಲ್ಲಿ ಯುರೋಪ್ ಖಂಡ ಅಂದ್ರೆ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಯಾರು ಬರ್ತಾರೆ ಅಂದ್ರೆ ಪೋರ್ಚುಗೀಸರು ಅಂತ ನೋಡ್ತಾ ಬರ್ತೇವೆ ಆ ಪೋರ್ಚುಗೀಸರು ಅಂತ ಹೇಳಿ ಕೂಡ ಇಲ್ಲಿ ನೋಡ್ತಾ ಬರ್ತೇವೆ ಅದರ ಜೊತೆಗೆ ಸೆಕೆಂಡ್ ಒನ್ ಯಾರು ಬರ್ತಾರ ಅಂತ ಹೇಳಿದಾಗ ಅದು ಕೂಡ ಇಂಪಾರ್ಟೆಂಟ್ ಹೌದಾ ಅಂದ್ರೆ ಭಾರತಕ್ಕೆ ಬಂದಂತಹ ಸೆಕೆಂಡ್ ಯುರೋಪಿಯನ್ಸ್ ಯಾರು ಅಂತ ಹೇಳಿದಾಗ ಹೌದಾ ಭಾರತಕ್ಕೆ ಬಂದಂತಹ ಸೆಕೆಂಡ್ ಯುರೋಪಿಯನ್ಸ್ ಯಾರು ಅಂತ ಕೇಳಿದಾಗ ವೆರಿ ಗುಡ್ ಡಚ್ಚರು ಅಂತ ನೋಡ್ತಾ ಬರ್ತೇವೆ ಹಾ ಕೆಳ ಡಚ್ಚರು ಅಂತ ಕರೀತಾ ಬರ್ತೇವೆ ಅದೇ ಭಾರತಕ್ಕೆ ಬಂದಂತಹ ಥರ್ಡ್ ಯುರೋಪಿಯನ್ಸ್ ವೆರಿ ಗುಡ್ ಬ್ರಿಟಿಷರು ಇದೇ ಬ್ರಿಟಿಷರನ್ನ ಇಂಗ್ಲಿಷರು ಅಂತ ಕೂಡ ಕರೀತಾ ಬರ್ತೇವೆ ಹೌದಾ ಇದೇ ಬ್ರಿಟಿಷರನ್ನ ಇಂಗ್ಲಿಷರು ಅಂತ ಕರೀತಾ ಬರ್ತೇವೆ ಬ್ರಿಟನ್ನಿಯನ್ನರು ಅಂತ ಕರೀತಾ ಬರ್ತೇವೆ ಹೌದಾ ಬ್ರಿಟನ್ನಿಯನ್ನರು ಅಂತ ಕೂಡ ಇಲ್ಲಿ ಕರೀತಾ ಬರ್ತೇವೆ ನೆಕ್ಸ್ಟ್ ಮತ್ತೇನ್ ಸರ್ ಅಂತ ಕೇಳಿದಾಗ ಫೋರ್ತ್ ಅಂಡ್ ಗುಡ್ ಫ್ರೆಂಚ್ ಈ ಫ್ರೆಂಚರು ಬರೋದಕ್ಕಿಂತ ಫ್ರೆಂಚರು ಬರೋದಕ್ಕಿಂತ ಡೇನರು ಬಂದು ಹೋಗ್ತಾರಪ್ಪ ಅಂಕಿತಾ ಡೇನರು ಅಂತ ನೋಡ್ತಾ ಬರ್ತೇವೆ ಅದಾದ್ಮೇಲೆ ಕೊನೆಯದಾಗಿ ಬರ್ತಾರ ಯಾರು ಅಂತೇಳಿ ಅಂತಂದಾಗ ಹೌದಾ ಯಾರೇ ಫ್ರೆಂಚರು ಅಂತೇಳಿ ಕೂಡ ಇಲ್ಲಿ ನೋಡ್ತಾ ಬರ್ತೇವೆ ಫ್ರೆಂಚರು ಅಂತ ಕೂಡ ಇಲ್ಲಿ ನಾವು ನೋಡ್ತಾ ಬರ್ತೇವೆ ಅಂದ್ರೆ ನಿಮಗೆ ಕೇಳ್ತಾ ಬರ್ತಾನ ಏನ್ ಕೇಳ್ತಾನ ಅಂದ್ರೆ ಇಲ್ಲಿ ಭಾರತಕ್ಕೆ ಬಂದಂತಹ ಲಾಸ್ಟ್ ಯುರೋಪಿಯನ್ಸ್ ಯಾರು ಅಂತೇಳಿ ಹೌದಾ ಭಾರತಕ್ಕೆ ಬಂದಂತಹ ಲಾಸ್ಟ್ ಯುರೋಪಿಯನ್ಸ್ ಯಾರು ಅಂತೇಳಿ ಕೇಳಿದಾಗ ಅಲ್ಲಿ ಗೊತ್ತಿರಬೇಕು ಫ್ರೆಂಚರು ಅಂತೇಳಿ ಕೂಡ ನೋಡ್ತಾ ಬರ್ತೇವೆ ಫ್ರೆಂಚರು ಅಂತೇಳಿ ಕೂಡ ನೋಡ್ತಾ ಬರ್ತೇವೆ ಹಾಗಾದ್ರೆ ಭಾರತಕ್ಕೆ ಬಂದಂತಹ ಫಸ್ಟ್ ಯುರೋಪಿಯನ್ಸ್ ಅಂತೇಳಿ ನೋಡ್ತಾ ಬಂದಾಗ ಪೋರ್ಚುಗೀಸರು ಅಂತೇಳಿ ನೋಡ್ತಾ ಬರ್ತದ ಪೋರ್ಚುಗೀಸರು 1498ರಲ್ಲಿ ಬರ್ತಾರೆ ಅದೇ ಭಾರತವನ್ನು ಬಿಟ್ಟು ಹೋದಂತಹ ಲಾಸ್ಟ್ ಯುರೋಪಿಯನ್ಸ್ ಯಾರು ಅಂತ ಕೇಳ್ತಾರೆ ಓಕೆನಾ ಭಾರತವನ್ನು ಬಿಟ್ಟು ಹೋದಂತಹ ಲಾಸ್ಟ್ ಯುರೋಪಿಯನ್ಸ್ ಯಾರು ಅಂತ ಕೇಳ್ತಾನ ಅದು ಕೂಡ ನಮಗೆ ಪೋರ್ಚುಗೀಸರು ಅಂತ ಕೂಡ ನೋಡ್ತಾ ಬರ್ತೇವೆ ಯಾವಾಗ ಅಂತ ಹೇಳಿದ್ರೆ 1961 ಹೌದಾ 1490 ಒಳಗ 98 ಒಳಗ ಬರ್ತಾರ ಅದೇ 1961 ಒಳಗ ಬಿಟ್ಟು ಹೋಗ್ತಾರ ಅಂತ ಕೂಡ ನೋಡ್ತಾ ಬರ್ತೇವೆ ಆಗ ಯಾವ ಪ್ರದೇಶ ಇವರ ರಾಜಧಾನಿ ಅಂದ್ರೆ ಇವರ ಕ್ಯಾಪಿಟಲ್ ಯಾವ್ದಾಗಿತ್ತು ಅಂದ್ರೆ ಪೋರ್ಚುಗೀಸರ ಕ್ಯಾಪಿಟಲ್ ಯಾವ್ದಾಗಿತ್ತು ಅಂದ್ರೆ ಗೋವಾ ಇವರ ಕ್ಯಾಪಿಟಲ್ ಆಗಿತ್ತು ಅನ್ನೋದನ್ನ ನೆನಪಿರ್ಲಿ ಯಾವ್ದ್ರಿ ಗೋವಾ ಇವರ ಕ್ಯಾಪಿಟಲ್ ಆಗಿತ್ತು ಅನ್ನೋದು ಕೂಡ ಇಲ್ಲಿ ಗೊತ್ತಿರ್ಲಿ ಅದರ ಜೊತೆಗೆ ಈ ಡಚ್ಚರು ಕೂಡ ನೋಡ್ತಾ ಬರ್ತೇವೆ ಆದ್ರೆ ಇಲ್ಲಿ ಡೇನರು ಅಂದ್ರೆ ಡ್ಯಾನಿಶ್ ಅಂತ ನೋಡ್ತಾ ಬರ್ತೇವೆ ಡ್ಯಾನಿಶ್ ಅಥವಾ ಡೇನರು ಅಂತ ಕೂಡ ನೋಡ್ತಾ ಬರ್ತೇವೆ ಇವ್ರು ಏನ್ ಮಾಡ್ತಾರ ಅಂದ್ರೆ ಬರ್ತಾರ ಮುಖ ತೋರಿಸ್ತಾರ ಹೋಗ್ತಾರ ಹೌದಾ ಬರ್ತಾರ ಫೇಸ್ ತೋರಿಸ್ತಾರ ನಾವ್ ಹಿಂಗ ಅದೇ ನೋಡ್ರಿ ಅಂತ ಹೇಳ್ತಾರ ಮತ್ತ ವಾಪಸ್ ಹೋಗ್ಬಿಡ್ತಾರ ಹೌದಾ ಯಾರು ಅಂದ್ರೆ ಈ ಏನು ತಗೊಂಡು ಹೋಗಲ್ಲ ಅವ್ರು ಅವ್ರದ್ದು ಏನೈತಿ ಅದನ್ನೆಲ್ಲ ಇವರಿಗೆ ಸೇಲ್ ಮಾಡ್ಬಿಡ್ತಾರೆ ಯಾರಿಗೆ ಈ ಬ್ರಿಟಿಷರಿಗೆ ಸೇಲ್ ಮಾಡ್ಬಿಡ್ತಾರೆ ಬ್ರಿಟಿಷರಿಗೆ ಸೇಲ್ ಮಾಡಿ ಎಲ್ಲ ಮಾರಾಟ ಮಾಡಿ ಬೇಡಪ್ಪ ನಿಮ್ ಶವಾಸ ಅಂತೇಳಿ ಅಂತಾರ ಆ ರೀತಿ ಹೇಳಿ ಹೋಗ್ಬಿಡ್ತಾರೆ ಹೌದಾ ಆಮೇಲೆ ಇದೇ ಡಚ್ಚರು ಏನ್ ಮಾಡ್ತಾರ ಅಂದ್ರೆ ಈ ಬ್ರಿಟಿಷರ ಜೊತೆಗೆ ಬಿಂದ್ರಾ ಕದನ ಹೌದಾ ಅಂದ್ರೆ ಆ ಬಿಂದ್ರಾ ಬ್ಯಾಟಲ್ ಆಫ್ ಬಿಂದ್ರಾ ಅಂತೇಳಿ ಹೇಳ್ತಾ ಬರ್ತೇವೆ ಹೌದಾ ಬ್ಯಾಟಲ್ ಆಫ್ ಬಿಂದ್ರಾ ಅಂತೇಳಿ ಕೂಡ ಇಲ್ಲಿ ಹೇಳ್ತಾ ಬರ್ತೇವೆ ಆ ಬ್ಯಾಟಲ್ ಆಫ್ ಬಿಂದ್ರಾದ ಮೂಲಕ ಇದೆ ಈ ಬ್ರಿಟಿಷರು ಏನ್ ಮಾಡ್ತಾರ ಅಂತೇಳಿ ಅಂತಂದಾಗ ಇದೇ ಡಚ್ಚರನ್ನ ಸೋಲಿಸ್ತಾರ ಡಚ್ಚರನ್ನ ಸೋಲಿಸಿ ಅವ್ರ ಏನ್ ಮಾಡ್ತಾರ ಅಂತೇಳಿ ಅಂತಂದಾಗ ಇವರಿಗೆ ಕಳಿಸ್ತಾರ ಹೌದಾ ಇವರಿಗೆ ಕಳಿಸ್ತಾರ ಅಂತ ಅನ್ನೋದು ಕೂಡ ಗೊತ್ತಿರ್ಲಿ ಪೋರ್ಚುಗೀಸಿನ ಮುಂದ್ ಬಹಳ ಐತಿ
ಯುದ್ಧ ನಡೀತೈತೆ ಅಲ್ಲಿ. ಬ್ಯಾಟಲ್ ಆಫ್ ಬಿಂದ್ರಾ, ಬಿಂದ್ರಾ ಕದನ, ಬಿಂದ್ರಾ ಕದನ ನಡೀತೈತೆ ಯಾರ್ಯಾರ ನಡುವೆ? ಗುಡ್. ಡಚ್ ಅಂಡ್ ಬ್ರಿಟಿಷರ್ ನಡುವೆ ನಡೀತೈತಿ ಅನ್ನೋದು ಕೂಡ ಗೊತ್ತಿರಲಿ. ಇಲ್ಲ ಇದು ಬರೀ ಇದು ಅಷ್ಟೇ ಸಿಲೆಬಸ್ ಅಷ್ಟೇ ಹೇಳತ್ತೀನಿ, ಇನ್ನ ಸ್ಟಾರ್ಟ್ ಮಾಡಿಲ್ಲ. ಪೋರ್ಚುಗೀಸ್ ರಿಪೀಟ್ ಎಂಟ್ರಿ ಇನ್ನ ಬಾಳ ಹೇಳ್ತೀನಿ, ಎಂಟ್ರಿ ಕೂಡ ಇನ್ನ ಬಾಳ ಹೇಳ್ತೀನಿ. ಹೌದಾ? ಈ ರೀತಿ ಆಗ್ತಾ ಬರ್ತೈತಿ ಅನ್ನೋದು ಕೂಡ ಗೊತ್ತಿರ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಈ ಟೇನರ್ ಹೋಗ್ತಾರ, ಪೋರ್ಚುಗೀಸರ ಅಂದ್ರೆ ತಮ್ಮ ಎಲ್ಲ ನೆಲೆಗಳನ್ನ ಕಳ್ಕೊಂಡ್ಬಿಡ್ತಾರ. ಹೌದಾ? ಇಲ್ಲಿ ಇದ್ದಂತಹ ಎಲ್ಲ ನೆಲೆಗಳನ್ನ ಕಳ್ಕೊಂಡ್ಬಿಡ್ತಾರ. ಆಮೇಲೆ ಉದರ್ ಯಾರು ಅಂತಂದ್ರೆ ಬ್ರಿಟಿಷರು ಮತ್ತು ಫ್ರೆಂಚರು. ಹೌದಾ? ಬ್ರಿಟಿಷರು ಮತ್ತು ಫ್ರೆಂಚರು ನೋಡ್ತಾ ಬಿಡ್ತೇವೆ. ಇದೇ ಬ್ರಿಟಿಷರು ಮತ್ತು ಬ್ರಿಟಿಷರ್ಸ್ ಅಂದ್ರ ಫ್ರೆಂಚರ್ ನಡುವೆ ಏನಾಗ್ತೈತಿ ಅಂತಂದ್ರೆ ಪ್ರಮುಖವಾದಂತಹ ಇದೇ ಭಾರತದಲ್ಲಿ ಅವರು ತಮ್ಮ ಸಾಮ್ರಾಜ್ಯವನ್ನ ಕಟ್ಕೋಬೇಕು ಅಂತೇಳಿ ಇಲ್ಲೇನಾಗ್ತಂದ್ರೆ ಯುದ್ಧಗಳು ನಡೀತಾ ಹೋಗ್ತಾವ. ಹೌದಾ? ವಾರ್ಸ್ ನಡೀತಾ ಹೋಗ್ತಾವ. ಹಾಗಾದ್ರೆ ಅದಕ್ಕಾಗಿ ನಡೆದಂತಹ ಮೊಟ್ಟ ಮೊದಲ ವಾರ್ ಯಾವುದು ಅಂತೇಳಿ ಅಂತಂದಾಗ, ವಾರ್ಸ್ ಯಾವ್ಯಾವ ಅಂತೇಳಿ ಅಂತಂದಾಗ ಮೊದಲನೇದಾಗಿ ಕರ್ನಾಟಿಕ್ ವಾರ್ಸ್ ಅಂತೇಳಿ ನೋಡ್ತಾ ಬರ್ತೇವೆ. ಯಾವ ವಾರ್ಸ್? ಕರ್ನಾಟಿಕ್ ವಾರ್ಸ್ ಅಂತೇಳಿ ಕೂಡ ಇಲ್ಲಿ ನಾವು ನೋಡ್ತಾ ಬರ್ತೇವೆ. ಇಲ್ಲಿ ಕರ್ನಾಟಿಕ್ ವಾರ್ಸ್ ಅಂತೇಳಿ ಅಂತಂದಾಗ ಮುಖ್ಯವಾಗಿ ಎಷ್ಟು ಕರ್ನಾಟಿಕ್ ವಾರ್ಸ್? ಟೈಮ್ ಆಗ್ಲಿಪ್ಪ, ಟೈಮ್ ಆಗ್ಲಿ. ಮುಖ್ಯವಾಗಿ ಎಷ್ಟು ಕರ್ನಾಟಿಕ್ ವಾರ್ಸ್ಗಳನ್ನ ಇಲ್ಲಿ ಮಾಡ್ತಾ ಹೋಗ್ತಾರ ಅಂತೇಳಿ ಅಂತಂದಾಗ, ಎಷ್ಟು ಕರ್ನಾಟಿಕ್ ವಾರ್ಸ್ಗಳನ್ನ ಇಲ್ಲಿ ಮಾಡ್ತಾ ಹೋಗ್ತಾರ ಅಂತ ಅಂದಾಗ 3 ಕರ್ನಾಟಿಕ್ ವಾರ್ಸ್ಗಳು ನಡೀತಾವ. ಓಕೆನಾ? 3 ಕರ್ನಾಟಿಕ್ ವಾರ್ಸ್. ಹಾಗಾದ್ರೆ ಫಸ್ಟ್ ಕರ್ನಾಟಿಕ್ ವಾರ್ಸ್ ಅಂತ ಇಲ್ಲಿ ನೋಡ್ತಾ ಬರ್ತೇವೆ. ಫಸ್ಟ್ ಕರ್ನಾಟಿಕ್ ವಾರ್ ಅಂದ್ರೆ ಮೊದಲ ಕರ್ನಾಟಕ ಯುದ್ಧ ಅಂತೇಳಿ ಫಸ್ಟ್ ಕರ್ನಾಟಿಕ್ ವಾರ್ ಅಂತೇಳಿ ನೋಡ್ತಾ ಬರ್ತೇವೆ. 1746 to 1748 ವರೆಗೂ. ಹೌದಾ? 1746 ಇಂದ 1748 ವರೆಗೆ ಏನ್ ನಡೀತಿದ್ದಾರೆ? ಫಸ್ಟ್ ಕರ್ನಾಟಿಕ್ ವಾರ್. ಅದಾದ್ಮೇಲೆ ಸೆಕೆಂಡ್ ಕರ್ನಾಟಿಕ್ ವಾರ್ ಅಂತ ನೋಡ್ತಾ ಬರ್ತೇವೆ. ಸೆಕೆಂಡ್ ಕರ್ನಾಟಿಕ್ ವಾರ್ ಇದು ಯಾವಾಗಿಂದ ನಡೀತೈತಿ ಸರ್ ಅಂತ ಅನ್ನೋದು ಕೂಡ ಇಂಪಾರ್ಟೆಂಟ್. 1740 ಅಪ್ ಟು 1749 ಇಂದ 1754. ಓಕೆನಾ? 1754 ಅಂತೇಳಿ ಕೂಡ ಇಲ್ಲಿ ನಾವು ನೋಡ್ತಾ ಬರ್ತೇವೆ. ಅದರ ಜೊತೆಗೆ ಲಾಸ್ಟ್ ಅಂದ್ರೆ ಥರ್ಡ್ ಕರ್ನಾಟಿಕ್ ವಾರ್. ಥರ್ಡ್ ಕರ್ನಾಟಿಕ್ ವಾರ್ ಅಂತ ನೋಡ್ತಾ ಬರ್ತೇವೆ. ಥರ್ಡ್ ಕರ್ನಾಟಿಕ್ ವಾರ್ ಎಲ್ಲಿಂದ ಎಲ್ಲಿವರೆಗೆ ಅಂತ ಅಂತಂದಾಗ ಇದು ಮುಖ್ಯವಾಗಿ 1756 ಇಂದ 1763 ವರೆಗೂ ಕೂಡ ನಡೀತೈತಿ. ಹೌದಾ? 1756 ಇಂದ 1763 ವರೆಗೂ ಕೂಡ ಇದು ನಡೀತಾ ಹೋಗ್ತೈತಿ ಕೂಡ ಅಂತ ಕೂಡ ಇಲ್ಲಿ ಇಂಪಾರ್ಟೆಂಟ್. ಇದು ಕೂಡ ಅಂದ್ರೆ ಇಂಪಾರ್ಟೆಂಟ್. ಅದರ ಜೊತೆಗೆ ಮತ್ತೇನ್ ಮಾಡ್ತಾರ ಅಂತೇಳಿ ಅಂತಂದಾಗ ಇಲ್ಲಿ ಬ್ಯಾಟಲ್ ಆಫ್ ಬೆಂಗಾಲ್ಸ್ ಅಂತೇಳಿ ನೋಡ್ತಾ ಬರ್ತೇವೆ. ಹೌದಾ? ಬಂಗಾಳದ ಯುದ್ಧಗಳು ಅಂತೇಳಿ ಕೂಡ ನೋಡ್ತಾ ಬರ್ತೇವೆ. ಹೌದಾ? ಬಂಗಾಳದ ಯುದ್ಧಗಳು ಅಂತೇಳಿ ಅಂತಂದಾಗ ಮೇನ್ 2 ಯುದ್ಧಗಳನ್ನ ಮಾಡ್ತಾ ಬರ್ತಾರ. ಹೌದಾ? ಆ ಬಂಗಾಳದ ಯುದ್ಧಗಳು ಯಾವ್ಯಾವು ಅಂತೇಳಿ ಅಂತಂದಾಗ ಇಲ್ಲಿ ಮೊದಲನೇದಾಗಿ ಬ್ಯಾಟಲ್ ಆಫ್ ಪ್ಲಾಸಿ ಅಂತ ನೋಡ್ತಾ ಬರ್ತೇವೆ. ಯಾವುದೇ ಪ್ಲಾಸಿ ಕದನ. ಬ್ಯಾಟಲ್ ಆಫ್ ಪ್ಲಾಸಿ ಅಂದ್ರೆ ಪ್ಲಾಸಿ ಕದನ ಅಂತೇಳಿ ಕೂಡ ಇಲ್ಲಿ ನೋಡ್ತಾ ಬರ್ತೇವೆ. ಹಾಗಾದ್ರೆ ಇದೇ ಪ್ಲಾಸಿ ಕದನ ಯಾವಾಗ ನಡೀತೈತಿ ಸರ್ ಅಂತೇಳಿ ಕೇಳಿದಾಗ ಇಲ್ಲಿ 1757 1757 ಜೂನ್ 23 ಜೂನ್ ಯಾವಾಗ್ರಿ 23 ಒಳಗೆ ನಮಗೆ ಏನಾಗ್ತೈತಿ ಅಂತೇಳಿ ಅಂದ್ರೆ ಡೇಟ್ ಕೂಡ ನೆನಪಿಟ್ಕೊಂಡು ಇರ್ಬೇಕು. ಸುಜೇಂದ್ರಿಕಾ, ಸೌಮ್ಯಗೌಡ ಡೇಟ್ ನೆನಪಿಟ್ಕೊಂಡಿರ್ಬೇಕು. ಮೇನ್ ಇಂಪಾರ್ಟೆಂಟ್ ಇವೆಲ್ಲ. ಓಕೆನಾ? ನೆಕ್ಸ್ಟ್ ಅದೇ ಎರಡನೇ ಬಂಗಾಳ ಯುದ್ಧ ಅಂತ ನೋಡ್ತಾ ಬರ್ತೇವೆ. ಇದು ಯಾವುದು ಅಂತೇಳಿ ಅಂತಂದಾಗ ಬ್ಯಾಟಲ್ ಆಫ್ ಯಾವುದೇ ಗುಡ್ ಬ್ಯಾಟಲ್ ಆಫ್ ಬಕ್ಸಾರ್ ಅಂತ ಹೇಳಿ ನೋಡ್ತಾ ಬರ್ತೇವೆ. ಹೌದಾ? ಬ್ಯಾಟಲ್ ಆಫ್ ಬಕ್ಸಾರ್ ನೋಡ್ತಾ ಬರ್ತೇವೆ. ಇದು ಯಾವಾಗ ನಡೀತೈತೆ ಅಂದ್ರೆ 1764 ಅಕ್ಟೋಬರ್ 22. ಹೌದಾ? 1764 ಅಕ್ಟೋಬರ್ 22 ನಲ್ಲಿ ನಮಗೆ ಏನಾಗ್ತದೆ? ಬ್ಯಾಟಲ್ ಆಫ್ ಬಕ್ಸಾರ್ ಕೂಡ ಇಲ್ಲಿ ನಡೀತೈತಿ ಅನ್ನೋದು ಕೂಡ ನೋಡ್ತಾ ಬರ್ತೇವೆ. ಈ ಬಕ್ಸಾರ್ ಕದನದ ಮೂಲಕ ನಮ್ಮ ದೇಶ ಏನಾಗ್ತೈತಿ ಅಂದ್ರೆ ಸಂಪೂರ್ಣವಾಗಿ ಬ್ರಿಟಿಷರ ಕೈಯಲ್ಲಿ ಹೋಗ್ಬಿಡ್ತೈತಿ. ಹೌದಾ? ಬ್ರಿಟಿಷರ ಕೈಯಲ್ಲಿ ಹೋಗ್ತೈತಿ ಅಂತ ನೋಡೋದು ಕೂಡ ಗೊತ್ತಿರಲಿ. ಯಾವ ರೀತಿ ಅನ್ನೋದು ಕೂಡ ಹೇಳ್ತಾ ಬರ್ತೇನೆ. ನೆಕ್ಸ್ಟ್ ಆಂಗ್ಲೋ ಮೈಸೂರು ವಾರ್ಸ್. ಆಂಗ್ಲೋ ಮೈಸೂರು ವಾರ್ಸ್ ಅಂತ ಕೂಡ ನೋಡ್ತಾ ಬರ್ತೇವೆ. ಆಂಗ್ಲೋ ಮೈಸೂರು ವಾರ್ಸ್ ಅಂತ ನೋಡ್ತಾ ಬರ್ತೇವೆ.
ಆಂಗ್ಲೋ ಮೈಸೂರು ವಾರ್ಸ್ ಅಂತೇಳಿ ಅಂತಂದಾಗ ಇದೇ ಆಂಗ್ಲೋ ಮೈಸೂರು ವಾರ್ಸ ಯಾರ್ಯಾರ ನಡುವೆ ನಡೀತೈತಿ ಅನ್ನೋದು ಕೂಡ ಇಂಪಾರ್ಟೆಂಟ್. ಇಲ್ಲಿ ಮೈಸೂರಿನ ಸರ್ವಾಧಿಕಾರಿ ಅಂತೇಳಿ ಕೂಡ ನೋಡ್ತಾ ಬರ್ತೇವೆ. ಇಲ್ಲಿ ಯಾರ್ಯಾರು ಅಂತೇಳಿ ಅಂತಂದಾಗ ಹೈದರಾಲಿ ಮತ್ತು ಇನ್ನೊಬ್ಬ ಯಾರೇ ಟಿಪ್ಪು ಸುಲ್ತಾನ ಅಂತೇಳಿ ಕೂಡ ನೋಡ್ತಾವೆ. ಅದರ ಜೊತೆಗೆ ಈ ಬ್ರಿಟಿಷರ ನಡುವೆ ಕೂಡ ಇಲ್ಲಿ ನಮ್ಮ ನಡೀತೈತಿ ಅನ್ನೋದು ಕೂಡ ಗೊತ್ತಿರಲಿ. ಹೌದಾ? ಎಷ್ಟು ಅಂತೇಳಿ ಅಂತಂದಾಗ ಮುಖ್ಯವಾಗಿ 4 ಆಂಗ್ಲೋ ಮೈಸೂರು ವಾರ್ಸ್ ನಡೀತಾವ. ಎಷ್ಟ್ರಿ? 4 ಆಂಗ್ಲೋ ಮೈಸೂರು ವಾರ್ಸ್ ಕೂಡ ನಡೀತಾ ಬರ್ತಾವ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್. ಅದೇ 4th ಒನ್ ಯಾವಾಗ ನಡೀತೈತಿ ಅನ್ನೋದು. ಹೌದಾ? 4th ಒನ್ ಯಾವಾಗ ನಡೀತಿದ್ರೆ 1799 ಒಳಗೆ ನಡೀತೈತಿ. ಹೌದಾ? 1799 ಒಳಗೆ ನಡೀತೈತಿ. ಆ 1799 ಒಳಗ ಯಾವ್ದು ಅಂದ್ರೆ 4th ಆಂಗ್ಲೋ ಮೈಸೂರು ವಾರ್ ನಡೀತೈತಿ ಅನ್ನೋದು ಕೂಡ ಗೊತ್ತಿಲ್ಲ. ಹೌದಾ? ಇದೇ 4th ಆಂಗ್ಲೋ ಮೈಸೂರು ವಾರ್ ನಲ್ಲಿ ಯಾರು ಅಂತಂದ್ರೆ ಈ ಬ್ರಿಟಿಷರಿಗೆ ಇದೇ ಟಿಪ್ಪುವಿನ ಸ್ನೇಹಿತ ಇರ್ತಾನ, ಫ್ರೆಂಡ್ ಇರ್ತಾನ. ಆ ಟಿಪ್ಪುವಿನ ಫ್ರೆಂಡ್ ಇರ್ತಾನ. ಯಾರು ಟಿಪ್ಪುವಿನ ಫ್ರೆಂಡ್ ಇರ್ತಾನ ಆತ ಏನ್ ಮಾಡ್ಬಿಡ್ತಾನ ಅಂದ್ರೆ ಮೋಸ ಮಾಡಿದ್ದಕ್ಕಾಗಿ ಇಲ್ಲಿ ಏನಾಗ್ತೈತಿ ಅಂದ್ರೆ 1799 ಏಪ್ರಿಲ್ 4. ಯಾವಾಗ್ರಿ? ಏಪ್ರಿಲ್ 4 ನಲ್ಲಿ ಏನಾಗ್ತೈತಿ ಸರ್ ಅಂತೇಳಿ ಅಂತಂದ್ರೆ ಇಲ್ಲಿ ಟಿಪ್ಪು ಏನಾಗ್ತಾನ ಅಂದ್ರೆ ಡೆತ್ ಆಗ್ತಾನ ಅನ್ನೋದು ಕೂಡ ಇಂಪಾರ್ಟೆಂಟ್. ಹೌದಾ? ಡೆತ್ ಆಗ್ತಾನ ಅಂದ್ರೆ ಟಿಪ್ಪುನನ್ನ ಕೊಲೆ ಮಾಡ್ತಾರ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್. ಇದು ಕೂಡ ನೆನಪ್ ಇಟ್ಕೋರಿ. ಅದಾದ್ಮೇಲೆ ನೆಕ್ಸ್ಟ್ ಆಂಗ್ಲೋ ಮರಾಠ ವಾರ್ಸ್ ಅಂತ ನೋಡ್ತಾ ಬರ್ತೇವೆ. ಆಂಗ್ಲೋ ಮರಾಠ ಮಳಿ ಬರಾತಿತ್ತವಾಗ ಆಂಗ್ಲೋ ಮರಾಠ ವಾರ್ಸ್ ಅಂತ ಹೇಳಿ ಕೂಡ ಇಲ್ಲಿ ನಾವು ನೋಡ್ತಾ ಬರ್ತೀವಿ. ಇಲ್ಲಿ ಆಂಗ್ಲೋ ಮರಾಠ ವಾರ್ಸ್ ಅಂತ ಹೇಳಿ ಅಂತಂದಾಗ ಮುಖ್ಯವಾಗಿ ಎಷ್ಟು ಆಂಗ್ಲೋ ಮರಾಠ ವಾರ್ಸ್ ನಡೀತಾವ ಅಂದ್ರೆ 3 ಆಂಗ್ಲೋ ಮರಾಠ ವಾರ್ಸ್ 3 ಆಂಗ್ಲೋ ಮರಾಠ ವಾರ್ಸ್ ಏನಾಗ್ತಾವ ಅಂದ್ರೆ ನಡೀತಾ ಬರ್ತಾವ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್. ಇದನ್ನು ಕೂಡ ನೆನಪಿಟ್ಕೋರಿ. ಹೌದಾ? ಇದನ್ನು ಕೂಡ ನೆನಪಿಟ್ಕೋರಿ. ಅದರ ಜೊತೆಗೆ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿ ಅಂತಂದಾಗ ಆಂಗ್ಲೋ ಸಿಖ್ ವಾರ್ಸ್ ಅಂತ ಹೇಳಿ ಕೂಡ ನೋಡ್ತಾವೆ. ಬ್ರಿಟಿಷರ್ ಮತ್ತು ಸಿಖ್ಖರ ನಡುವಿನ ಯುದ್ಧಗಳು ಅಂತ ನೋಡ್ತಾ ಬಂದವಲ್ಲ. ಬ್ರಿಟಿಷರ್ ಮತ್ತು ಸಿಖ್ಖರ ನಡುವಿನ ಯುದ್ಧಗಳು ಅಂತ ಕೂಡ ಇದನ್ನ ನಾವು ನೋಡ್ತಾ ಹೋಗ್ತೇವೆ. ಅದಾದ್ಮೇಲೆ ಇಲ್ಲೇ ನಮಗೆ ಮುಖ್ಯವಾಗಿ 2 ಪದ್ಧತಿಗಳು ಜಾರಿಗೆ ಬರ್ತಾವ್ರಿ. ಇಲ್ಲಿ ಆ ಬ್ರಿಟಿಷರ ಜಾರಿಗೆ ತರ್ತಾರೆ. ಯಾವಾಗ ಅಂತೇಳಿ ಅಂತಂದಾಗ ಒಂದ್ ಯಾವುದು ಅಂದ್ರೆ 1798 ಒಳಗ ಸಹಾಯಕ ಸೈನ್ಯ ಪದ್ಧತಿ ಅಂತ ನೋಡ್ತಾ ಬರ್ತೀವಿ. ಹಾಗಾದ್ರೆ ಇಲ್ಲಿ ನೋಡ್ರಿ ಸಬ್ಸಿಡೈರಿ ಅಲಯನ್ಸ್ ಅಂತ ನೋಡ್ತಾ ಬರ್ತೀವಿ. ಸಬ್ಸಿಡೈರಿ ಅಲಯನ್ಸ್ ಅಂತ ಕೂಡ ನೋಡ್ತಾ ಬರ್ತೀವಿ. ಯಾವಾಗ ಅಂದ್ರೆ 1798 ಅಂತ ನೋಡ್ತಾ ಬರ್ತೀವಿ. ಇದೇ ಸಬ್ಸಿಡೈರಿ ಅಲಯನ್ಸ್ ಅನ್ನ ಯಾರು ಜಾರಿಗೆ ತರ್ತಾರ ಅಂತೇಳಿ ಅಂತಂದಾಗ ಯಾರು ಜಾರಿಗೆ ತರ್ತಾರೆ? ಲಾರ್ಡ್ ವೆಲ್ಲೆಸ್ಲಿ ಅಂತ ನೋಡ್ತಾ ಬರ್ತೇವೆ. ಹೌದಾ? ಯಾರ್ರಿ? ಲಾರ್ಡ್ ವೆಲ್ಲೆಸ್ಲಿ ಅಂತ ಕೂಡ ಇಲ್ಲಿ ನಾವು ನೋಡ್ತಾ ಬರ್ತೀವಿ. ಇದು ಕೂಡ ಇಂಪಾರ್ಟೆಂಟ್. ಇದನ್ನು ಕೂಡ ನೆನಪಿಟ್ಕೋರಿ. ಅದಾದ್ಮೇಲೆ ಇನ್ನೊಂದು ಯಾವುದು ಅಂತೇಳಿ ಅಂತಂದಾಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನ ಜಾರಿಗೆ ತರ್ತಾರೆ ಇದೇ ಬ್ರಿಟಿಷರು. ಹೌದಾ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂತೇಳಿ ಕೂಡ ಇಲ್ಲಿ ನಾವು ನೋಡ್ತಾ ಬರ್ತೇವೆ. ಹಾಗಾದ್ರೆ ಇಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂತೇಳಿ ಅಂತಂದಾಗ ಡಾಕ್ಟ್ರೈನ್ ಆಫ್ ಲ್ಯಾಪ್ಸ್ ಅಂತೇಳಿ ಕರೀತಾ ಬರ್ತೇವೆ. ಇದೇ ರೀತಿ ಕ್ವಶನ್ಸ್ ಕೇಳಿದಾನ. ಇಲ್ಲಿ ಡಾಕ್ಟ್ರೈನ್ ಆಫ್ ಲ್ಯಾಪ್ಸ್ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತೇಳಿ ಡಾಕ್ಟ್ರೈನ್ ಆಫ್ ಲ್ಯಾಪ್ಸ್ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಅಂತೇಳಿ ಕೇಳ್ತಾ ಬಂದಾರ. ಹಾಗಾದ್ರೆ ಇಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂತ ನೋಡ್ತಾ ಬರ್ತೀವಿ. ಇದನ್ನ ಜಾರಿಗೆ ತಂದವರು ಯಾರು ಅಂತೇಳಿ ಕೇಳಿದಾಗ ಲಾರ್ಡ್ ಡಾಲ್ ಹೌಸಿ. ಯಾವಾಗ ಅಂತ ಹೇಳಿದ್ರೆ 1848 ಈತ ಏನ್ ಮಾಡ್ತಾನೆ? ಲಾರ್ಡ್ ಡಾಲ್ ಹೌಸಿ ಈ ಡಾಕ್ಟ್ರೈನ್ ಆಫ್ ಲ್ಯಾಪ್ಸ್ ಎಂಬ ಈ ಪದ್ಧತಿಯನ್ನು ಕೂಡ ಇಲ್ಲಿ ಜಾರಿಗೆ ತರ್ತಾನ ಅನ್ನೋದು ಕೂಡ ಗೊತ್ತಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು ಅಂದ್ರೆ ಇದಾದ್ಮೇಲೆ ಈ ಯುದ್ಧಗಳಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಏನಾಗ್ತೈತಿ ಅಂದ್ರೆ ಭಾರತೀಯರಿಗೆ ತಡ್ಕೊಳಕ್ ಆಗಂಗಿಲ್ಲ. ಯಾಕೆ ತಡ್ಕೊಳಕ್ ಆಗಂಗಿಲ್ಲ ಅಂದ್ರೆ ಬ್ರಿಟಿಷರ್ ಏನ್ ಮಾಡತಾರ ಇಲ್ಲಿ ಭಾರತದ ಎಲ್ಲಾ ಸಂಸ್ಥಾನಗಳ ಮೇಲೆ ದಾಳಿ ಮಾಡತಾರ, ಯುದ್ಧ ಮಾಡತಾರ, ವಶಪಡಿಸ್ಕೊಳತಾರ. ಮತ್ತೆ ಏನ್ ಮಾಡತಾರ ಅಂದ್ರೆ ನಮಗೆ ಹಾಳಾಕತ್ತಾರ. ಹೌದಾ? ನಮಗೆ ಹಾಳಾಕತ್ತಾರ ಅಂತೇಳಿ ಅನ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ಭಾರತೀಯರಿಗೆ ತಮ್ಮ ಸೈನ್ಯದಲ್ಲಿ ಕೂಡ ಅವ್ರು ಏನ್ ಮಾಡಿರ್ತಾರ ಅಂದ್ರೆ ಇಟ್ಕೊಂಡಿರ್ತಾರ ಅಂತ ನೋಡ್ತಾವದಾ? ಆ ಫೋರ್ಸಸ್ ನಲ್ಲಿ ಇಟ್ಕೊಂಡಿರ್ತಾರ. ಅವಾಗ ಮುಂದೆ ಏನಾಗ್ತೈತಿ ಅಂದ್ರೆ ಭಾರತೀಯರಿಗೆ ಅದು ತಡ್ಕೊಳಕ್ ಆಗಲ್ಲ, ಸಹಿಸಕ್ ಆಗಲ್ಲ. ಇದೇ ಭಾರತೀಯರು ಒಂದು ಪ್ಲಾನ್ ಮಾಡ್ತಾರ. ಎಷ್ಟೋ ಅಂದ್ರೆ ಗ್ರೂಪ್ಸ್ ಗಳು ಆಗ್ತಾವ. ಅಂದ್ರೆ ಈ ಭಾರತದಲ್ಲಿ ಎಷ್ಟೋ ಗ್ರೂಪ್ಸ್ ಗಳು ಆಗ್ತಾವ. ಯಾಕೆ ಗ್ರೂಪ್ ಗಳು ಆಗ್ತಾವ ಅಂತೇಳಿ ಅಂತಂದಾಗ ಯಾವ ರೀತಿ ಆದ್ರೂ ಈ ಬ್ರಿಟಿಷರಿಗೆ ಮಟ್ಟ ಹಾಕಬೇಕು, ಹೌದಾ? ಅವರಿಗೆ ಭಾರತದಿಂದ ಹೊರಗೆ ಕಳಿಸ್ಬೇಕು ಅಂತೇಳಿ ಏನ್ ಮಾಡ್ತಾರ ಅಂದ್ರೆ ಒಂದು ಪ್ಲಾನ್ ಮಾಡ್ತಾರ. ಆ ಪ್ಲಾನ್ ಮಾಡಿದಂತಹ ಈ ಭಾರತೀಯರು ಏನ್ ಮಾಡ್ತಾರ ಅಂತೇಳಿ ಅಂತಂದಾಗ 1857 ಯಾವಾಗ್ರಿ 1857 ಒಳಗೆ ಏನಾಗ್ತಿತ್ತು ಅಂದ್ರೆ ಫಸ್ಟ್ ವಾರ್ ಆಫ್
ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ನೋಡ್ತಾ ಬರ್ತೇವೆ. ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಕೂಡ ನೋಡ್ತಾ ಬರ್ತೇವೆ. ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ನೋಡ್ತಾ ಬರ್ತೇವೆ. ಹಾಗಾದ್ರೆ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857 ಅಂತ ನೋಡ್ತಾ ಬರ್ತೇವೆ. ಹಾಗಾದ್ರೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನೋಡ್ತಾ ಬರ್ತೇವೆ. ಹೌದಾ? 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನೋಡ್ತಾ ಬರ್ತೇವೆ. ಇದೇ ಪ್ರಥಮ ಸ್ವಾತಂತ್ರ್ಯ ಗುಡ್ ಸಿಪಾಯಿ ದಂಗೆ ಅಂತ ಏನು ಕರೀತಾರ. 1800 ಯಾಕೆ ಇಂಗ್ಲಿಷ್ ಒಳಗೆ ಹೇಳಿ ಕನ್ನಡ ಒಳಗೆ ಹೇಳತ್ತಿಲ್ಲ. ಇಂಗ್ಲಿಷ್ ಒಳಗೆ ಹೇಳಿ ಕನ್ನಡ ಒಳಗೆ ಹೇಳತ್ತಿಲ್ಲ. ಅರ್ಥ ಮಾಡ್ಕೋರಿ. ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ನೋಡ್ತಾ ಬರ್ತೇವೆ. ಇನ್ನು 1857 ಅಂತ ನೋಡ್ತಾ ಬರ್ತೇವೆ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕೂಡ ನೋಡ್ತೇವೆ. ಹಾಗಾದ್ರೆ ಇದೇ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಲ್ಲಿ ಒಂದು ಬುಕ್ ಕೂಡ ಬರಿತಾ ಬರ್ತಾರ. ಒಂದು ಪುಸ್ತಕವನ್ನ ಕೂಡ ಇಲ್ಲಿ ಬರಿತಾ ಬರ್ತಾರೆ. ಯಾರು ಬರೀತಾರ ಸರ್ ಅಂತ ಕೇಳಿದಾಗ ಯಾರೇ ಬಿ ಡಿ ಸಾವರ್ಕರ್ ಅಂತ ಕೂಡ ನೋಡ್ತಾ ಬರ್ತೇವೆ. ಬಿ ಡಿ ಸಾವರ್ಕರ್ ಅಂತ ಕೂಡ ಇಲ್ಲಿ ನಾವು ನೋಡ್ತಾ ಬರ್ತೇವೆ. ಇಲ್ಲಿ ಬಿ ಡಿ ಸಾವರ್ಕರ್ ಅಥವಾ ಮುಖ್ಯವಾಗಿ ಇವರಿಗೆ ವಿನಾಯಕ ದಾಮೋದರ ಸಾವರ್ಕರ್ ಅಂತ ಕರಿತೀವಿ. ದಾಮೋದರ ಸಾವರ್ಕರ್ ಅಂತ ಕೂಡ ಇಲ್ಲಿ ಇವರಿಗೆ ಕರಿತಾ ಬರ್ತೇವೆ ಅನ್ನೋದು ಕೂಡ ಗೊತ್ತಿರಲಿ. ಇದೇ 1857ರ ದಂಗೆಯನ್ನ ಇದೇ ಬಿ ಡಿ ಸಾವರ್ಕರ್ ಅವರು ಇದೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಹೌದಾ? 1857ರ ದಂಗೆಯನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ಯಾರು ಅಂತ ಕೇಳ್ತಾರೆ. ಯಾವಾಗ ಬಿ ಡಿ ಸಾವರ್ಕರ್ ಅಂತ ಕರೀತಾ ಬರ್ತೇವೆ. ಹಾಗಾದ್ರೆ ಇದೇ 1857ರ ದಂಗೆಯನ್ನ ಸಿಪಾಯಿ ದಂಗೆ ಅಂತ ಕೂಡ ಕರೀತಾರೆ. ಸಿಪಾಯಿ ದಂಗೆ ಅಂತ ಕೂಡ ಕರೀತಾರೆ. ಯಾರು ಕರೀತಾರ ಅಂತಂದ್ರೆ ಬ್ರಿಟಿಷರು ಕರೀತಾರ ಅನ್ನೋದು ಕೂಡ ಗೊತ್ತಿಲ್ಲ. ಬ್ರಿಟಿಷರು ಕರೀತಾರ ಅನ್ನೋದು ಕೂಡ ಇದು ಗೊತ್ತಿರಲಿ. ಇದು ಕೂಡ ಇಂಪಾರ್ಟೆಂಟ್. ಈ ರೀತಿ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೆನಪಿಟ್ಕೋಬೇಕು. ಅದರ ಜೊತೆಗೆ ಭಾರತದ ಬೇರೆ ಬೇರೆ ಸ್ಥಳದಲ್ಲಿ ಪ್ಲೇಸಸ್ ನಲ್ಲಿ ಭಾರತದ ಬೇರೆ ಬೇರೆ ಪ್ಲೇಸಸ್ ಒಳಗೆ ಏನಾಗ್ತೈತಿ ಅಂತಂದ್ರೆ ಈ ದಂಗೆ ನಡೀತಾ ಬರ್ತೈತಿ ಅನ್ನೋದು ಕೂಡ ಇಂಪಾರ್ಟೆಂಟ್. ಹೌದಾ? ಅಂತಂದ್ರೆ ಆ ಬೇರೆ ಬೇರೆ ಪ್ಲೇಸಸ್ ಯಾವ ರೀತಿ ಅಲ್ಲಿ ಯಾರು ನಾಯಕತ್ವವನ್ನ ಲೀಡರ್ಶಿಪ್ ಅನ್ನು ವಹಿಸ್ಕೊಂಡಿದ್ರು, ಹೌದಾ? ಯಾರು ಲೀಡರ್ಶಿಪ್ ಅನ್ನು ವಹಿಸ್ಕೊಂಡಿದ್ರು ಅದೆಲ್ಲ ನಮಗೆ ಏನಾಗ್ತೈತಿ ಅಂದ್ರೆ ಇಂಪಾರ್ಟೆಂಟ್ ಆಗ್ತೈತಿ. ಅದನ್ನು ಕೂಡ ಹೇಳ್ಕೊತಾ ಹೋಗೋಣ. ಅದಾದ್ಮೇಲೆ ನೆಕ್ಸ್ಟ್ ಬರ್ತೈತಿ 1857ರ ದಂಗೆ ಆದ್ಮೇಲೆ ನೆಕ್ಸ್ಟ್ 1885 ಏನಾಗ್ತೈತಿ? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆಗ್ತೈತಿ. ಫಾರ್ಮೇಶನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ನೋಡ್ತಾ ಬರ್ತೇವೆ. ಇಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗ್ತೈತಿ ಅನ್ನೋದು ಕೂಡ ಗೊತ್ತಿರಲಿ. ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗ್ತೈತಿ ಅನ್ನೋದು ಕೂಡ ಗೊತ್ತಿರಲಿ. ಅಂದ್ರೆ ಫಾರ್ಮೇಶನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ನೋಡ್ತಾ ಬರ್ತೇವೆ. ಓಕೆನಾ? ಹಾಗಾದ್ರೆ ಇದೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನ ಯಾರು ಸ್ಥಾಪನೆ ಮಾಡ್ತಾರ ಅಂತಂದಾಗ ಎ.ಓ. ಹ್ಯೂಮ್ ರವರು ಸ್ಥಾಪನೆ ಮಾಡ್ತಾರ. ಎ.ಓ. ಹ್ಯೂಮ್ ಅಂತ ನೋಡ್ತಾ ಬರ್ತೇವೆ. ಹಾಗಾದ್ರೆ ಎ.ಓ. ಹ್ಯೂಮ್ ಅಂದ್ರೆ ಎ.ಓ. ಪದದ ಫುಲ್ ಫಾರ್ಮ್ ಅನ್ನ ಹೇಳ್ತಾ ಬರ್ರಿ. ಎ.ಓ. ಅಂದ್ರೆ ಫುಲ್ ಫಾರ್ಮ್ ಹೇಳ್ರಿ ಬೇಗ. ನೀವ್ ಹೇಳ್ರಿಪ್ಪ. ವೆರಿ ಗುಡ್ ರಮೇಶ್. ಇಲ್ಲಿ ಅಲೆನ್ ಒಕ್ಟೇವಿಯನ್ ಹ್ಯೂಮ್ ಅಂತೇಳಿ ಕೂಡ ನೋಡ್ತಾ ಬರ್ತೀವಲ್ಲ. ಹಾಗಾದ್ರೆ ಅಲೆನ್ ಒಕ್ಟೇವಿಯನ್ ಹ್ಯೂಮ್ ಅಂತೇಳಿ ಕೂಡ ಇಲ್ಲಿ ನಾವು ಏನ್ ಮಾಡ್ತಾ ಬರ್ತೀವಿ ಅಂದ್ರೆ ನೋಡ್ತಾ ಬರ್ತೇವೆ. ಇದು ಕೂಡ ಇಂಪಾರ್ಟೆಂಟ್. ಅಲೆನ್ ಒಕ್ಟೇವಿಯನ್ ಹ್ಯೂಮ್ ಅಂತೇಳಿ ಕೂಡ ಇಲ್ಲಿ ನಾವು ನೋಡ್ತಾ ಬರ್ತೇವೆ. ಇವ್ರು ಏನ್ ಮಾಡ್ತಾರ ಅಂದ್ರೆ 1885 ನಲ್ಲಿ ನಮಗೆ ಈ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡ್ತಾನ ಅಂತೇಳಿ ಕೂಡ ಗೊತ್ತಿರಬೇಕು. ಹಾಗಾದ್ರೆ ಇವಾಗ ಏನ್ ಮಾಡ್ತಾರ ಅಂದ್ರೆ ದಿ ಫಾರ್ಮೇಶನ್ ಆಫ್ ಇಂಡಿಯನ್ ನ್ಯಾಷನಲ್ ಐಎನ್ಸಿ ಅಂತೇಳಿ ಕೊಟ್ಟು ಡೇಟ್ ಕೊಟ್ಟಿದ್ದ ಅಂದ್ರೆ ಕೆಳಗ ಅವಾಗ ಏನ್ ಮಾಡ್ತೀರಿ? ಡೇಟ್ ಕೊಟ್ಟಿದ್ದ ಅಂದ್ರೆ ಇವಾಗ ನಿಮ್ ಹಣೆ ಬರಕವ 1885 ಅಂತೇಳಿ ಕೊಟ್ಟಿಲ್ಲಪ್ಪ. 1885 ಜೊತೆಗೆ ಡೇಟ್ ಕೊಟ್ಟ. ಏನ್ ಮಾಡ್ತೀರಿ? ಕಮೆಂಟ್ ಮಾಡ್ರಿಪ್ಪ.
ಕಮೆಂಟ್ ಮಾಡಿ ಬೇಗ. ಇದನ್ನ ನಾಳೆ ತಿಳ್ಕೊಂಬರ್ರಿ. ಈಗ ಮತ್ ನೆಕ್ಸ್ಟ್ INC ಆದ್ಮೇಲೆ ಮತ್ತೇನಾಗ್ತೈತಿ ಅಂತೇಳಿ ಅಂತಂದಾಗ ಮುಖ್ಯವಾಗಿ ಫೇಜಸ್ ಆಫ್ ದಿ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಂತ ನೋಡ್ತಾ ಬರ್ತೇವೆ. ಹೌದಾ? ಅಂದ್ರೆ ಭಾರತದ ರಾಷ್ಟ್ರೀಯ ಚಳವಳಿಯ ಹಂತಗಳು ಅಂತ ನೋಡ್ತೀವಿ. ಭಾರತದ ರಾಷ್ಟ್ರೀಯ ಚಳುವಳಿಯ ಹಂತಗಳು ಅಂತ ಕೂಡ ನೋಡ್ತಾ ಬರ್ತೇವೆ. ಅಂದ್ರೆ ಫೇಜಸ್ ಆಫ್ ದಿ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಂತ ನೋಡ್ತಾ ಬರ್ತೇವೆ. ಹೌದಾ? ಫೇಜಸ್ ಆಫ್ ದಿ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಂತ ಕೂಡ ಇಲ್ಲಿ ನಾವು ನೋಡ್ತಾ ಬರ್ತೇವೆ. ಗುಡ್. ಡಿಸೆಂಬರ್ 28. ವೆರಿ ಗುಡ್ ಸುಧೀಂದ್ರಿಕಾ. ಯಾವುದು ಅದನ್ನ ಹೇಳ್ತೇನಂತೆ, ನೀವು ನಾಳೆ ನೋಡ್ಕೊಂಡು ಬನ್ನಿ. ಹಾ, ನೆಕ್ಸ್ಟ್ ಏನು ಅಂದ್ರೆ ಭಾರತದ ರಾಷ್ಟ್ರೀಯ ಚಳವಳಿಯ ಹಂತಗಳು ಅಂತ ನೋಡ್ತಾ ಬರ್ತೇವೆ. ಹೌದಾ? ಹಾಗಾದ್ರೆ ಫೇಜಸ್ ಆಫ್ ದಿ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ಸ್ ಅಂತ ನೋಡ್ತಾ ಬರ್ತೇವೆ. ಯಾವ ಯಾವ ಹಂತಗಳು ಬರ್ತಾವ ಅಂತಂದಾಗ ಇಲ್ಲಿ ಮುಖ್ಯವಾಗಿ 3 ಸ್ಟೆಪ್ಸ್ ಅನ್ನ ನೋಡ್ತಾ ಬರ್ತೇವೆ. 3 ಹಂತಗಳನ್ನ ನಾವು ನೋಡ್ತಾ ಬರ್ತೇವೆ. ಹೌದಾ? ಹಾಗಾದ್ರೆ ಭಾರತೀಯ ರಾಷ್ಟ್ರೀಯ ಚಳವಳಿ ಯಾವ ರೀತಿ ನಡೀತಿದೆ ಅಂದ್ರೆ 3 ಹಂತ ಅಂದ್ರೆ 3 ಸ್ಟೆಪ್ ನಲ್ಲಿ ನಡೀತಾ ಹೋಗ್ತೈತಿ ಅಂತ ನೋಡ್ತಾ ಬರ್ತೇವೆ. ಹಾಗಾದ್ರೆ ಇಲ್ಲಿ ಮೊಟ್ಟ ಮೊದಲ ಸ್ಟೆಪ್ ಯಾವುದು ಅಂತ ಕೇಳಿದಾಗ, ಹೌದಾ, ಮೊಟ್ಟ ಮೊದಲ ಸ್ಟೆಪ್ ಯಾವುದು ಅಂತ ಕಂಡಾಗ ಮುಖ್ಯವಾಗಿ ಮಂದಗಾಮಿಗಳ ಯುಗ ಅಂತ ಕರೀತಾ ಬರ್ತೇವೆ. ಹೌದಾ? ಮಂದಗಾಮಿಗಳ ಯುಗ ಅಂತ ಕರೀತಾ ಬರ್ತೀವಿ. ಅದರ ಜೊತೆಗೆ ತೀವ್ರಗಾಮಿಗಳ ಯುಗ ಅಂತ ಕರಿತೀವಿ. ಕೊನೆಯದಾಗಿ ಗಾಂಧಿ ಯುಗ ಅಂತ ಕೂಡ ಕರೀತಾ ಬರ್ತೀವಿ. ಮಂದಗಾಮಿ, ತೀವ್ರಗಾಮಿ ಮತ್ತು ಗಾಂಧಿ ಯುಗ ಅಂತ ಕೂಡ ಇಲ್ಲಿ ಕರೀತಾ ಬರ್ತೀವಿ. ಇಲ್ಲಿ ಮಂದಗಾಮಿ ಅಂತ ಅಂತಂದಾಗ ಮಾಡರೇಟ್ ಏರಿಯಾ ಅಂತ ಕರಿತೀವಿ. ಯಾವ ಏರಿಯಾ? ಮಾಡರೇಟ್ ಏರಿಯಾ ಅಂತ ಕರಿತೀವಿ. ಅಂದ್ರೆ ಮಂದಗಾಮಿ ಯುಗ ಅಂತ ನೋಡ್ತಾ ಬರ್ತೀವಿ. ತೀವ್ರಗಾಮಿ ಯುಗ, ಎಕ್ಸ್ಟ್ರೀಮಿಸ್ಟ್ ಏರಾ ಅಂತ ಕೂಡ ಇಲ್ಲಿ ನೋಡ್ತಾ ಬರ್ತೇವೆ. ಎಕ್ಸ್ಟ್ರೀಮಿಸ್ಟ್ ಏರಾ ಅಂತ ಕೂಡ ಇಲ್ಲಿ ನಾವು ನೋಡ್ತಾ ಬರ್ತೇವೆ. ಕೊನೆಯದಾಗಿ ಗಾಂಧಿ ಯುಗ, ಗಾಂಧಿಯನ್ ಏರಾ ಅಂತ ನೋಡ್ತೇವೆ. ಗಾಂಧಿಯನ್ ಏರಾ ಅಂತ ಕೂಡ ಇಲ್ಲಿ ನಾವು ನೋಡ್ತಾ ಬರ್ತೇವೆ. ಹಾಗಾದ್ರೆ ಈ ಮಾಡರೇಟ್ ಏರಾವನ್ನ ಅಂದ್ರೆ ಮಂದಗಾಮಿ ಯುಗವನ್ನ ಎಲ್ಲಿಂದ ಎಲ್ಲಿವರೆಗೆ ನೋಡ್ತಾ ಬರ್ತೇವೆ ಸರ್ ಅಂತ ಕೇಳಿದಾಗ ಮುಖ್ಯವಾಗಿ ಗೊತ್ತಿರಬೇಕು 1885 ಇಂದ 1905 ವರೆಗೆ ನೋಡ್ತಾ ಬರ್ತೇವೆ. ಹೌದಾ? 1885 ಇಂದ ಎಲ್ಲಿವರೆಗೆ? 1905. ನೆಕ್ಸ್ಟ್ ಎಕ್ಸ್ಟ್ರೀಮಿಸ್ಟ್ ಏರಿಯಾ ಅಂದ್ರೆ ತೀವ್ರಗಾಮಿಗಳ ಯುಗ ಅಂತ ನೋಡ್ತಾ ಬರ್ತೇವೆ. ಇದು ಎಲ್ಲಿಂದ ಎಲ್ಲಿವರೆಗೆ? ಇದು 1905 ಇಂದ 1919 ವರೆಗೆ. ಅದ 1919 ರವರೆಗೆ, 1905 ರಿಂದ 1919 ರವರೆಗೆ ನಾವ್ ಏನ್ ಮಾಡ್ತಾ ಬರ್ತೇವೆ ಸರ್ ಅಂತ ಅಂದ್ರೆ ಈ ತೀವ್ರಗಾಮಿಗಳ ಯುಗವನ್ನು ಕೂಡ ಇಲ್ಲಿ ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಗಾಂಧಿ ಯುಗ ಅಂತ ನೋಡ್ತಾ ಬರ್ತೇವೆ. ಗಾಂಧಿ ಯುಗವನ್ನ ಅಂದ್ರೆ ಗಾಂಧಿಯನ್ ಏರಾ ಅಂತ ಕೂಡ ಕರೀತಾ ಬರ್ತೇವೆ. ಇದನ್ನ 1919 ರಿಂದ 1947 ವರೆಗೂ 1947 ವರೆಗೂ ನಾವು ಏನ್ ಮಾಡ್ತಾ ಬರ್ತೀವಿ ಇದನ್ನ ಅಧ್ಯಯನ ಮಾಡ್ಕೊಂಡು ಬರ್ತೀವಿ. ಅದೇ 1947 ಆಗಸ್ಟ್ 15 ಒಳಗೆ ನಮಗೆ ಏನಾಗ್ತಂದ್ರೆ ರಿಪಬ್ಲಿಕ್ ಅಂದ್ರೆ ಇಂಡಿಪೆಂಡೆನ್ಸ್ ಆಗ್ತೀವಿ. ಅವಾಗ ಈ ಬ್ರಿಟಿಷರ್ ಏನ್ ಮಾಡ್ತಾರೆ ನಮಗೆ ಸ್ವತಂತ್ರವನ್ನ ಕೊಡ್ತಾರ ಅನ್ನೋದು ಕೂಡ ಗೊತ್ತಿರ್ಲಿ. ಸ್ವತಂತ್ರವನ್ನ ಕೊಟ್ಟಾಗ ಅಲ್ಲಿಂದ ನಾವ್ ಏನ್ ಮಾಡ್ತಾ ಬರ್ತೀವಿ ಅಂದ್ರೆ ನಮಗೆ ನಮ್ದೇ ಒಂದು ಸರ್ಕಾರವನ್ನ ರಚನೆ ಮಾಡ್ಕೊತೀವಿ. ಸರ್ಕಾರವನ್ನ ರಚನೆ ಮಾಡ್ಕೊಂಡು ನಾವು ಆಳ್ವಿಕೆ ಮಾಡ್ತೀವಿ. ಆ ಬ್ರಿಟಿಷರ್ ಏನ್ ಮಾಡ್ತಾರೆ ಅಂದ್ರೆ ನಮಗೆ ಆಳ್ವಿಕೆ ಮಾಡೋದನ್ನ ಸ್ಟಾಪ್ ಮಾಡ್ತಾರ ಅನ್ನೋದು ಕೂಡ ಗೊತ್ತಿರಲ್ಲ. ಸ್ಟಾಪ್ ಮಾಡ್ತಾರ ಅನ್ನೋದು ಕೂಡ ಗೊತ್ತಿರ್ಲಿ. ಅಲ್ಲಿಂದ ಇವಾಗ ಏನಾಗೈತಿ ಅಂತಂದ್ರೆ ಬ್ರಿಟಿಷರು, ಹೌದಾ, ಇವಾಗ ಏನಾಗೈತಿ ಅಂದ್ರೆ ಬ್ರಿಟಿಷರ್ ಏನ್ ಮಾಡ್ತಾರ ಅಂತಂದಾಗ ಇವಾಗ ನಮ್ಮ ಭಾರತದಲ್ಲಿ ಇದ್ದಂತಹ ಎಲ್ಲಾ ಸಂಪತ್ತನ್ನ, ಹೌದಾ, ಎಲ್ಲಾ ಸಂಪತ್ತನ್ನ ಅಂದ್ರೆ ಎಲ್ಲಾ ಆ ವೆಲ್ತ್ ನ ಅವ್ರು ಏನ್ ಮಾಡಿದ್ರು ಇಲ್ಲಿಂದ ತಗೊಂಡ್ ಹೋಗಿದ್ರು. ಎಲ್ಲವನ್ನ, ಹೌದಾ, ತಗೊಂಡ್ ಹೋಗಿ ಅವ್ರು ಏನ್ ಮಾಡಿದ್ರು ಏನಾಗಿದ್ರು ಅಂದ್ರೆ ರಿಚ್ ಆಗಿದ್ರು. ಆದ್ರೆ ಇವಾಗ ಏನಾಗೈತಿ ಅಂದ್ರೆ ಇವಾಗ ಆರ್ಥಿಕತೆಯಲ್ಲಿ ನಮ್ಮ ಭಾರತ ಏನಾಗೈತಿ ಅಂತ ಅಂದ್ರೆ ಎಷ್ಟನೇ ಸ್ಥಾನದಲ್ಲಿ ಐತಿ ಅಂತ ಹೇಳಿದಾಗ 4ನೇ ಸ್ಥಾನದಲ್ಲಿ ಐತಿ. ಅದೇ ಯಾವುದು ಅಂದ್ರೆ ಈ ಇಂಗ್ಲೆಂಡ್ ದೇಶ, ಅದೇ ಇಂಗ್ಲೆಂಡ್ ದೇಶ ಏನೈತಿ ಅಂತ ಹೇಳಿದಾಗ 6ನೇ ಸ್ಥಾನದಲ್ಲಿ. ಓಕೆನಾ? 6ನೇ ಸ್ಥಾನದಲ್ಲಿ. ಇದೆಲ್ಲ ಯಾರ ಪ್ರಭಾವ? ನಮ್ಮ ದೇಶದ ಪ್ರಭಾವ. ಅದಕ್ಕಿಂತ ಹೆಚ್ಚು ಯಾರು ಅಂದ್ರೆ ರಾಜ ಪ್ರಭಾವ ಅಲ್ಲೋ. ಇವಾಗ ಆಗೈತಿ ಅಂದ್ರೆ ಯಾರು ಇದು ಮಾಡತ್ತಾರ? ಶ್ರಮ ಪಡತ್ತಾರ. ಈಗ ರಾಜಕಾರಣಿಗಳ ಪ್ರಭಾವ ಅನ್ನೋದಕ್ಕಿಂತ ಯಾರ ಪ್ರಭಾವ ಅಂದ್ರೆ ಮೋದಿ. ಯಾಕಂದ್ರೆ ಆತ ಏನ್ ಮಾಡ್ತಾನ ಅಂತಂದ್ರೆ ಬೇರೆ ಬೇರೆ ದೇಶಕ್ಕೆ, ಹೌದಾ, ಬೇರೆ ಬೇರೆ ಕಂಟ್ರಿಗಳಿಗೆ ಹೋಗ್ತಾನ. ಅವ್ರ ಜೊತೆಗೆ ಏನ್ ಮಾಡ್ತಾನಂದ್ರೆ ಆ ಒಪ್ಪಂದಗಳನ್ನ ಮಾಡ್ಕೊತಾನ. ಮಾಡ್ಕೊಂಡ್ರೆ ಮತ್ತೆ ಏನ್ ಮಾಡ್ತಾನಂದ್ರೆ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಏನೋ ಒಂದ್ ಮಾಡ್ಕೊತ ಏನ್ ಮಾಡತ್ತಾನಂದ್ರೆ ಭಾರತವನ್ನ ಡೆವಲಪ್ಮೆಂಟ್ ಮಾಡತ್ತ. ಹೌದಾ?
ಅದಕ್ಕಾಗಿ ಇದು ಕೂಡ ಇಂಪಾರ್ಟೆಂಟ್. ಇದಿಷ್ಟೇನು ಅಂದ್ರೆ ನಿಮಗೆ ಇತಿಹಾಸದ ಒಂದು ಇಂಡೆಕ್ಸ್ ಅಂತ ನೋಡ್ತಾ ಬರ್ತೀವಿ. ಮಾಡರ್ನ್ ಹಿಸ್ಟರಿಯ ಒಂದು ಇಂಡೆಕ್ಸ್ ಅಂತ ಕೂಡ ಇಲ್ಲಿ ನಾವು ನೋಡ್ತಾ ಬರ್ತೀವಿ. ಇದು ಕೂಡ ಇಂಪಾರ್ಟೆಂಟ್. ಇದರಲ್ಲಿ ಮತ್ತೆ ಏನಾಗ್ತಾವ ಅಂದ್ರೆ ಬೇರೆ ಬೇರೆ ಬರ್ತಾವ. ಹೌದಾ? ಇದು ಅಂದ್ರೆ ಈ ಭಾರತದ ರಾಷ್ಟ್ರೀಯ ಚಳುವಳಿ ಐತಿಲ್ರಿ, ನಿಮಗೆ ಏನಾಗ್ತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ. ಯಾಕೆ ಇಂಪಾರ್ಟೆಂಟ್ ಆಗ್ತೈತಿ ಅಂತಂದ್ರೆ ಇವಾಗ ಇದೆ ಮಾಡರ್ನ್ ಹಿಸ್ಟರಿ ಒಳಗ ನಿಮಗೆ ಏನಿಲ್ಲ ಅಂದ್ರೂ ಒಂದ 8 ಕ್ವಶನ್ ಕೇಳ್ಯಾನ ಅಂತಂದ್ರೆ 5 ಕ್ವಶನ್ಸ್ ಆದ್ರೂ ನಿಮಗೆ ಇಲ್ಲಿಂದಾನೆ ಬಂದಿರ್ತಾವ. 5 ಕ್ವಶನ್ಸ್ ಎಲ್ಲಿಂದ ಬಂದಿರ್ತಾವ? ಈ 3 ಯುಗಗಳಿಂದಲೇ ಬಂದಿರ್ತಾವ. ಆ 3 ಯುಗದಲ್ಲಿ ಗಾಂಧಿ ಯುಗ, ಗಾಂಧಿಯ ನೀರಾದ ಅಂತ ಬರ್ತೀವಿ. ಇದು ಕೂಡ ಇಂಪಾರ್ಟೆಂಟ್. ಇದರಿಂದ ಕೂಡ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾ ಬರ್ತಾನ. ಇದು ಕೂಡ ಇಂಪಾರ್ಟೆಂಟ್. ನಾಳೆ ಯಾವುದು ಅಂದ್ರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನವನ್ನ ನೋಡ್ತಾ ಹೋಗೋಣ ಅಂತ, ಹೌದಾ? ಸ್ಟಾರ್ಟ್ ಮಾಡೋಣ ಅಂತ. ಅದು ನಾಳೆ ಆದ್ರೆ ನಾಳೆ, ಇಲ್ಲ ಇವತ್ತು ಆಯ್ತು ಅಂದ್ರೆ ಇವತ್ತು ಮಧ್ಯಾಹ್ನ ನೋಡ್ತೇನೆ ಒಟ್ಟು, ಹೌದಾ? ಅದಕ್ಕಿಂತ ಮುಂಚೆ ಇವಾಗಿದ್ದು ಕ್ಲಾಸ್ ಅರ್ಥ ಆಯ್ತಾ? ಕ್ಲಾಸ್ ಅರ್ಥ ಆಯ್ತಾ? ನಿಮಗ್ರಿಪ್ಪ? ಓ ಹೌದು. ಕ್ಲಾಸ್ ಅರ್ಥ ಆಯ್ತಾ? ಮಾಡ್ಬೋದಾ? ನಾಳೆ ಏನ್ ಮಾಡೋಣ? ಸರಿ, ನಾಳೆ ಬೇಡ, ನಾಳೆದಿಂದ. ಓಕೆ, ಕಂಟಿನ್ಯೂ ಮಾಡೋಣ. ಯಾವ್ದಂದ್ರೆ ಮಾಡರ್ನ್ ಹಿಸ್ಟರಿ ಒಳಗೆ ಏನೇ ಕ್ವಶನ್ಸ್ ಕೊಡ್ಲಿ ನಿಮಗೆ, ಹೌದಾ? ಇವಾಗ 10 ಕ್ವಶನ್ಸ್ ಅದ್ರ ಕೇಳ್ಯಾನ ಅಂತಂದ್ರೆ 8 ಕ್ವಶನ್ ಆದ್ರೂ ನೀವು ಬರೀಲೇಬೇಕು ನೀವು. ಓಕೆನಾ? 10 ಕ್ವಶನ್ಸ್ ಕೇಳ್ತಾ ಬರ್ತಾನಂದ್ರೆ 8 ಕ್ವಶನ್ ಆದ್ರೂ ನೀವು ಬರೀಲೇಬೇಕು. ಆ ತರ ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ಅದನ್ನ ಕವರ್ ಮಾಡ್ಕೊತ ಹೋಗಿರ್ತೀನಿ. ನನಗೆ ಎಷ್ಟು ಸಾಧ್ಯ ಆಗ್ತೈತಿ ಅದನ್ನ ನಾ ಮಾಡ್ತೀನಿ. ಬಟ್ ಅದನ್ನ ಕವರ್ ಮಾಡ್ತಾರ ನಿಲ್ಸಿರ ಅಂತೇಳಿ ಅನ್ಕೊಂಡ ಮತ್ತೆ ಅದನ್ನ ಇವ ಹೇಳೋದನ್ನ ಬರೀ ಕೇಳ್ಕೊಂಡ ಹೋಗಿ ಮನ್ಯಾಗ ಹೋಗಿ ಇದ್ಕೊಂಡ್ರ ನಡೆಯಂಗಿಲ್ಲ ಮತ್ತೆ, ಹೌದಾ? ಟೈಮ್ ಇಲ್ಲ ಅಂತ ಸ್ಪೀಡ್ ಮಾಡಬೇಡಿ. ನಾಳೆ ಲೀವ್ ಸರ್. ಹೌದು, ನಾಳೆ ಲೀವ್ ಇದೆ. ಟೈಮ್ ಇಲ್ಲ ಅಂತ ಸ್ಪೀಡ್ ಮಾಡಬೇಡಿ ಅನ್ನೋದಕ್ಕಿಂತ ನೋಡೋಣ. ಓಕೆನಾ ಸರ್? ನೋಟ್ಸ್ ನಾ ಏನ್ ಮಾಡ್ತೀನಿ ಅಂದ್ರೆ ಇದನ್ನ PDF ನಿಮಗೆ ನೋಡ್ತೀನಿ, ಕಳಿಸ್ತೇನೆ. ಓಕೆನಾ? ಎಲ್ಲಾ ಟಾಪಿಕ್ ಕವರ್ ಮಾಡ್ಕೊಡ್ತೀನಿ. ಆದಷ್ಟು ಸಾಧ್ಯ ಆದಷ್ಟು ನಾನು ನಿಮಗೆ ಏನ್ ಮಾಡ್ತೀನಿ ಅಂದ್ರೆ ಟಾಪಿಕ್ಸ್ ಗಳನ್ನ ಕವರ್ ಮಾಡಿ ಕೊಡ್ತೇನೆ. ವರಿ ಮಾಡ್ಕೋಬೇಡ್ರಿ. ಆದಷ್ಟು ನಿಮಗೆ ಏನ್ ಮಾಡ್ತೀನಿ ಅಂದ್ರೆ ಟಾಪಿಕ್ಸ್ ಗಳನ್ನ ಕವರ್ ಮಾಡ್ಕೊಡ್ತೇನೆ. ಕನ್ನಡನು ಕವರ್ ಮಾಡಿ ಸರ್, ಕಡ್ಡಾಯ ಕನ್ನಡ ಆಗಿ. ಇಲ್ಲ, ಕನ್ನಡ ಕವರ್ ಮಾಡ್ತೇನೆ. ಇವಾಗ ದಿನಕ್ಕೆ 2 ಕ್ಲಾಸ್ ಹೊಡಿತೀನಿ. ಓಕೆನಾ? ದಿನಕ್ಕೆ 2 ಕ್ಲಾಸ್, ಮಾರ್ನಿಂಗ್ ಒಂದು, ಆಫ್ಟರ್ನೂನ್ ಒಂದು. ಓಕೆನಾ? ಮಾರ್ನಿಂಗ್ ಆಫ್ಟರ್ನೂನ್ 2 ಹೊಡಿತೀನಿ. ಮಾರ್ನಿಂಗ್ ಆಫ್ಟರ್ನೂನ್ ನೀವು ಜಾಯ್ನ್ ಆಗ್ತೀರಾ? 1 ಗಂಟೆ, 1:30 ಅಲ್ಲಿಂದ 3-3:30 ತಾಸು. ಬೇಕಾದ್ರೆ 3 ತಾಸು ಮಾಡೋಣ, 3-3:30 ತಾಸು ಮಾಡೋಣ. ಓಕೆ, ಹಿಸ್ಟ್ರಿ ಹೇಳಿದ ಅರ್ಥ ಆಯ್ತಾ? ನಿಮ್ಗೆ ಅರ್ಥ ಆಯ್ತಾ ಎಲ್ರಿಗೆ? ಎಲ್ರಿಗೆ ಅರ್ಥ ಆಗಿತ್ತಲ್ಲ? ಓಕೆ, ಸ್ಟಾಪ್ ಮಾಡೋಣ. 5 to 7 5 to 7 ಬ್ಯಾಡ್ರಿಪ್ಪ, ಆದಷ್ಟು ಬೇಗ ಮಾಡೋಣ. ಈವ್ನಿಂಗ್ ತಗೊಳ್ಳಿ ಸರ್, ಈವ್ನಿಂಗ್ ಬೇಡ. 5 to 7 ಬೇಡಲ್ಲ? ಬ್ಯಾಡ್ ತಗೋ ಪ್ರೀತಿ. 4 to 6 2 ತಾಸು. ದಿನಕ್ಕೆ 2 ತಾಸು ಹಿಸ್ಟ್ರಿ ಮಾಡಿದ್ರೆ ಕವರ್ ಆಗಲ್ಲ. ದಿನಕ್ಕೆ 2 ತಾಸು ಹಿಸ್ಟ್ರಿ ಮಾಡಿದ್ರೆ ಕವರ್ ಆಗಲ್ಲ. ಮಿನಿಮಮ್ 3 ತಾಸಾದ್ರೂ ಮಾಡ್ಲೇಬೇಕು, ಅಂದ್ರೆ ಕವರ್ ಆಗ್ತೈತಿ. ಬೇಡ. ಏನ್ ಗೊತ್ತಾ, ಇವಾಗ ಕನ್ನಡನ ಬೇಗ ಇವಾಗ ಮಾರ್ನಿಂಗ್ ಈವ್ನಿಂಗ್ ಅಂತೇಳಿ ಮಾಡಿದೆ ಅಂತಂದ್ರೆ ಕರ್ನಾಟಕನ ಆಲ್ಮೋಸ್ಟ್ ಬೇಗ ಮುಗಿಸ್ತೀನಿ. ಏನಮ್ಮ ಜಯಲಕ್ಷ್ಮಿ, ಏನು ಪ್ಲೀಸ್ ಏನಾಗ್ತಾಳ ಪಾಪಕ್ಕೆ. ವೀಕ್ಲಿ 3 ಡೇ ಕನ್ನಡ, 3 ಡೇ ಹಿಸ್ಟ್ರಿ ಮಾಡಿ ಸರ್. ನೋಡೋಣ, ನಾವು ಪ್ಲಾನ್ ಮಾಡ್ತೇವೆ. ಸರ್ ಜೊತೆಗೆ ಸೇರಿ ನಾ ಪ್ಲಾನ್ ಮಾಡ್ತೇನೆ. ಓಕೆನಾ? ನೋಡೋಣ, ಸಾಧ್ಯ ಆದಷ್ಟು ನಾ ಟ್ರೈ ಮಾಡ್ತೀನಿ. ಕರೆಕ್ಟ್, ನಾ ಸಾಧ್ಯ ಆದಷ್ಟು ಹೌಸ್ ವೈಫ್ ಸರ್. ಓಕೆಮಾ, ನೋಡೋಣ. ನಾ ಸರ್ ಜೊತೆಗೆ ಮಾತಾಡ್ತೇನೆ. ಮಗು ಇದೆ, ಇವಾಗ ನಿಂದೆಲ್ಲ ಕಷ್ಟ ಹೇಳ್ಕೊತ್ ಕೂತ್ರೆ ನಾ ಏನ್ ಮಾಡಕ್ಕಾಗ್ತೈತಿ ಅಲ್ಲ? ಓಕೆ, ಇಲ್ಲ, ನಾ ಸರ್ ಜೊತೆಗೆ ಮಾತಾಡ್ತೇನಮ್ಮ. ಜಯಲಕ್ಷ್ಮಿ ಅವ್ರೆ, ನಾ ಸರ್ ಜೊತೆಗೆ ಮಾತಾಡ್ತೇನೆ. ಇಲ್ಲ, 12 to ಇವಾಗ 7:30 ಅಂತಂದ್ರೆ ಇವಾಗ ಇದೇ ಕನ್ನಡನೇ ಆಗ್ತೈತಿ, ಹೌದಾ? ಕನ್ನಡ ಬಿಟ್ಟು ಇಂಗ್ಲಿಷ್ ಕನ್ನಡ ಬಿಟ್ಟು ಈವ್ನಿಂಗ್ ಇದಂತ ಯಾವ್ದು? ಕನ್ನಡ ಈವ್ನಿಂಗ್ ತಗೋಬೇಕಾ?
ಎಷ್ಟು ಗಂಟೆಗೆ ನೋಡೋಣ, ನಾ ಸರ್ ಜೊತೆಗೆ ಡಿಸ್ಕಷನ್ ಮಾಡ್ತೇನೆ. ಸರ್ ಜೊತೆಗೆ ಡಿಸ್ಕಷನ್ ಮಾಡ್ಕೊಂಡು ನಾಳೆ ಹತ್ರ ಹಾಲಿಡೇ ಇದೆ. ಮಾರ್ನಿಂಗ್ ಹಿಸ್ಟ್ರಿ, ಈವ್ನಿಂಗ್ ಕನ್ನಡ ತಗೋರಿ ಸರ್. ನೋಡೋಣ ನೋಡೋಣ, ನಾ ಸರ್ ಜೊತೆಗೆ ಡಿಸ್ಕಷನ್ ಮಾಡ್ತೇನೆ. ಡಿಸ್ಕಷನ್ ಮಾಡಿ ನಿಮಗೆ ಬೇಕಾದ್ರೆ ಟೈಮಿಂಗ್ ನ ಅದು ಯಾಪ್ ಒಳಗೆ ಇದು ಮಾಡ್ತೀವಿ. ಇದೈತಲ್ಲ ಯಾಪ್ ಅಲ್ಲ, ಅದು ಗ್ರೂಪ್ ಐತಲ್ಲ, ಅದ್ರ ಕಳಿಸ್ತೇವೆ ಅಂತ. ಓಕೆ, ಎಲ್ರಿಗೂ ಥ್ಯಾಂಕ್ ಯು. ಚೆನ್ನಾಗಿ ಓದ್ಕೋರಿ ಎಲ್ರು, ಓಕೆನಾ? ಮಾರ್ನಿಂಗ್ ಹಿಸ್ಟ್ರಿ ತಗೊಳ್ಳಿ, ನೋಡೋಣ ನೋಡೋಣ.